ಭರತ್ ಕೇಳ್ತಾ ಇದ್ದೀರಾ? ಎಸ್ ಸರ್, ಕರೆಕ್ಟ್ ಇದೆ ಸರ್, ಕೇಳ್ತಾ ಇದೆ. ಸೊ ಇವತ್ತಿನ ದಿನ ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಏನು ಈ 2-3 ಹೊಸ ಕಾನೂನುಗಳನ್ನು ತರುವ ಮೂಲಕ ಒಂದು ಐತಿಹಾಸಿಕ ಸುಧಾರಣೆಗಳನ್ನ ಕೃಷಿ ಕ್ಷೇತ್ರದಲ್ಲಿ ಮಾಡಲಾಗಿದೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಆ ತಡೆರಹಿತ ವ್ಯಾಪಾರ ಹಾಗೂ ದಕ್ಷ ಸರಬರಾಜು ಸರಪಳಿಗಳು, ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ ಅಂತಕ್ಕಂತಹ ಒಂದು ವಿಷಯದ ಮೇಲೆ ಇವತ್ತು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಲಿಂಗದಹಳ್ಳಿ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ ಇವರ ಸಹಯೋಗದೊಂದಿಗೆ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರ ಹಾಗೂ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ತೋಟಗಾರಿಕೆ ವಿಸ್ತರಣಾ ಶಿಕ್ಷಣ ಘಟಕ ಬೆಂಗಳೂರು ಇವರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಅನ್ನದಾತರಿಗೆ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದ ಪರವಾಗಿ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಒಂದು ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮವನ್ನ ಈಗ ನಾವು ಶುರು ಮಾಡೋಣ, ಯಾವುದೇ ಒಂದು ತಡೆ ಇಲ್ಲದೇನೆ. ಒಂದು ವಿನಂತಿ ಏನು ಅಂತಂದ್ರೆ, ವಿಷಯವನ್ನ ಮಂಡನೆ ಮಾಡುವಾಗ, ನಾನು ಪ್ರೆಸೆಂಟೇಶನ್ ಮಾಡುವಾಗ ದಯವಿಟ್ಟು ನಿಮ್ಮ ಮೈಕ್ಗಳನ್ನ ಮ್ಯೂಟ್ ಆಗಿಟ್ಟಿರಿ. ಮತ್ತೆ ಯಾರು ದಯವಿಟ್ಟು ಪ್ರೆಸೆಂಟೇಶನ್ ಗಳನ್ನ ಲೋಡ್ ಮಾಡ್ಲಿಕ್ಕೆ ಅಥವಾ ಮಾಡ್ಲಿಕ್ಕೆ ಈಗ ಮಾಡ್ತಾ ಇದ್ದಾರೆ ನೋಡಿ, ಪ್ರಶಾಂತ್ ವಜ್ರಮಟ್ಟಿ ಅವರು ಶುರು ಮಾಡಿದ್ರು. ಸೊ ಹಾಗೆ ದಯವಿಟ್ಟು ಮಾಡಬೇಡಿ. ಮತ್ತೆ ಪ್ರೆಸೆಂಟೇಶನ್ ಮಾಡುವಾಗ ತಮಗೆ ಯಾವುದೇ ವಿಷಯಗಳ ಬಗ್ಗೆ ಸಂದೇಹಗಳಿದ್ರೆ, ಪ್ರಶ್ನೆಗಳಿದ್ರೆ ದಯವಿಟ್ಟು ನೋಟ್ ಮಾಡಿ ಇಟ್ಕೊಳ್ಳಿ. ಪ್ರೆಸೆಂಟೇಶನ್ ಮುಗಿದ ನಂತರ ನೀವು ಯಾವುದೇ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಈ ಒಂದು ವಿನಂತಿಯೊಂದಿಗೆ ನಾನು ಪ್ರೆಸೆಂಟೇಶನ್ ಅನ್ನು ಮಾಡ್ತಾ ಇದ್ದೀನಿ. ಸ್ಲೈಡ್ಸ್ ಇಂಗ್ಲಿಷ್ ನಲ್ಲಿ ಇರ್ತವೆ, ನಾನು ಸಂಪೂರ್ಣವಾಗಿ ಕನ್ನಡದಲ್ಲೇನೆ ನಿಮ್ ಜೊತೆಗೆ ಮಾತಾಡ್ತೇನೆ. ಈಗಾಗಲೇ ಹೇಳಿದ ಹಾಗೆ ಭಾರತೀಯ ಕೃಷಿ ಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ಸುಧಾರಣೆಗಳನ್ನ ಈ ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ ಅಂತಕ್ಕಂತಹ ಒಂದು ವಿಷಯದ ಅಡಿಯಲ್ಲಿ ಈ ಮಸೂದೆಗಳನ್ನ ತರುವ ಮುಖಾಂತರ, ಕಾನೂನುಗಳನ್ನ ಮಾಡುವ ಮುಖಾಂತರ ಕೇಂದ್ರ ಸರ್ಕಾರ ಹಲವಾರು ಬದಲಾವಣೆಗಳನ್ನ ತರತಕ್ಕಂತಹ ವ್ಯವಸ್ಥೆಯನ್ನ ಮಾಡಿದೆ. ಹೀಗೆ ಮಾಡುವ ಮುಖಾಂತರ ಒಂದು ರೈತರು ಬೆಳೆದಿರ್ತಕ್ಕಂತಹ ಉತ್ಪನ್ನಗಳಿಗೆ ತಡೆರಹಿತವಾಗಿರ್ತಕ್ಕಂಥ ವ್ಯಾಪಾರ ಮತ್ತು ಅವರು ಬೆಳೆದಿರ್ತಕ್ಕಂಥ ಮಾಲನ್ನ ಉತ್ಪಾದನಾ ಕ್ಷೇತ್ರದಿಂದ ಗ್ರಾಹಕರಿಗೆ ತಲುಪಿಸಲಿಕ್ಕೆ ಏನು ಒಂದು ಸರಬರಾಜು ಸರಪಳಿ ಇರ್ತದೆ, ಅದರ ಒಂದು ದಕ್ಷತೆಯನ್ನ ಹೆಚ್ಚು ಮಾಡತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಲಾಗಿದೆ. ಹಾಗಾಗಿ ರಾಷ್ಟ್ರದಲ್ಲಿ, ಭಾರತ ಅಂತಕ್ಕಂಥ ಒಂದು ಮಹಾರಾಷ್ಟ್ರದಲ್ಲಿ ಒಂದು ಮಾರುಕಟ್ಟೆ ಒಂದು ರಾಷ್ಟ್ರ ಅಂದ್ರೆ ಒನ್ ನೇಷನ್ ಒನ್ ಮಾರ್ಕೆಟ್, ಈ ಒಂದು ಕಾಯ್ದೆ ಈ ದೇಶದ ಎಲ್ಲ ಅನ್ನದಾತರಿಗೆ ಮತ್ತು ಅನ್ನದಾತರ ಉತ್ಪನ್ನಗಳನ್ನ ಖರೀದಿ ಮಾಡತಕ್ಕಂಥ ವ್ಯಾಪಾರಿಗಳಿಗೆ ಅನ್ವಯ ಆಗ್ತದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ತಮಗೆಲ್ಲ ತಿಳಿದಿರುವ ಹಾಗೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಈ ಭಾರತೀಯ ರೈತರ ಜೀವನದಲ್ಲಿ ಗುಣಾತ್ಮಕವಾಗಿರ್ತಕ್ಕಂತಹ ಬದಲಾವಣೆಗಳನ್ನ ತರಲಿಕ್ಕೆ ಈ ಎರಡು ಪ್ರಮುಖ ಮಸೂದೆಗಳನ್ನ ಮಂಡನೆ ಮಾಡಿ ಆ ಮಸೂದೆಗಳನ್ನ ಅಂಗೀಕಾರ ಮಾಡಲಾಗಿದೆ. ಒಂದು, ರೈತರ ಉತ್ಪನ್ನವನ್ನ ಅದರ ವ್ಯಾಪಾರ ಮಾಡಲಿಕ್ಕೆ, ಉತ್ಪನ್ನದ ವ್ಯಾಪಾರ ಮಾಡಲಿಕ್ಕೆ ಮತ್ತು ವಾಣಿಜ್ಯವನ್ನ ಉತ್ತೇಜನ ಮಾಡಲಿಕ್ಕೆ ಈ ಮಸೂದೆ 2020 ತರಲಾಗಿದೆ. ಎರಡನೇದಾಗಿ, ರೈತರ ಒಂದು ಸಬಲೀಕರಣ ಮತ್ತು ಸಂರಕ್ಷಣೆ, ಅವರ ಒಂದು ಹಕ್ಕುಗಳನ್ನ ಸಂರಕ್ಷಣೆ ಮಾಡತಕ್ಕಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಒಪ್ಪಂದ ಮಸೂದೆ 2020 ಕೂಡ ತರಲಾಗಿದೆ. ಮೊದಲನೆಯ ಒಂದು ಈ ಫಾರ್ಮರ್ ಪ್ರೊಡ್ಯೂಸ್ ಟ್ರೇಡ್ ಅಂಡ್ ಕಾಮರ್ಸ್ ಬಿಲ್ ಅಂದ್ರೆ ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಒಂದು ಮಸೂದೆ 2020 ನಾವು ಈ ಕೂಲಂಕುಷವಾಗಿ ನೋಡಿದರೆ ಅದರ ಮುಖ್ಯ ಅಂಶಗಳು ಏನು ಅಂತ ನಾವು ವಿಚಾರ ಮಾಡಿದರೆ, ಈ ಒಂದು ಕಾನೂನು ಅಥವಾ ಮಸೂದೆ ಉದಾರವಾಗಿರ್ತಕ್ಕಂತಹ ವ್ಯಾಪಾರಕ್ಕೆ ಇದು ಅನುವು ಮಾಡಿಕೊಡ್ತದೆ. ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಒಂದಕ್ಕಿಂತ ಹೆಚ್ಚು ಅಂದ್ರೆ ಹಲವಾರು ರೀತಿಯ ಆಯ್ಕೆಗಳನ್ನ ಅದು ಒದಗಿಸ್ತದೆ. ಹೀಗೆ ಮಾಡುವ ಮುಖಾಂತರ ರೈತರ ಉತ್ಪನ್ನಗಳನ್ನ ಖರೀದಿ ಮಾಡತಕ್ಕಂತಹ ಖರೀದಿದಾರರಲ್ಲಿ ಹೆಚ್ಚಿನ ಸ್ಪರ್ಧೆಯನ್ನ ಇದು ಉಂಟು ಮಾಡ್ತದೆ. ಅದಲ್ಲದೆ ರಾಜ್ಯದಲ್ಲಿ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ
ವ್ಯಾಪಾರವನ್ನ ಮಾಡಲಿಕ್ಕೆ ಯಾವುದೇ ಒಂದು ತಡೆರಹಿತವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ಇದು ಸೃಷ್ಟಿ ಮಾಡ್ತದೆ. ಹಾಗೂ ಕೃಷಿ ಉತ್ಪನ್ನಗಳ ವಾಣಿಜ್ಯವನ್ನ ಅಂದ್ರೆ ವ್ಯಾಪಾರವನ್ನ ಉತ್ತೇಜಿಸತಕ್ಕಂಥ ಒಂದು ಮುಖ್ಯ ಉದ್ದೇಶವನ್ನ ಗುರಿಯನ್ನ ಈ ಒಂದು ಮಸೂದೆ ಹೊಂದಿದೆ. ಇದರಿಂದಾಗಿ ರೈತರು ತಮ್ಮ ಕೃಷಿ ಉತ್ಪನ್ನಗಳನ್ನ ಲಾಭದಾಯಕವಾಗಿರ್ತಕ್ಕಂಥ ಬೆಲೆಗೆ ತಮ್ಮ ಮನೆಯ ಬಾಗಿಲಿನಲ್ಲಾಗಲಿ ಹೆಚ್ಚಿನ ಸಂಖ್ಯೆಯ ಖರೀದಿದಾರರಿಗೆ ಮಾರಾಟ ಮಾಡಲಿಕ್ಕೆ ಈ ಒಂದು ಕಾಯ್ದೆ ನಮಗೆ ಅನುವನ್ನು ಮಾಡಿಕೊಡ್ತದೆ. ಅಂದ್ರೆ ರೈತರು ಬೆಳೆದಿರ್ತಕ್ಕಂಥ ಉತ್ಪನ್ನವನ್ನ ಖರೀದಿದಾರರು ರೈತರ ಮನೆ ಬಾಗಿಲಿಗೂ ಬಂದು ಹೋಗಲಿಕ್ಕೆ ಕೂಡ ಒಯ್ಯಲಿಕ್ಕೆ ಖರೀದಿ ಮಾಡಲಿಕ್ಕೆ ಈ ಒಂದು ಕಾನೂನು ಅವಕಾಶವನ್ನ ಮಾಡಿಕೊಡ್ತದೆ. ಅದರ ಜೊತೆಗೆ ಎರಡನೇ ಒಂದು ಮಸೂದೆಯನ್ನು ನಾವು ನೋಡಿದ್ದೆ ಆದ್ರೆ ಇದು ರೈತರ ಸಬಲೀಕರಣ ಮತ್ತು ಸಂರಕ್ಷಣೆಗೆ ವಿಷಯಕ್ಕೆ ಸಂಬಂಧಿಸತಕ್ಕಂತಹ ಒಂದು ಕಾಯ್ದೆ. ಇದರಲ್ಲಿ ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಒಂದು ಒಪ್ಪಂದದ ಮಸೂದೆ ಅಂತ ನಾವಿಲ್ಲಿ ಹೇಳ್ತೀವಿ. ಅಂದ್ರೆ ಈ ಮಸೂದೆ ರೈತರು ಒಪ್ಪಂದ ಕೃಷಿಯನ್ನ ಮಾಡಲಿಕ್ಕೆ ಒಂದೇ ಒಂದು ಕಾನೂನಾತ್ಮಕವಾಗಿರ್ತಕ್ಕಂತಹ ಒಂದು ಚೌಕಟ್ಟನ್ನು ಒದಗಿಸಿಕೊಡ್ತದೆ. ಹಾಗೂ ರೈತರ ಭೂಮಿಯ ಒಡೆತನ ಏನು ಅವರದೊಂದು ಓನರ್ಶಿಪ್ ಇರ್ತದೆ, ತಮ್ಮ ಜಮೀನಿನ ಒಂದು ಒಡೆತನ ಇರ್ತದೆ, ಆ ಒಡೆತನದ ಹಕ್ಕನ್ನು ಕೂಡ ಇದು ಸಂರಕ್ಷಣೆ ಮಾಡ್ತದೆ. ಇನ್ನು ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಉತ್ತೇಜನ ಈ ಮಸೂದೆಯ ಮುಖ್ಯ ಉದ್ದೇಶಗಳು ಏನು ಅಂತ ನಾವು ವಿವರವಾಗಿ ನೋಡಿದ್ದೆ ಆದ್ರೆ ರೈತರು ಮತ್ತು ವ್ಯಾಪಾರಸ್ಥರು ಕ್ರಮವಾಗಿ ತಮ್ಮ ಉತ್ಪನ್ನವನ್ನ ಮಾರಾಟ ಮಾಡಲಿಕ್ಕೆ ಅಂದ್ರೆ ರೈತರು ತಮ್ಮ ಉತ್ಪನ್ನವನ್ನ ಮಾರಾಟ ಮಾಡಲಿಕ್ಕೆ, ರೈತರ ಉತ್ಪನ್ನವನ್ನ ಖರೀದಿ ಮಾಡಲಿಕ್ಕೆ ವ್ಯಾಪಾರಸ್ಥರು ಸೂಕ್ತವಾಗಿರ್ತಕ್ಕಂತಹ ಒಂದು ಪರಿಸರದ ವ್ಯವಸ್ಥೆಯನ್ನ ಈ ಒಂದು ಮಸೂದೆ ಸೃಷ್ಟಿ ಮಾಡ್ತದೆ. ಅದರ ಜೊತೆಗೆ ರೈತರು ತಮ್ಮ ಉತ್ಪನ್ನವನ್ನ ಮಾರಾಟ ಮಾಡಲಿಕ್ಕೆ ಹಾಗೂ ವ್ಯಾಪಾರದಾರರು ರೈತರ ಉತ್ಪನ್ನವನ್ನ ಒಂದು ಪ್ರತಿಫಲದಾಯಕವಾಗಿರ್ತಕ್ಕಂತಹ ಬೆಲೆಗೆ ಖರೀದಿಸಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಸ್ವತಂತ್ರವನ್ನ ಈ ಮಸೂದೆ ನೀಡ್ತದೆ. ಅದರ ಜೊತೆಗೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಏನು ಸಮಿತಿಗಳಿರ್ತವೆ, ಪ್ರಾಂಗಣಗಳಿರ್ತವೆ, ಏನು ಭೌತಿಕ ಪ್ರಾಂಗಣಗಳು ಏನಿರ್ತವೆ ಅವುಗಳನ್ನ ಹೊರತುಪಡಿಸಿ ಹೊರಗಿನ ವಿವಿಧ ಮಾರುಕಟ್ಟೆಗಳಲ್ಲಿ ಅಥವಾ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಶಾಸನದ ಅಡಿಯಲ್ಲಿ ಸ್ಥಾಪನೆ ಆಗಿರತಕ್ಕಂತಹ ಇನ್ನಾವುದೇ ಮಾರುಕಟ್ಟೆಗಳಲ್ಲಿ, ಅವುಗಳ ಅಡಿಯಲ್ಲಿ ಬರ್ತಕ್ಕಂತಹ ಇನ್ನಾವುದೇ ಮಾರುಕಟ್ಟೆ ಪ್ರಾಂಗಣಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ರೀತಿಯಲ್ಲಿ ಪಾರದರ್ಶಕವಾಗಿ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ರೀತಿಯಲ್ಲಿ ಮತ್ತೆ ಯಾವುದೇ ಅಡೆತಡೆಗಳು ಇರದೆ ಹಾಗೆ ಅಂತಾರಾಜ್ಯೀಯ ಮತ್ತು ರಾಜ್ಯ ಮಟ್ಟದಲ್ಲಿ ರೈತರ ಒಂದು ಉತ್ಪನ್ನಗಳ ವ್ಯಾಪಾರವನ್ನ ಉತ್ತೇಜನ ಮಾಡತಕ್ಕಂತಹ ಮುಖ್ಯ ಉದ್ದೇಶವನ್ನ ಈ ಒಂದು ಮಸೂದೆ ಹೊಂದಿದೆ. ಅದರ ಜೊತೆಗೆ ರೈತರಿಗೆ ಹಲವಾರು ರೀತಿಯ ಮಾರುಕಟ್ಟೆಗಳನ್ನ ಪರಿಚಯಿಸಿ ತಮಗೆ ಬೇಕಾದ ಮಾರುಕಟ್ಟೆಗಳನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ಕೂಡ ಈ ಮಸೂದೆ ಒದಗಿಸ್ತದೆ. ಇನ್ನು ಮೂರನೇದಾಗಿ ಈ ಅಂತರ್ಜಾಲದಲ್ಲಿ ವಹಿವಾಟ ಅಂದ್ರೆ ಇಂಟರ್ನೆಟ್ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ನಾವು. ಈ ಎಲೆಕ್ಟ್ರಾನಿಕ್ ವಹಿವಾಟವನ್ನ ಪ್ರೋತ್ಸಾಹ ಮಾಡ್ತದೆ ಮತ್ತು ಇಂತಹ ಎಲೆಕ್ಟ್ರಾನಿಕ್ ವಹಿವಾಟಿಗಾಗಿ ಒಂದು ಪೂರಕವಾಗಿರ್ತಕ್ಕಂತಹ ಚೌಕಟ್ಟನ್ನು ಕೂಡ ಈ ಒಂದು ಮಸೂದೆ ಇಲ್ಲಿ ಕೊಡ್ತದೆ. ಸರ್ ಒಂದ್ ನಿಮಿಷ, ಅಲ್ಲಿ ಮೇಲೆ ಶೇರಿಂಗ್ ಸ್ಟಾಕ್ ಶೇರಿಂಗ್ ಅಂತಿದ್ದಿಲ್ಲ ಸರ್, ಅದನ್ನ ಹೈಡ್ ಮಾಡಿ ಸರ್. ಥ್ಯಾಂಕ್ ಯು. ಕೇಳ್ತಾ ಇದೆಯಾ ಇಲ್ಲಿ? ಇನ್ನು ಒಂದು ಕಾನೂನಿನ ಸಾಮರ್ಥ್ಯದ ವಿಷಯಕ್ಕೆ ಬಂದಾಗ ಅಂದ್ರೆ ಯಾವ ಅವಕಾಶಗಳ ಅಡಿಯಲ್ಲಿ ಕೇಂದ್ರ ಸರ್ಕಾರ ಇಂತಹ ಕಾನೂನುಗಳನ್ನ ರೂಪಿಸಿದೆ ಅಂತಕ್ಕಂಥದ್ದು ಸಂವಿಧಾನಾತ್ಮಕವಾಗಿ ನಾವು ನೋಡಿದಾರ. ಸಂವಿಧಾನಾತ್ಮಕವಾಗಿ ಕೃಷಿ ವಿಷಯವನ್ನು ತೆಗೆದುಕೊಂಡಿದ್ದೆ ಆದ್ರೆ ಕೃಷಿ ಅಂತಕ್ಕಂಥ ವಿಷಯ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಕೃಷಿ ರಾಜ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾದರೂ ಕೂಡ ಕೇಂದ್ರ ಸರ್ಕಾರ ಕೆಲವೊಂದು ಕಾನೂನುಗಳನ್ನ ಮತ್ತು ಕಾನೂನಿನ ಅಂಶಗಳನ್ನ ಮಸೂದೆಗಳನ್ನ ತರಲಿಕ್ಕೆ ಅಧಿಕಾರವನ್ನ ಅರ್ಹತೆಯನ್ನ ಹೊಂದಿರ್ತದೆ. ಈಗ ಉದಾಹರಣೆಗಾಗಿ ಅಂತಾರಾಜ್ಯ ವ್ಯಾಪಾರ ಏನು ಭಾರತದ ಸಂವಿಧಾನದ ಒಂದು ಪಟ್ಟಿ 1ರ ಪ್ರಕಾರ ಅಂದ್ರೆ ಯೂನಿಯನ್ ಲಿಸ್ಟ್ 1 ಅಂತ ಹೇಳ್ತೀವಿ ನಾವು, ಅದರ ಪ್ರಕಾರ ಉಲ್ಲೇಖ 42ರ ವ್ಯಾಪ್ತಿಗೆ ಬರ್ತದೆ. ಇನ್ನು ರಾಜ್ಯದ ಒಳಗಡೆ ಮಾಡತಕ್ಕಂಥ ವ್ಯಾಪಾರ ಏನಿದೆ ಅದು ಉಲ್ಲೇಖ 26ರಲ್ಲಿ ಅಂದ್ರೆ ರಾಜ್ಯದ ಲಿಸ್ಟ್ 2 ಅದರಲ್ಲಿ ಬರ್ತದೆ. ಮತ್ತು ಉಲ್ಲೇಖ 33ರ ಪ್ರಕಾರ ಇನ್ನು ನಮ್ಮ ಭಾರತದ ಸಂವಿಧಾನದ 3ನೇ ಲಿಸ್ಟ್ ನಲ್ಲಿ ಅಂದ್ರೆ ಕನ್ಕರೆಂಟ್ ಲಿಸ್ಟ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಬರ್ತದೆ.
ಸೊ ಹೀಗಾಗಿ ಕೇಂದ್ರ ಸರ್ಕಾರ ರಾಜ್ಯದ ಒಳಗಿನ ಹಾಗೂ ಅಂತಾರಾಜ್ಯ ಮಟ್ಟದ ವ್ಯಾಪಾರಕ್ಕಾಗಿ ಅಂದ್ರೆ ರೈತರು ತಮ್ಮ ಉತ್ಪನ್ನವನ್ನ ತಮ್ಮ ರಾಜ್ಯದಲ್ಲಿಯೇ ಮಾರಾಟ ಮಾಡಬಹುದು ಅಥವಾ ಬೇರೆ ರಾಜ್ಯಗಳಿಗೆ ಹೋಗಿನೂ ಕೂಡ ಮಾರಾಟ ಮಾಡಬಹುದು. ಇಂತಹ ಒಂದು ಶಾಸನವನ್ನ ರೂಪಿಸಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಸಾಮರ್ಥ್ಯ ಮತ್ತು ಅಧಿಕಾರವನ್ನ ಕೇಂದ್ರ ಸರ್ಕಾರ ಹೊಂದಿರ್ತದೆ. ಹಾಗಾಗಿ ಸಂವಿಧಾನಾತ್ಮಕವಾಗಿ ಇಂತಹ ಮಸೂದೆಗಳನ್ನ ಕೇಂದ್ರ ಸರ್ಕಾರ ರೂಪಿಸಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇನ್ನು ರೈತರ ಉತ್ಪನ್ನದ ವಿಷಯಕ್ಕೆ ಬಂದಾಗ ಯಾವುದಕ್ಕೆ ನಾವು ರೈತರ ಉತ್ಪನ್ನ ಅಂತ ಹೇಳಿ ಈ ಕಾಯ್ದೆ ಗುರುತಿಸ್ತದೆ ಅಂತಂದ್ರೆ, ರೈತರು ತನ್ನ ಜಮೀನುಗಳಲ್ಲಿ ಬರ್ತಕ್ಕಂಥ ಉತ್ಪಾದನೆ ಮಾಡ್ತಕ್ಕಂಥ ಪ್ರಮುಖ ಉತ್ಪಾದನೆಗಳಂದ್ರೆ ಉದಾಹರಣೆಗಾಗಿ ಗೋಧಿ ಇರಬಹುದು, ಅಕ್ಕಿ ಇರಬಹುದು, ಇನ್ನಾವುದೇ ಏಕದಳ ಧಾನ್ಯಗಳು ಅಂದ್ರೆ ಸಿರಿಧಾನ್ಯಗಳು, ನಮ್ದು ಜೋಳ, ಸಜ್ಜಿ, ನವಣಿ, ರಾಗಿ, ಭತ್ತ ಅವೆಲ್ಲವೂ ಇದರಲ್ಲಿ ಬರ್ತಕ್ಕಂಥ. ಅದರ ಜೊತೆಗೆ ಖಾದ್ಯ ತೈಲ ಬೀಜಗಳು, ಸಸ್ಯಜನ್ಯ ತೈಲಗಳು, ತರಕಾರಿಗಳು, ಹಣ್ಣುಗಳು, ಬೀಜಗಳು, ಮಸಾಲೆ ಪದಾರ್ಥಗಳು, ಸಕ್ಕರೆ, ಇಂತಹ ಹಲವಾರು ಧಾನ್ಯಗಳನ್ನ ಒಳಗೊಂಡಂತೆ ನಾವು ಅವುಗಳಿಗೆ ಆಹಾರ ಧಾನ್ಯಗಳು ಅಂತ ಹೇಳಿ ಈ ಒಂದು ಮಸೂದೆ ಅರ್ಥೈಸ್ತದೆ. ಅಂದ್ರೆ ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರದಿಂದ ಬರ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನ ಇದು ರೈತರ ಉತ್ಪನ್ನ ಅಂತ ಹೇಳಿ ಈ ಒಂದು ಮಸೂದೆ ಗುರುತಿಸ್ತದೆ. ಅದರ ಜೊತೆಗೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳ ಉತ್ಪನ್ನಗಳನ್ನ ಅಂದ್ರೆ ಅವುಗಳ ಒಂದು ನೈಸರ್ಗಿಕ ರೂಪದಲ್ಲಿ ಹೆಂಗ ನಾವು ಕೊಯ್ಲು ಮಾಡಿದ ಮೇಲೆ ಇರ್ತದೆ ಹಂಗ ಮಾರಾಟ ಮಾಡಿದ್ರೆ ಅವು ನೈಸರ್ಗಿಕ ರೂಪದಲ್ಲಿ ಮಾರಾಟ ಮಾಡುವಂತಹದ್ದು, ಇಲ್ಲ ಅವುಗಳನ್ನು ಸ್ವಲ್ಪ ಸಂಸ್ಕರಿಸಿ ಅವುಗಳಿಗೆ ಒಂದು ಮೌಲ್ಯವರ್ಧನೆ ಮಾಡಿ ಅಂದ್ರೆ ಜನರಿಗೆ ಉಪಯೋಗ ಮಾಡತಕ್ಕಂಥ ರೂಪದಲ್ಲಿನೂ ಕೂಡ ನಾವು ಕೊಡಬಹುದು. ಆ ಉತ್ಪನ್ನಗಳನ್ನು ಕೂಡ ಈ ಒಂದು ಕಾನೂನಿನ ಅಡಿಯಲ್ಲಿ ರೈತರ ಉತ್ಪನ್ನ ಅಂತ ಹೇಳಿ ಗುರುತಿಸಲಾಗ್ತದೆ. ಅದರ ಜೊತೆಗೆ ಈ ಕಚ್ಚಾ ಹತ್ತಿ ಹೆಂಗ ನಾವು ಹೊಲದಾಗಿಂದ ಬಿಡಿಸ್ಕೊಂಡು ಕೂಡ ಬಂದು ಇಡ್ತೀವಿ, ಅದು ಕಚ್ಚಾ ಹತ್ತಿ ಅಂತ ಹೇಳ್ತೀವಿ. ಮುಂದೆ ಅದನ್ನ ಜಿನ್ನಿಂಗ್ ಮಾಡಿಸ್ತೀವಿ, ಅದನ್ನ ಸಂಸ್ಕರಿಸಬಹುದು, ಸಂಸ್ಕರಿಸದೆ ಅದನ್ನ ನೀವು ಮಾರಾಟ ಮಾಡಬಹುದು. ಅದರ ಜೊತೆಗೆ ಹತ್ತಿ ಬೀಜ ಹಾಗೂ ಇನ್ನಾವುದೇ ಪ್ರಕಾರದ ಕಚ್ಚಾ ನಾರು, ಈ ಎಲ್ಲ ಉತ್ಪನ್ನಗಳನ್ನ ರೈತರ ಉತ್ಪನ್ನಗಳು ಅಂತ ಹೇಳಿ ಈ ಎರಡು ಕಾಯ್ದೆಗಳು ಗುರುತಿಸ್ತವೆ. ಇನ್ನು ವ್ಯಾಪಾರ, ಟ್ರೇಡ್ ಏರಿಯಾ, ವ್ಯಾಪಾರದ ಪ್ರದೇಶಗಳಂತ ಏನು ನಾವು ಹೇಳ್ತೀವಿ, ಇದಕ್ಕೆ ಬಹಳ ಮುಖ್ಯವಾಗಿ ನಾವು ಹೇಳ್ಬೇಕು ಅಂತಂದ್ರೆ ಆಯಾ ರಾಜ್ಯಗಳು ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂತಹ ರಾಜ್ಯಗಳು ರಾಜ್ಯ ಮಾರುಕಟ್ಟೆ ಕಾನೂನುಗಳ ಒಂದು ಅಡಿಯಲ್ಲಿ ಏನು ಒಂದು ನಿಗದಿಪಡಿಸಲಾಗಿರ್ತದೆ ಅಥವಾ ನಿರ್ದಿಷ್ಟಪಡಿಸಲಾಗಿರ್ತದೆ, ನಿಗದಿತ ಕೃಷಿ ಉತ್ಪನ್ನಗಳನ್ನು ಒಳಗೊಂಡಂತೆ ಒಬ್ಬ ರೈತ ಅಥವಾ ಇನ್ನೊಬ್ಬ ವ್ಯಾಪಾರಿಯೊಂದಿಗೆ ವ್ಯಾಪಾರವನ್ನು ಮಾಡತಕ್ಕಂತಹ ಪ್ರದೇಶ ಏನಿದೆ ಅದಕ್ಕೆ ನಾವು ಟ್ರೇಡ್ ಏರಿಯಾ ಅಥವಾ ವ್ಯಾಪಾರದ ಪ್ರದೇಶ ಅಂತ ಹೇಳ್ತೀವಿ ನಾವು. ಅಂದ್ರೆ ಎಲ್ಲಿ ಖರೀದಿದಾರರು ರೈತರ ಹತ್ತಿರ ಹೋಗಿ, ರೈತರ ಒಂದು ಕಲೆಕ್ಷನ್ ಸೆಂಟರ್ ಇರ್ಬೋದು, ಫ್ಯಾಕ್ಟರಿ ಪ್ರಿಮೈಸಸ್ ಇರ್ಬೋದು, ಅಥವಾ ಗೋಡಾಮುಗಳ ಜಾಗ ಇರ್ಬೋದು, ಬೇಕಾದಷ್ಟು ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ನಾವು ಖರೀದಿ ಮಾಡತಕ್ಕಂಥದ್ದೇನಿದೆ ಆ ಪ್ರದೇಶಗಳಿಗೆ ನಾವು ಟ್ರೇಡ್ ಏರಿಯಾ ಅಂತ ಹೇಳ್ತೀವಿ. ಇದರಲ್ಲಿ ನಿಮ್ಮ ಹೊಲಗಳಿಗೆ ಬಂದು ಖರೀದಿ ಮಾಡಬಹುದು. ಅಂದ್ರೆ ಕೃಷಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ, ಕೃಷಿ ಉತ್ಪನ್ನಗಳನ್ನು ಬರ್ತಕ್ಕಂಥ ಉತ್ಪಾದನಾ ಕ್ಷೇತ್ರಗಳಿರ್ಬೋದು, ಕೃಷಿ ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡತಕ್ಕಂಥ ಪ್ರದೇಶಗಳಿರ್ಬೋದು, ಕೃಷಿ ಉತ್ಪನ್ನಗಳನ್ನ ಒಗ್ಗೂಡಿಸ್ತಕ್ಕಂಥ ಪ್ರದೇಶಗಳಿರ್ಬೋದು, ಕೃಷಿ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡ್ತಕ್ಕಂಥ ಫ್ಯಾಕ್ಟರಿ ಜಾಗಗಳಿರ್ಬೋದು, ಕೃಷಿ ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಗೋದಾಮ್ಗಳಿರ್ಬೋದು, ಸೈಲೋಗಳಿರ್ಬೋದು, ಹಣ್ಣು ಹಂಪಲುಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಅಥವಾ ಇನ್ನಾವುದೇ ರಚನೆ ಯಾವುದೇ ಒಂದು ಪ್ರದೇಶ ಇರ್ಬೋದು, ಎಲ್ಲಿಂದ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತಕ್ಕಂಥ ಎಲ್ಲ ಜಾಗಗಳನ್ನು ಭಾರತ ದೇಶದಲ್ಲಿ ಇರಬೇಕು ಅಷ್ಟೇ. ಇಂತಹ ಪ್ರದೇಶಗಳನ್ನ ನಾವು ವ್ಯಾಪಾರದ ಪ್ರದೇಶ ಅಂತ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ವ್ಯಾಪಾರಸ್ಥ ಅಂತಕ್ಕಂಥ ಯಾರು ವ್ಯವಹಾರದಲ್ಲಿ ತೊಡಗಿಸ್ಕೊಳ್ತಾರೆ ಅಂಥವರಿಗೆ ನಾವು ವ್ಯಾಪಾರಸ್ಥರು ಅಂತ ಹೇಳಿ ಕರಿತೀವಿ. ನಾವು ಅವರಿಗೆ ವ್ಯಾಪಾರಸ್ಥರು ಅಂತ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ ರಾಜ್ಯದ ಎಪಿಎಂಸಿ ಕಾಯ್ದೆಗಳಲ್ಲಿ ರಚಿಸಲ್ಪಟ್ಟಿರ್ತಕ್ಕಂಥ ಮಾರುಕಟ್ಟೆ ಸಮಿತಿಗಳು ಏನು ಅವರು ನಿರ್ವಹಿಸತಕ್ಕಂಥ ಮುಖ್ಯ ಮಾರುಕಟ್ಟೆಗಳಿರ್ಬೋದು, ಉಪ ಮಾರುಕಟ್ಟೆಗಳಿರ್ಬೋದು, ಅವುಗಳನ್ನ ಒಳಗೊಂಡಂತೆ ಮಾರುಕಟ್ಟೆ ಅಡಿಯಲ್ಲಿ ಬರ್ತಕ್ಕಂಥ ಇನ್ನಾವುದೇ ಪ್ರಾಂಗಣಗಳನ್ನ ಹೊರತುಪಡಿಸಿ, ನಾನೇನ್ ಹೇಳಿದೆ ನಿಮ್ಗೆ ಮೊದಲು, ವ್ಯಾಪಾರ ಪ್ರದೇಶ ಅಥವಾ ಒಂದು ವ್ಯಾಪಾರದ ಒಂದು ಮಾರುಕಟ್ಟೆ ಪ್ರದೇಶ ಅಂತಂದ್ರೆ ಕೃಷಿ ಉತ್ಪನ್ನವನ್ನ ಉತ್ಪಾದನೆ ಮಾಡ್ತಕ್ಕಂಥ, ಕೃಷಿ ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ,
ಕೃಷಿ ಉತ್ಪನ್ನಗಳನ್ನು ಒಟ್ಟುಗೂಡಿಸ್ತಕ್ಕಂಥ ಇನ್ನಾವುದೇ ಪ್ರದೇಶ ಅಥವಾ ಸ್ಥಳ, ಕಾರ್ಖಾನೆಗಳ ಆವರಣಗಳಿರ್ಬೋದು, ಗೋದಾಮುಗಳಿರ್ಬೋದು, ಸೈಲೋಗಳಿರ್ಬೋದು, ಶೀತಲೀಕರಣ ಪ್ರದೇಶಗಳಿರ್ಬೋದು, ಅಥವಾ ಇನ್ನಾವುದೇ ಸ್ಥಳಗಳಿಂದ ಭಾರತದಾದ್ಯಂತ ಕೃಷಿ ಉತ್ಪನ್ನದ ವ್ಯಾಪಾರವನ್ನು ತೆಗೆದುಕೊಳ್ಳಬಹುದು. ಈ ಕೆಳಗಿನ ಪ್ರದೇಶಗಳನ್ನ ಹೊರತುಪಡಿಸಿ, ಒಂದು, ರಾಜ್ಯದಲ್ಲಿರ್ತಕ್ಕಂತಹ ಎಪಿಎಂಸಿ ಕಾಯ್ದೆಯ ಅಡಿಯಲ್ಲಿ ಏನು ರಚಿಸಲ್ಪಟ್ಟಿರ್ತಕ್ಕಂತಹ ಮಾರುಕಟ್ಟೆ ಸಮಿತಿಗಳು, ಅವು ನಿರ್ವಹಿಸತಕ್ಕಂತಹ ಮುಖ್ಯ ಮಾರುಕಟ್ಟೆಗಳು ಅಥವಾ ಉಪ ಮಾರುಕಟ್ಟೆ ಪ್ರಾಂಗಣಗಳು, ಅವುಗಳನ್ನು ಹೊರತುಪಡಿಸಿ, ಅದರ ಜೊತೆಗೆ ರಾಜ್ಯದ ಎಪಿಎಂಸಿ ಕಾಯ್ದೆಗಳ ಅಡಿಯಲ್ಲಿ ರಚಿಸಲ್ಪಟ್ಟಿರ್ತಕ್ಕಂತಹ ಇನ್ನಾವುದೇ ಖಾಸಗಿಯ ಪ್ರಮುಖ ಅಥವಾ ಉಪ ಮಾರುಕಟ್ಟೆಗಳು, ನೇರ ಮಾರುಕಟ್ಟೆ ಸಂಗ್ರಹಣಾ ಕೇಂದ್ರಗಳು ಹಾಗೂ ಖಾಸಗಿ ರೈತ ಗ್ರಾಹಕ ಮಾರುಕಟ್ಟೆಯ ಸ್ಥಳಗಳು, ಅವುಗಳನ್ನು ಹೊರತುಪಡಿಸಿ ಇನ್ನಾವುದೇ ಪ್ರದೇಶದಲ್ಲಿ ರೈತರು ನೇರವಾಗಿ ವ್ಯಾಪಾರದಾರರ ಜೊತೆಗೆ ವ್ಯವಹಾರವನ್ನ ಮಾಡಬಹುದು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಮಸೂದೆಗಳು ನಮಗೆ ನೀಡ್ತವೆ. ಇನ್ನು ವ್ಯಾಪಾರ ಒಂದು ಪ್ರದೇಶದಲ್ಲಿ ಯಾವ ರೀತಿ ವ್ಯಾಪಾರವನ್ನು ನಾವು ಮಾಡಬಹುದು ಅಂತಕ್ಕಂಥದ್ದು ಅಂದ್ರೆ, ಮುಖ್ಯವಾಗಿ ಆಯಾ ಸಂಬಂಧಪಟ್ಟಿರತಕ್ಕಂತಹ ರಾಜ್ಯದ ಕಾನೂನಿನ ಅಡಿಯಲ್ಲಿ, ಅಂದ್ರೆ ಮುಖ್ಯವಾಗಿ ಮಾರುಕಟ್ಟೆಗೆ ಸಂಬಂಧಿಸಿದಂತಹ ಕಾನೂನುಗಳ ಅಡಿಯಲ್ಲಿ ನಿರ್ದಿಷ್ಟಪಡಿಸಿರ್ತಕ್ಕಂಥ ನಿಗದಿತ ಕೃಷಿ ಉತ್ಪನ್ನಗಳನ್ನ ಒಳಗೊಂಡಂತೆ ಒಬ್ಬ ರೈತ ಅಥವಾ ಒಬ್ಬ ವ್ಯಾಪಾರಿ ಏನು ಅವರು ಒಂದು ಕಡೆ ಪ್ರದೇಶದಲ್ಲಿ ಬಂದು ತಮ್ಮ ವ್ಯಾಪಾರ ವಹಿವಾಟನ್ನು ಮಾಡಬಹುದಾಗಿದೆ. ಇನ್ನು ವ್ಯಾಪಾರ ಮಾಡಲಿಕ್ಕೆ ಬಯಸ್ತಕ್ಕಂಥ ವ್ಯಾಪಾರಿ, ಅವನ ಹತ್ರ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂದ್ರೆ ಪ್ಯಾನ್ ಕಾರ್ಡ್ ಅನ್ನ ಹೊಂದಿರಬೇಕು. ಕನಿಷ್ಠ ಕ್ವಾಲಿಫಿಕೇಶನ್ ಇದೆ. ಅವನು ವ್ಯಾಪಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ಅಂದ್ರೆ ರೈತರು ಬೆಳೆದಿರತಕ್ಕಂತಹ ಉತ್ಪನ್ನಗಳನ್ನ ಮಾರಾಟ ಮಾಡುವಂತಹ, ಖರೀದಿ ಮಾಡತಕ್ಕಂತಹ ಒಂದು ವಾಣಿಜ್ಯ ಪ್ರಕ್ರಿಯೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ಬೇಕು ಅಂತ ಬಯಸಿದ್ರೆ, ಮುಖ್ಯವಾಗಿ ಅಂತಹ ವ್ಯಕ್ತಿಗೆ ಮೊದಲು ಪರ್ಮನೆಂಟ್ ಅಕೌಂಟ್ ನಂಬರ್ ಪ್ಯಾನ್ ಕಾರ್ಡ್ ಇರಲೇಬೇಕು. ಅದರ ಜೊತೆಗೆ ವ್ಯಾಪಾರಕ್ಕೆ ಅರ್ಹತೆಯನ್ನ ಪಡೀಲಿಕ್ಕೆ ಕೇಂದ್ರ ಸರ್ಕಾರ ಈ ಸದ್ಯಕ್ಕಂತೂ ಪ್ಯಾನ್ ಕಾರ್ಡ್ ಅಂತ ಹೇಳಿದೆ, ಇನ್ನೂ ಕೂಡ ಹೆಚ್ಚಿನ ಒಂದು ಚರ್ಚೆಗಳು ಈ ವಿಷಯದ ಮೇಲೆ ನಡೀತಾ ಇದ್ದಾವೆ. ಸೊ ಹಾಗಾಗಿ ಸಮಯದಿಂದ ಸಮಯಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ವಾಣಿಜ್ಯದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅರ್ಹನಾಗಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ಅಥವಾ ಸಮಯದಿಂದ ಸಮಯಕ್ಕೆ ಬೇರೆ ಪರ್ಯಾಯ ದಾಖಲಾತಿಗಳನ್ನು ಕೂಡ ಅವರು ನಿಗದಿಪಡಿಸಬಹುದಾಗಿದೆ. ಬರೀ ಪ್ಯಾನ್ ಕಾರ್ಡ್ ಇದ್ರೆ ಅಷ್ಟೇ ಅಂತಲ್ಲ, ಮುಂದೆ ಹೇಳ್ಬೋದು ರಿಜಿಸ್ಟ್ರೇಷನ್ ಮಾಡಬೇಕು, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬೇಕು ಅಂತಲೂ ಹೇಳ್ಬೋದು. ಇಂತಹ ಚರ್ಚೆಗಳು ಮತ್ತು ಪ್ರಯತ್ನಗಳು ಅದರಲ್ಲಿ ಅಡಕವಾಗಿವೆ. ಅದರ ಜೊತೆಗೆ ಈಗೇನು ರೈತ ಉತ್ಪಾದಕ ಸಂಸ್ಥೆಗಳ ಏನಿದಾವೆ ಅಥವಾ ಈ ಕೃಷಿ ಸಹಕಾರ ಸೊಸೈಟಿಗಳೇನಿದಾವೆ, ಅವರು ಆಟೋಮೆಟಿಕ್ ಆಗಿ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಯಾವುದೇ ರೀತಿಯ ವಾಣಿಜ್ಯವನ್ನ, ಕೃಷಿ ಉತ್ಪನ್ನಗಳ ವ್ಯಾಪಾರವನ್ನು ಮಾಡಲಿಕ್ಕೆ ಅವರು ಯೋಗ್ಯರು ಅಂತಕ್ಕಂತಹ ವಿಚಾರವನ್ನು ಕೂಡ ಇದು ಈ ಕಾಯ್ದೆ ಹೇಳುತ್ತದೆ. ಇನ್ನು ಈ ಮಸೂದೆಯಲ್ಲಿರ್ತಕ್ಕಂಥ ಕೆಲವೊಂದು ನಿಬಂಧನೆಗಳು, ಏನ್ ಪ್ರಾವಿಷನ್ಸ್ ಇದಾವಪ್ಪ ಈ ಬಿಲ್ ಅಲ್ಲಿ ಅಂತ ನಾವು ನೋಡಿದ್ದಾದ್ರೆ, ಈ ಮಾರುಕಟ್ಟೆ ಶುಲ್ಕ ಸೆಸ್ ಅಂತ ಏನ್ ಹೇಳ್ತೀವಿ, ಲೇವಿ ಅಂತ ಏನ್ ಹೇಳ್ತೀವಲ್ಲ, ಯಾವುದೇ ರಾಜ್ಯದ ಎಪಿಎಂಸಿ ಕಾಯ್ದೆಯ ಅಡಿಯಲ್ಲಿ ರೈತರ ವ್ಯಾಪಾರಕ್ಕಾಗಿ, ಉತ್ಪನ್ನಗಳ ವ್ಯಾಪಾರಕ್ಕಾಗಿ ಏನು ಮಾರುಕಟ್ಟೆಯ ಶುಲ್ಕ ಅಥವಾ ಸೆಸ್ ಅಥವಾ ಲೇವಿ ಏನಿದೆ, ಅದನ್ನ ವ್ಯಾಪಾರ ನಡೆಸುವ ರೈತ ಅಥವಾ ವ್ಯಾಪಾರಿಯ ಮೇಲೆ ಅಥವಾ ಅಂತರ್ಜಾಲದಲ್ಲಿ ನಡೀತಕ್ಕಂತಹ ವ್ಯಾಪಾರ ಪ್ರದೇಶದಲ್ಲಿ ಈ ಹೇಳಿ, ಕೇಳ್ತಾ ಇಲ್ವಾ ಸರ್? ಕೇಳ್ತಾ ಇದೆ ಸರ್. ಅಲ್ಲಿ ಯಾರು ಕೇಳ್ತಾ ಇದೆ ಕೇಳ್ತಾ ಇಲ್ಲ, ಕೇಳ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಓಕೆ. ಈ ಮಸೂದೆ ಮುಖ್ಯವಾಗಿ ಈ ವ್ಯಾಪಾರದಲ್ಲಿ ಏನು ಒಂದು ವ್ಯವಹಾರದ ವೇದಿಕೆ, ಪ್ಲಾಟ್ಫಾರ್ಮ್ ಅಂತ ಏನ್ ಹೇಳ್ತೀವಲ್ಲ, ಆ ಒಂದು ವ್ಯಾಪಾರದ ವೇದಿಕೆಯಲ್ಲಿ ಹೆಚ್ಚಿನ ಪ್ರಮಾಣದ ಪಾರದರ್ಶಕತೆಯನ್ನು ತಂದುಕೊಡ್ತದೆ. ಅದರ ಜೊತೆಗೆ ಅಂತರ್ಜಾಲದ ವ್ಯವಹಾರವನ್ನ ಇದು ಪ್ರೋತ್ಸಾಹ ಮಾಡುತ್ತದೆ ಮತ್ತು ಈ ಅಂತರ್ಜಾಲದ ವಹಿವಾಟಿಗೆ ಒಂದು ಸೂಕ್ತವಾಗಿರ್ತಕ್ಕಂತಹ ಚೌಕಟ್ಟನ್ನು ಕೂಡ ಇದು ಕೊಡ್ತದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ವ್ಯವಹಾರದಾರರಿಗೆ ಈ ಎಲೆಕ್ಟ್ರಾನಿಕ್ ನೋಂದಣಿ ವ್ಯವಸ್ಥೆಯನ್ನ ತರಲಿಕ್ಕೂ ಕೂಡ ವಿಚಾರವನ್ನು ಮಾಡಿದೆ. ಅದನ್ನು ತರಬಹುದಾಗಿದೆ. ಅಲ್ಲದೆ ಪಾವತಿಯ ವಿಧಾನಗಳ ಪದ್ಧತಿಗಳನ್ನು, ಯಾವ ರೀತಿಯಾಗಿ ರೆಸೀಟ್ಗಳನ್ನು ಅವ್ರಿಗೆ ಕೊಡಬೇಕು ಅನ್ನೋದರ ಬಗ್ಗೆನೂ ಕೂಡ
ಇನ್ನು ಮುಂದೆ ಅದು ಸೂಚಿಸ್ತದೆ. ಇನ್ನು ರೈತರು ತಮ್ಮ ಉತ್ಪನ್ನವನ್ನ ವಹಿವಾಟು ಮಾರಾಟಗಾರರಿಗೆ ನೀಡಿದಾಗ ವ್ಯಾಪಾರ ಪ್ರಕ್ರಿಯೆ ಮುಗಿದ ನಂತರ ಅದೇ ದಿನದಂದು ರೈತರಿಗೆ ಆ ವ್ಯಾಪಾರದ ಮೊತ್ತವನ್ನ ಮೌಲ್ಯವನ್ನ ಭರಿಸಬೇಕಾಗಿರ್ತಕ್ಕಂಥದ್ದು ಆ ವ್ಯಾಪಾರಿಗಳ ಜವಾಬ್ದಾರಿ. ಅತಿ ಹೆಚ್ಚು ಅಂತಂದ್ರೆ ವ್ಯಾಪಾರ ನಡೆದ ದಿನದಿಂದ ಹಿಡಿದು ಮುಂದಿನ 3 ದಿನಗಳವರೆಗೆ ಪಾವತಿ ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನ ಕೊಡಬಹುದಾಗಿದೆ. 3 ದಿನಗಳ ಒಳಗಾಗಿ ಅವರು ರೈತರ ಉತ್ಪನ್ನದ ಮೌಲ್ಯವನ್ನ ಅವರಿಗೆ ಕಟ್ಟಬೇಕು, ಇದು ಕಡ್ಡಾಯ. ಅದೇ ದಿನ ನೀವು ಅವರಿಗೆ ಹಣವನ್ನ ಪಾವತಿಸಲು ಆಗದೆ ಹೋದಲ್ಲಿ ಅಧಿಕೃತವಾಗಿರ್ತಕ್ಕಂತಹ ರಸೀತಿಯನ್ನ ರೈತರಿಗೆ ನೀಡುವುದು ಕೂಡ ಇದರಲ್ಲಿ ಕಡ್ಡಾಯ. ಮತ್ತು ಮುಂದಿನ 3 ದಿನಗಳ ಅವಧಿಯ ಒಳಗಾಗಿ ರೈತರಿಂದ ಖರೀದಿ ಮಾಡಿದ ಉತ್ಪನ್ನಗಳ ಮೌಲ್ಯವನ್ನ ಅವರಿಗೆ ಜಮಾ ಮಾಡುವುದು ಕೂಡ ಕಡ್ಡಾಯ. ಇನ್ನು ಕೇಂದ್ರ ಸರ್ಕಾರ ಈ ರೈತರಿಗೆ ಮಾರುಕಟ್ಟೆ ಹಾಗೂ ಬೆಲೆಗಳ ವಸ್ತುಸ್ಥಿತಿಯನ್ನ ತಿಳಿಸ್ಬೇಕಲ್ಲ, ಎಷ್ಟು ಪ್ರಮಾಣದಲ್ಲಿ ಬೆಲೆ ಇದೆ, ಯಾವ ಮಾರ್ಕೆಟ್ ಅಲ್ಲಿ ಬೆಲೆ ಇದೆ, ಇಂತಹ ಒಂದು ಚೌಕಟ್ಟನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡತಕ್ಕಂಥ ಇನ್ನಾವುದೇ ಸಂಸ್ಥೆಗೆ ಒಂದು ನಿರ್ದೇಶನವನ್ನು ನೀಡಬೇಕಾಗಿದೆ. ಯಾಕಂದ್ರೆ ಮಾರ್ಕೆಟ್ ಇಂಟೆಲಿಜೆನ್ಸ್, ಯಾವ ಜಾಗದಲ್ಲಿ ಯಾವ ಬೆಲೆ ಇದೆ ಅಂತಕ್ಕಂಥದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ರೈತರಿಗೆ ತಲುಪಿಸುವ ಸಲುವಾಗಿ ಕೇಂದ್ರ ಸರ್ಕಾರ ತನ್ನ ಕೆಳಗೆ ಕೆಲಸ ಮಾಡತಕ್ಕಂಥ ಯಾವುದೇ ಒಂದು ಅಂಗ ಸಂಸ್ಥೆಯನ್ನ ಈ ಒಂದು ಕೆಲಸಕ್ಕೆ ಹಂಚಬಹುದಾಗಿದೆ. ಅದರ ಜೊತೆಗೆ ವ್ಯಾಪಾರ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಟ್ರೇಡ್ ಏರಿಯಾಸ್ ಅಂತ ನಾವೇನ್ ಹೇಳ್ತೀವಲ್ಲ, ಈ ಮಸೂದೆ ಅನ್ವಯ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ APMC ಕಾಯ್ದೆ ಅಥವಾ ಇನ್ನಾವುದೇ ಕಾನೂನುಗಳು ಆ ಟ್ರೇಡ್ ಏರಿಯಾಸ್ಗೆ ಅನ್ವಯ ಆಗುವುದಿಲ್ಲ. ಆ APMC ಕಾಯ್ದೆಗಳು ಆ APMC ಪ್ರಾಂಗಣಕ್ಕೆ ಮಾತ್ರ ಸೀಮಿತವಾಗಿರ್ತವೆ, ಅಲ್ಲಿ ನಡೀತಕ್ಕಂತಹ ವ್ಯವಹಾರಕ್ಕೆ ಮಾತ್ರ ಅವು ಸೀಮಿತವಾಗಿರ್ತವೆ. ಇನ್ನು ವ್ಯವಹಾರ ಅಂದ್ಮೇಲೆ ರೈತರು ಮಾರಾಟ ಮಾಡುವುದು, ಖರೀದಿದಾರರನ್ನು ಖರೀದಿ ಮಾಡುವುದು ಅಂದ್ಮೇಲೆ ಕೆಲವೊಂದು ಪ್ರಸಂಗಗಳಲ್ಲಿ ಅವರ ಮಧ್ಯ ವ್ಯಾಜ್ಯ ಅಥವಾ ಜಗಳ ಬರಬಹುದು, ಅಥವಾ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟತೆ ಇರದೆ ಹೋದ್ರೆ ಮನಸ್ತಾಪಗಳು, ಜಗಳಗಳು ಬರಬಹುದು. ಇಂತಹ ವ್ಯವಹಾರದಲ್ಲಿ ಬರ್ತಕ್ಕಂತಹ ವಿವಾದಗಳನ್ನು, ವ್ಯಾಜ್ಯಗಳನ್ನ ಬಗೆಹರಿಸಲಿಕ್ಕೂ ಕೂಡ ಈ ಒಂದು ಕಾನೂನಿನಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಉದಾಹರಣೆಗಾಗಿ ಸಹಾಯಕ ಆಯುಕ್ತರು, ಏನು ನಮ್ಮ ಸಬ್ ಡಿವಿಷನಲ್ ಉಪವಿಭಾಗೀಯ ಮಟ್ಟದಲ್ಲಿ ಇರ್ತಕ್ಕಂತಹ ಮ್ಯಾಜಿಸ್ಟ್ರೇಟ್, ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಥವಾ ನಮ್ಮಲ್ಲಿ ನಾವು ಅಸಿಸ್ಟೆಂಟ್ ಕಮಿಷನರ್ ಅಂತ ಹೇಳ್ತೇವೆ, ಸಹಾಯಕ ಆಯುಕ್ತರು, ಅವ್ರು ಏನ್ ಮಾಡಿರ್ತಾರೆ, ತಮ್ಮ ಒಂದು ಅಡಿಯಲ್ಲಿ ಅಧೀನದಲ್ಲಿ ಒಂದು ಸಂಧಾನ ಮಂಡಳಿ, ಬೋರ್ಡ್ ಆಫ್ ಕನ್ಸಿಲಿಯೇಷನ್ ಅಂತ ಹೇಳ್ತಾರೆ, ಅಂಥದ್ದನ್ನ ಅವರು ರಚಿಸಿರ್ತಾರೆ. ಈ ಒಂದು ಬೋರ್ಡ್ ಆಫ್ ಕನ್ಸಿಲಿಯೇಷನ್ ಅಥವಾ ಸಂಧಾನ ಮಂಡಳಿ ರೈತರು ಮತ್ತು ವ್ಯಾಪಾರದಾರರು ಅವರ ಮಧ್ಯೆ ಇರ್ತಕ್ಕಂತಹ ವಿವಾದಗಳನ್ನ ಅದು ಸಂಪೂರ್ಣವಾಗಿ ಆಲಿಸಬೇಕು, ಅರ್ಥೈಸಬೇಕು ಮತ್ತು ರಾಜಿಯ ಮೂಲಕ ಅದನ್ನ ಇತ್ಯರ್ಥಪಡಿಸಬೇಕು. ಏನು ಒಂದು ವಿಷಯದಲ್ಲಿ ರಾಜಿಯ ಮುಖಾಂತರ ಈ ಸಂಧಾನ ಮಂಡಳಿ ವ್ಯಾಜ್ಯವನ್ನ, ವಿವಾದವನ್ನ, ವಾದವನ್ನ ಬಗೆಹರಿಸಲಿಕ್ಕೆ ಆಗದೆ ಹೋದರೆ ಅಂತಹ ಒಂದು ಪ್ರಸಂಗದಲ್ಲಿ ಆ ಒಂದು ವ್ಯಾಜ್ಯಗಳನ್ನ, ವಿವಾದಗಳನ್ನ ಉಪವಿಭಾಗೀಯ ಮ್ಯಾಜಿಸ್ಟ್ರೇಟ್ ಅಂದ್ರೆ ನಮ್ಮ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಏನಿದ್ದಾರೆ ಅವರು ಆ ವಾದ ವಿವಾದಗಳನ್ನ ಆಲಿಸಬೇಕು ಮತ್ತು ಅವುಗಳಿಗೆ ಸೂಕ್ತವಾಗಿರ್ತಕ್ಕಂತಹ ನಿರ್ಧಾರಗಳನ್ನ ನೀಡಬೇಕು. ಇದರಲ್ಲಿ ಮುಖ್ಯವಾಗಿ ವ್ಯಾಪಾರ ಪ್ರದೇಶದಲ್ಲಿನ ಯಾವುದೇ ವ್ಯಾಪಾರ ಉಲ್ಲಂಘನೆಯನ್ನ, ಅಲ್ಲಿ ಬಹಳಷ್ಟು ಸಾರಿ ನಮ್ಮಲ್ಲಿ ಡಿಸ್ಪ್ಯೂಟ್ಗಳು ಬರ್ತವೆ. ಮುಖ್ಯವಾಗಿ ಏನಾಗ್ತದೆ, ವ್ಯಾಪಾರ ಪ್ರದೇಶದಲ್ಲಿ ಕೆಲವೊಂದು ನಿಯಮಗಳನ್ನ, ನೀತಿಗಳನ್ನ ವ್ಯಾಪಾರದಾರರು ಉಲ್ಲಂಘನೆ ಮಾಡಿದ್ದೆ ಆದರೆ ಅವರಿಗೆ ಆ ವಾದಗಳನ್ನ ರೈತರಿಂದ ಆಲಿಸಿ, ವಿರೋಧಿಗಳಿಂದನೂ ಅಂದ್ರೆ ಪ್ರತಿರೋಧವಾಗಿರ್ತಕ್ಕಂಥ ಏನು ವ್ಯಾಪಾರಿಗಳಿರ್ತಾರೆ ಅವರಿಂದನೂ ಕೂಡ ಆ ಒಂದು ವಾದವನ್ನ ಆಲಿಸಿ ಸೂಕ್ತವಾಗಿರ್ತಕ್ಕಂಥ ನಿರ್ಣಯವನ್ನ, ಜಜ್ಮೆಂಟ್ ಅನ್ನ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ನೀಡಬೇಕು ಅಂತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ಕಾನೂನಿನಡಿಯಲ್ಲಿ ತರಲಾಗಿದೆ. ಅಂದ್ರೆ ವ್ಯಾಪಾರ ಪ್ರದೇಶದಲ್ಲಿ ಇರ್ತಕ್ಕಂಥ ಏನು ವ್ಯಾಪಾರದಲ್ಲಿ ನಾವು ಮಾಡ್ತಕ್ಕಂಥ ಯಾವುದೇ ಪ್ರಕಾರದ ಕಾನೂನಿನ ಉಲ್ಲಂಘನೆ ಆಗಿದ್ರೆ, ಉದಾಹರಣೆಗಾಗಿ ಸರಿಯಾಗಿ ಅವರು ತೂಕ ಮಾಡದೆ ಹೋಗಿದ್ರೆ, ತೂಕದಲ್ಲಿ ಹೊಡೆತವನ್ನು ಮಾಡಿದ್ರೆ, ಅವರು ಬಳಸ್ತಕ್ಕಂತಹ ಕಲ್ಲುಗಳು ಏನೋ ಮೆಜರ್ಮೆಂಟ್ಸ್ ಇಂದ ಸೀಲ್ ಆಗಿರದೇ ಇರ್ದಿದ್ರೆ, ಅಂತಹ ಒಂದು ಪ್ರಸಂಗದಲ್ಲಿ ಅಥವಾ ಅವರು ಒಪ್ಪಂದ ಮಾಡಿರ್ತಕ್ಕಂಥ ಬೆಲೆಗೆ ಅವರು ಪಾವತಿ ಮಾಡದೆ ಹೋಗಿದ್ರೆ,
ಇಂತಹ ವಿಚಾರಗಳನ್ನ ಯಾವ ಕಾನೂನಿನ ಉಲ್ಲಂಘನೆ ಆಗಿದೆ ಅಂತಕ್ಕಂಥದ್ದನ್ನ ಉಪವಿಭಾಗೀಯ ಒಂದು ಪ್ರಾಧಿಕಾರ ಅಥವಾ ಏನು ಮ್ಯಾಜಿಸ್ಟ್ರೇಟ್ ಇರ್ತಾರೆ ಅವರು ಅದನ್ನ ಸ್ಪಷ್ಟವಾಗಿ ವಿಚಾರಣೆ ಮಾಡಿ ಅಲ್ಲಿ ಏನು ರೈತನಿಗೆ ಎಷ್ಟು ಮೊತ್ತಕ್ಕೆ ಹಾನಿಯಾಗಿದೆಯೋ ಅಂತ ಮೊತ್ತವನ್ನ ಪಾವತಿಸಲಿಕ್ಕೆ ಆದೇಶ ನೀಡಬಹುದಾಗಿದೆ. ಅದರ ಜೊತೆಗೆ ಅವನು ಮಾಡಿರ್ತಕ್ಕಂತಹ ತಪ್ಪಿಗಾಗಿ ಅವರಿಗೆ ದಂಡವನ್ನು ಕೂಡ ಅವರು ವಿಧಿಸಬಹುದಾಗಿದೆ. ಅದಲ್ಲದೆ ನಿಗದಿತ ಕೃಷಿ ಉತ್ಪನ್ನಗಳ ವ್ಯಾಪಾರಕ್ಕಾಗಿ ಅವು ಏನು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಟ್ರೇಡರ್ ಇರ್ತಾನ, ವ್ಯಾಪಾರಿ ಇರ್ತಾನ, ಅವರು ಮಾಡಿರ್ತಕ್ಕಂತಹ ತಪ್ಪಿಗಾಗಿ ಕೆಲವು ಅವಧಿಯವರೆಗೆ ವ್ಯಾಪಾರದಿಂದ ಅವನನ್ನ ದೂರಿಡಬಹುದಾಗಿದೆ. ಕಾನೂನಾತ್ಮಕವಾಗಿ ಅವನು ಮುಂದೆ ವ್ಯಾಪಾರ ಮಾಡುವಂಗಿಲ್ಲ. 1 ವರ್ಷ, 2 ವರ್ಷ, 6 ತಿಂಗಳು ಅನ್ನುವಂತ ಒಂದು ಜಜ್ಮೆಂಟ್ ಅನ್ನು ಕೂಡ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಮಾಡಬಹುದು. ಸೊ ಹೀಗೆ ಈ ಕಾನೂನಿನಡಿಯಲ್ಲಿ ರೈತ ಮತ್ತು ವ್ಯಾಪಾರಿಯ ಮಧ್ಯೆ ಉಂಟಾಗಬಹುದಾಗಿರ್ತಕ್ಕಂತಹ ವ್ಯಾಜ್ಯಗಳನ್ನ ಯಾವ ರೀತಿಯಾಗಿ ಪರಿಹರಿಸಲಿಕ್ಕೆ ವ್ಯವಸ್ಥೆಯನ್ನು ನೀಡಲಾಗಿದೆ ಅನ್ನೋದು ಕೂಡ ಬಹಳ ಮುಖ್ಯ. ಇನ್ನು ಇಂತಹ ವಿಚಾರಗಳಿಗೆ ಬಂದಾಗ ಕೆಲವೊಂದು ದಂಡಗಳನ್ನು ಕೂಡ ಕಾನೂನಿನಲ್ಲಿ ವಿಧಿಸುತ್ತದೆ. ಉದಾಹರಣೆಗಾಗಿ ಕಾಯ್ದೆಯ ಯಾವುದೇ ನಿಬಂಧವನ್ನು, ಕಾಯ್ದೆಯ ಅಡಿಯಲ್ಲಿರ್ತಕ್ಕಂತಹ ಪ್ರಾವಿಷನ್ಸ್ ಅನ್ನು ಏನಾದರೂ ಕಾಂಟ್ರವೀನ್ ಮಾಡಿದ್ರೆ, ಅಂದ್ರೆ ಕಾಯ್ದೆಯಲ್ಲಿ ನೀಡಲಾಗಿರ್ತಕ್ಕಂತಹ ನಿಬಂಧನೆಗಳನ್ನ ಯಾವುದೇ ವ್ಯಾಪಾರಿ ಉಲ್ಲಂಘನೆ ಮಾಡಿದ್ರೆ ಅಂತಹ ವ್ಯಾಪಾರಿಗೆ ಕನಿಷ್ಠ 25,000 ರೂಪಾಯಿ ದಂಡ. ಈ ದಂಡದ ಪ್ರಮಾಣವನ್ನ ಗರಿಷ್ಠ 5 ಲಕ್ಷ ರೂಪಾಯಿಗಳವರೆಗೂ ಕೂಡ ಹಾಕಲಿಕ್ಕೆ ಅಲ್ಲಿ ಪ್ರಾವಿಷನ್ ಇದೆ. ಅದರ ಜೊತೆಗೆ ಅವನು ತನ್ನ ತಪ್ಪನ್ನ ತಿದ್ದುಕೊಳ್ಳದೇನೆ ಆ ತಪ್ಪು ಮುಂದುವರೆದಿದ್ದೇ ಆದರೆ ಅಂತಹ ಮುಂದುವರೆದಂತಹ ಅವಧಿಗೆ ಅಂದ್ರೆ ಪ್ರತಿ ದಿನಕ್ಕೆ 5,000 ರೂಪಾಯಿಗಳ ದಂಡವನ್ನು ಕೂಡ ಹೆಚ್ಚುವರಿಯಾಗಿ ಅಲ್ಲಿ ವಿಧಿಸಬಹುದಾಗಿದೆ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ವ್ಯಾಪಾರಿ ಮತ್ತು ರೈತನ ನಡುವೆ ಯಾವುದೇ ರೀತಿಯ ವ್ಯಾಜ್ಯಗಳು ಬಂದಾಗ ವ್ಯಾಪಾರಿ ಮಸೂದೆ ಅಥವಾ ಕಾಯ್ದೆಯ ಅಡಿಯಲ್ಲಿ ಇರ್ತಕ್ಕಂಥ ಏನು ಪ್ರಾವಿಷನ್ಸ್ ಇದಾವೆ ಅವುಗಳಲ್ಲಿ ತಪ್ಪೇನಾದ್ರೂ ಮಾಡಿದ್ದೆ ಆದ್ರೆ ಅಂತಹ ವ್ಯಾಪಾರಿಗೆ ಅವರು ಮಾಡಿರ್ತಕ್ಕಂತಹ ತಪ್ಪಿನ ಪ್ರಮಾಣಕ್ಕೆ ಅನುಗುಣವಾಗಿ 25,000 ರೂಪಾಯಿಗಳಿಂದ ಹಿಡಿದು 5 ಲಕ್ಷ ರೂಪಾಯಿಗಳವರೆಗೆ ದಂಡವನ್ನ ವಿಧಿಸತಕ್ಕಂತ ಹಕ್ಕನ್ನ ಈ ಕಾನೂನು ನೀಡುತ್ತದೆ. ಅದರ ಜೊತೆಗೆ ಅವನು ಮಾಡಿರ್ತಕ್ಕಂತಹ ತಪ್ಪಿನ ಅವಧಿ, ಈಗ ಇವತ್ತೊಂದು ಅವರ ಮೇಲೆ ಒಂದು ಆದೇಶವನ್ನು ನೀಡಿದ ಮೇಲೂ ಕೂಡ ಅವನು ದಂಡವನ್ನ ಪಾವತಿಸದೇ ಹೋದರೆ, ಅಂತಹ ತಪ್ಪಿನ ಅವಧಿ ವಿಸ್ತರಣೆ ಆಗತಾನೆ ಹೋದರೆ ಅಂತಹ ವಿಸ್ತರಣೆ ಆಗಿರತಕ್ಕಂತಹ ಅವಧಿಗೆ ಪ್ರತಿ ದಿನಕ್ಕೆ 5,000 ರೂಪಾಯಿಗಳ ದಂಡವನ್ನು ಕೂಡ ಆ ವ್ಯಾಪಾರಿಗೆ ಹಾಕಬೇಕು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಕಾನೂನು ಹೇಳ್ತದೆ. ಅದರ ಜೊತೆಗೆ ಈ ಎಲೆಕ್ಟ್ರಾನಿಕ್ ಟ್ರೇಡ್ ಪ್ಲಾಟ್ಫಾರ್ಮ್ ಅಂದ್ರೆ ಅಂತರ್ಜಾಲದಲ್ಲಿ ನಾವು ಮಾಡತಕ್ಕಂಥ ವ್ಯಾಪಾರ, ಅದನ್ನು ನಿಯಂತ್ರಿಸತಕ್ಕಂಥ ಅಥವಾ ನಿರ್ವಹಿಸತಕ್ಕಂಥ ಯಾವುದೇ ವ್ಯಕ್ತಿ ಅಲ್ಲಿರ್ತಕ್ಕಂಥ ನಿಬಂಧನೆಗಳನ್ನ ಉಲ್ಲಂಘನೆ ಮಾಡಿದರೆ ಅಂತಹ ವ್ಯಕ್ತಿಗೂ ಕೂಡ ಕನಿಷ್ಠ 50,000 ರೂಪಾಯಿಗಳನ್ನ ದಂಡ ಹಾಕ್ತಕ್ಕಂಥದ್ದು. ಇಂತಹ ದಂಡದ ಪ್ರಮಾಣ 10 ಲಕ್ಷ ರೂಪಾಯಿಗಳವರೆಗೂ ಹೋಗ್ಬೋದು. ಅಂದ್ರೆ ಅಲ್ಲೇ ನಡೆದಿರ್ತಕ್ಕಂಥ ವ್ಯಾಪಾರ, ಅವನು ಮಾಡಿರ್ತಕ್ಕಂಥ ತಪ್ಪಿನ ಪ್ರಮಾಣ ಇವುಗಳನ್ನು ನೋಡಿಕೊಂಡು 50,000 ರೂಪಾಯಿಯ ಕನಿಷ್ಠ ದಂಡದಿಂದ ಹಿಡಿದು 10 ಲಕ್ಷ ರೂಪಾಯಿಗಳ ಗರಿಷ್ಠ ದಂಡವನ್ನ ಅಂತಹ ವ್ಯಾಪಾರಿಗೆ ಹಾಕಬಹುದಾಗಿದೆ. ಅದರ ಜೊತೆಗೆ ಅವನಿಗೆ ಆದೇಶವನ್ನು ನೀಡಿದ ನಂತರವೂ ಕೂಡ ಅವನು ಮಾಡಿದ ತಪ್ಪಿನ ಅವಧಿ ಇನ್ನೂ ಮುಂದುವರಿತಾ ಹೋದರೆ ಅಂತಹ ಪ್ರತಿ ಒಂದು ದಿನಕ್ಕೆ 10,000 ರೂಪಾಯಿಗಳ ದಂಡವನ್ನು ಹಾಕ್ತಕ್ಕಂತಹ ಪ್ರಾವಿಷನ್ ಅನ್ನು ಕೂಡ ಈ ಒಂದು ಕಾನೂನಿನಡಿಯಲ್ಲಿ ಮಾಡಲಾಗಿದೆ. ಇನ್ನು ಈ ಕಾನೂನು ನಾನು ಬಹಳಷ್ಟು ಕಡೆ ನೋಡಿದಾಗ ಚರ್ಚೆಗಳನ್ನು ನೀವು ಬೇರೆ ಬೇರೆ ಟಿವಿಗಳಲ್ಲಾಗಲಿ ಬೇರೆಯವ್ರ ಜೊತೆಗಾಗಲಿ ಕೆಲವೊಂದು ವಾಟ್ಸಾಪ್ ಗಳಲ್ಲಿ ಮೆಸೇಜ್ಗಳನ್ನು ಕೂಡ ನಾವು ನೋಡಿದಾಗ ಬಹಳಷ್ಟು ಮಂದಿ ನಮಗೆ APMC ಗಳೇ ಮುಚ್ಚಿ ಹೋದವೇನೋ, ನಮ್ಮ MSP ನೇ ಬಂದಾಗಿ ಹೋದನೋ ಅಂತಕ್ಕಂತಹ ಪ್ರಮಾಣದಲ್ಲಿ ಕೂಡ ಚರ್ಚೆ ಮಾಡ್ತೀವಿ. ಸೊ ಹಾಗಾಗಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನು ನಿಮ್ಗೆ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಮೇಲೆ ಹಾಗೂ ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಏನು ಖರೀದಿ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಅದಕ್ಕೆ ಈ ಕಾನೂನಿನಿಂದ ಆಗ್ತಕ್ಕಂತಹ ಪರಿಣಾಮ ಏನು ಅನ್ನೋದನ್ನು ಈಗ ನೋಡೋಣ. ಈ ಮಸೂದೆ ರಾಜ್ಯಗಳ
APMC ಕಾಯ್ದೆಗಳನ್ನ, ಅಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಸಂಬಂಧಿಸಿದ ಯಾವುದೇ ಕಾಯ್ದೆಗಳನ್ನ ಬದಲಿಸ್ತಕ್ಕಂತ, ಟಚ್ ಮಾಡ್ತಕ್ಕಂತ, ಮುಟ್ಟತಕ್ಕಂತ ಉದ್ದೇಶವನ್ನ ಹೊಂದಿಲ್ಲ. ಇದನ್ನ ನಾವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೋಬೇಕು. ಇಲ್ಲಿ ಮಂಡಿಸಲಾಗಿರ್ತಕ್ಕಂಥ 2 ಹೊಸ ಕಾನೂನುಗಳೇನಿದಾವೆ, ಈ 2 ಮಸೂದೆಗಳು ಕೂಡ ಆಯಾ ರಾಜ್ಯದಲ್ಲಿ ಸದ್ಯ ಲಾಗೂ ಆಗಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಸಂಬಂಧಿಸಿದಂತಹ ಕಾನೂನುಗಳಿಗೆ ಯಾವುದಕ್ಕೂ ಅವು ಧಕ್ಕೆಯನ್ನ ತರುವುದಿಲ್ಲ, ಅವುಗಳನ್ನ ಅವು ಮುಟ್ಟುವುದಿಲ್ಲ. ಇನ್ನು ಎರಡನೇದು, ಈ ಕೃಷಿ ಮಸೂದೆಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆಗಳ ಸಮಿತಿಯ ಮೇಲೆ ಯಾವುದೇ ರೀತಿಯ ಪರಿಣಾಮ ಆಗೋದಿಲ್ಲ. ಅವರೂ ಕೂಡ ಎಂದಿನಂತೆ ಈ ಹಿಂದೆ ಹೇಗೆ ಕಾರ್ಯನಿರ್ವಹಿಸಿದ್ರು ಹಂಗೇನೆ ಅವರು ಮುಂದೆ ಕಾರ್ಯನಿರ್ವಹಣೆ ಮಾಡಬಹುದಾಗಿದೆ ಮತ್ತು ತಮ್ಮ ಅಸ್ತಿತ್ವವನ್ನ ಅವು ಉಳಿಸಿಕೊಂಡು ಹೋಗ್ಬೇಕಾಗಿದೆ. ಆದರೆ ಈ ಕಾಯ್ದೆ ರೈತನಿಗೆ ಒಂದಕ್ಕಿಂತ ಹೆಚ್ಚು ಮಾರುಕಟ್ಟೆಯ ಅವಕಾಶಗಳನ್ನು ಕೊಡುವುದರಿಂದ ಅವರೂ ಕೂಡ ಒಂದು ನೈಜ ಸ್ಥಿತಿಯಲ್ಲಿ ಉಳಿಬೇಕು, ಬೆಳಿಬೇಕು ಅಂತಂದ್ರೆ ಬೇರೆ ಮಾರುಕಟ್ಟೆಗಳ ಜೊತೆಗೆ ಸ್ಪರ್ಧಾತ್ಮಕವಾದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಅದು ಮಾತ್ರ ಮುಖ್ಯ. ಇನ್ನು ಈ ಮಸೂದೆಯಿಂದ ರೈತರಿಗೆ ಈ ಕೆಳಗಿನ ಮಾರುಕಟ್ಟೆಗಳ ಹೊರತಾಗಿ ಹೆಚ್ಚುವರಿಯಾಗಿ ಬೇರೆ ಬೇರೆ ಮಾರುಕಟ್ಟೆಗಳಂದ್ರೆ APMC ಬಿಟ್ಟು ಸಾಕಷ್ಟು ಮಾರುಕಟ್ಟೆಗಳು ಓಪನ್ ಆಗ್ತವೆ. ಸೊ ಹಾಗಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳು ತಮ್ಮ ದಕ್ಷತೆಯನ್ನು, ಎಫಿಷಿಯನ್ಸಿ ಅಂತ ಏನ್ ಹೇಳ್ತೀವಿ, ಅವುಗಳನ್ನ ಸುಧಾರಣೆ ಮಾಡಿಕೊಳ್ಳಲಿಕ್ಕೆ ಈ ಮಸೂದೆ ಪ್ರೇರಣೆಯನ್ನು ನೀಡುತ್ತದೆ. ಮತ್ತು ಈ 2 ಕಾನೂನುಗಳು ರೈತರ ಹಿತದೃಷ್ಟಿಯಿಂದ ಸಹಕಾರ ತತ್ವದಲ್ಲಿನೇ ಪರಸ್ಪರ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತವೆ. ಅದರ ಜೊತೆಗೆ ಈ ಮಸೂದೆಯಿಂದ ಏನು ಚಾಲ್ತಿಯಲ್ಲಿರ್ತಕ್ಕಂತಹ ಬೆಂಬಲ ಬೆಲೆಯಲ್ಲಿ ಅಡಿಯಲ್ಲಿ ಏನು ನಾವು ಬೆಳೆಗಳನ್ನ, ಉತ್ಪನ್ನಗಳನ್ನ ಖರೀದಿ ಮಾಡ್ತಕ್ಕಂತಹ ನೀತಿ ಏನಿದೆ ಹಾಗೂ ಪ್ರಕ್ರಿಯೆ ಏನಿದೆ, ಆ ನೀತಿ ಮತ್ತು ಪ್ರಕ್ರಿಯೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಇದು ಬೀರೋದಿಲ್ಲ. ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯ ಅಡಿಯಲ್ಲಿ ಬೆಳೆಯ ಉತ್ಪನ್ನಗಳನ್ನ ಖರೀದಿ ಮಾಡತಕ್ಕಂತಹ ಪ್ರಕ್ರಿಯೆ ಹಿಂದೂ ಚಾಲು ಇತ್ತು, ಇವತ್ತು ಇರ್ತದೆ, ಮುಂದೂ ಇರ್ತದೆ. ಅದಕ್ಕೆ ಈ 2 ಕಾನೂನುಗಳು ಯಾವುದೇ ರೀತಿಯ ಧಕ್ಕೆಯನ್ನ ತರುವುದಿಲ್ಲ. ಮತ್ತು ಬೆಂಬಲ ಬೆಲೆ ಯೋಜನೆ ಏನಿದೆ, ಇದು ಸರ್ಕಾರದ ಆದ್ಯತೆಯ ಯೋಜನೆ. ನಮ್ಗೆಲ್ಲ ಗೊತ್ತಿದೆ, ರೈತರ ಒಂದು ಹಿತಾಸಕ್ತಿಗಳನ್ನ ನಾವು ಮಾರುಕಟ್ಟೆಗಳಲ್ಲಿ ಬೆಳೆಗಳು ಬಿದ್ದು ಹೋದಾಗ ಆ ಬೆಲೆಗಳನ್ನ ಸ್ಥಿರೀಕರಣ ಮಾಡತಕ್ಕಂತ ಒಂದು ವಿಚಾರದಲ್ಲಿ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಅನ್ನು ನಾವು ನಿಗದಿ ಮಾಡ್ತೀವಿ. ಸೊ ಹಾಗಾಗಿ ಈ ಮಸೂದೆ ಹೊಸದಾಗಿ ಬಂದಿರತಕ್ಕಂತ ಮಸೂದೆ ಕಾನೂನು ಏನಿದೆ, ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥ ಏನು ಬೆಂಬಲ ಬೆಲೆಯನ್ನು ನೀಡತಕ್ಕಂಥದ್ದು ಅಥವಾ ಬೆಂಬಲ ಬೆಲೆಯ ಅಡಿಯಲ್ಲಿ ಆ ಬೆಲೆಯನ್ನು ನೀಡಿ ಖರೀದಿ ಮಾಡತಕ್ಕಂಥ ಪ್ರಕ್ರಿಯೆ, ಸರ್ಕಾರ ಖರೀದಿ ಮಾಡತಕ್ಕಂಥ ಪ್ರಕ್ರಿಯೆ ಏನಿದೆ, ಅದರ ಮೇಲೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮವನ್ನ ಇವು ಹೊಂದಿಲ್ಲ. ಅದರ ಜೊತೆಗೆ ಏನು ಈ ರೈತರ ಬೆಳೆಗಳನ್ನ ಅಥವಾ ಬೆಳೆಗಳ ಉತ್ಪನ್ನಗಳನ್ನ ಬೆಂಬಲ ಬೆಲೆಯ ಅಡಿಯಲ್ಲಿ ಖರೀದಿ ಮಾಡತಕ್ಕಂತ ಏನು ದೇಶದ ಅಥವಾ ರಾಜ್ಯಗಳ ಒಂದು ಆದ್ಯತೆಯ ಕಾರ್ಯಕ್ರಮ ಇದೆ, ಅದು ಎಂದಿನಂತೆ ಮುಂದುವರ್ಕೊಂಡು ಹೋಗ್ತದೆ. ಆಮೇಲೆ ಬೆಂಬಲ ಬೆಲೆಯ ಅಡಿಯಲ್ಲಿ ರಾಜ್ಯ ಸರ್ಕಾರಿ ಸಂಸ್ಥೆಗಳ ಮುಖಾಂತರ ಏನು ರೈತರ ಉತ್ಪನ್ನಗಳನ್ನ ಖರೀದಿ ಮಾಡಲಾಗ್ತಾ ಇದೆಯಲ್ಲ, ಅದರಲ್ಲಿ ಕೂಡ ಯಾವುದೇ ರೀತಿಯ ಬದಲಾವಣೆಗಳು ಆಗೋದಿಲ್ಲ. ಅದರ ಜೊತೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ಸೇರಿದಂತೆ ಇನ್ನಾವುದೇ ಸ್ಥಳಗಳನ್ನು ಖರೀದಿ ಕೇಂದ್ರಗಳು ಅಂತ ಹೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಬಹುದು. ಸೊ ಹಾಗಾಗಿ ಬೆಂಬಲ ಬೆಲೆ ಯೋಜನೆ ಏನಿದೆಯಲ್ಲ, ಅದು ಸರ್ಕಾರದ ಮೊದಲನೇ ಆದ್ಯತೆ. ಆ ಆದ್ಯತೆ ಇನ್ನು ಮುಂದೂ ಕೂಡ ಮುಂದುವರಿಯುತ್ತದೆ. ನೆಕ್ಸ್ಟ್, ಇನ್ನು ಈ ಕಾನೂನುಗಳ ಅಡಿಯಲ್ಲಿ ಯಾವ ರೀತಿಯಾಗಿ ರೈತರ ಹಿತಾಸಕ್ತಿಗಳನ್ನ ನಾವು ರಕ್ಷಣೆ ಮಾಡಲಾಗಿದೆ ಅಂತಕ್ಕಂಥದ್ರ ಬಗ್ಗೆನೂ ನಾವು ವಿವರವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ನೀವು ಬಹಳಷ್ಟು ಕಡೆ ಚರ್ಚೆಯನ್ನು ಮಾಡಿದಾಗ ಬಹಳಷ್ಟು ಏನಾಗ್ತದೆ, ರೈತರ ಒಂದು ಹಿತಗಳನ್ನ ಕಡೆಗಣಿಸಲಾಗಿದೆ, ರೈತರ ಹಿತಗಳನ್ನ ಈ ಒಂದು ಕಾನೂನುಗಳು ರಕ್ಷಣೆ ಮಾಡುವುದಿಲ್ಲ ಅಂತಕ್ಕಂಥ ಹಲವಾರು ವಿಚಾರಗಳನ್ನು ನಾವು ಕೇಳಿದೀವಿ, ನೀವೆಲ್ಲರೂ ಕೇಳಿರ್ತೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಯಾವ ರೀತಿಯಾಗಿ ರೈತರ ಹಿತರಕ್ಷಣೆಗಳನ್ನ ಇಲ್ಲಿ ರಕ್ಷಣೆ ಮಾಡಲಾಗಿದೆ ಅಂತ ನಾವು ನೋಡೋದಾದ್ರೆ, ಈ ಮಸೂದೆಯ ಅಡಿಯಲ್ಲಿ ರೈತರ ಹಿತಾಸಕ್ತಿಯನ್ನ ರಕ್ಷಿಸಲಿಕ್ಕೆ ಹಲವಾರು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಮತ್ತು ಹಿಂದೆ ಇರತಕ್ಕಂತಹ ಕ್ರಮಗಳ ಮೇಲೆ
ಒತ್ತನ್ನು ಕೂಡ ನೀಡಲಾಗಿದೆ. ಮೊದಲನೆಯದಾಗಿ ಖರೀದಿಸಿದ ದಿನದಂದೇ, ಯಾವತ್ತು ರೈತರು ಕೂಡ ವ್ಯಾಪಾರ ಮಾಡ್ತಾರ, ರೈತರ ಉತ್ಪನ್ನಗಳನ್ನ ಖರೀದಿ ಮಾಡ್ತಾರ, ಆ ದಿನದಂದನೇ ರೈತರಿಗೆ ಅವರ ಮೌಲ್ಯವನ್ನ ಬೆಲೆಯನ್ನ ಪಾವತಿ ಮಾಡಬೇಕು. ಒಂದು ವೇಳೆ ಆ ದಿನದಂದು ರೈತರಿಂದ ಖರೀದಿಸಿದ ಮೌಲ್ಯಕ್ಕೆ ಅವನ ಬೆಲೆಗೆ ಮೌಲ್ಯವನ್ನ ಪಾವತಿ ಮಾಡದೆ ಹೋಗಿದ್ದೆ ಆದ್ರೆ ಅತಿ ಗರಿಷ್ಠ ಅಂದ್ರೆ 3 ದಿನಗಳ ಒಳಗಾಗಿ ಮೌಲ್ಯವನ್ನ ರೈತರಿಗೆ ಪಾವತಿಸಬೇಕು. ಮತ್ತು ಅವತ್ತು ಪಾವತಿ ಮಾಡದೆ ಹೋದರೆ ಆ ಒಂದು ವ್ಯವಹಾರಕ್ಕೆ ರಸೀದಿಯನ್ನು ನೀಡಬೇಕು. ಈ ಒಂದು ಕ್ರಮವನ್ನ ವ್ಯಾಪಾರದಾರರು ಮಾಡದೆ ಹೋದ್ರೆ ಅವರಿಗೆ ಸೂಕ್ತವಾಗಿರತಕ್ಕಂತಹ ದಂಡವನ್ನ ವಿಧಿಸಲಾಗ್ತದೆ. ಅಂದ್ರೆ ನೀವು ವ್ಯಾಪಾರ ಮಾಡಿದ ದಿನದಂದೇ ನಿಮಗೆ ಪಾವತಿಯಾಗಬೇಕು ನಿಮ್ಮ ಮೌಲ್ಯ. ನಿಮ್ಮ ಹಾಗೂ ವ್ಯಾಪಾರದಾರನ ನಡುವೆ ಒಪ್ಪಂದ ಇದ್ರೆ ಗರಿಷ್ಠ 3 ದಿನಗಳ ಅವಧಿಗೆ ಮಾತ್ರ ಅವರು ಬೆಲೆಯ ಮೌಲ್ಯವನ್ನ ಪಾವತಿಸುವುದನ್ನು ಮುಂದೆ ಹೋಗಬಹುದಾಗಿದೆ. ಆದ್ರೆ 3 ದಿನಗಳ ಒಳಗಾಗಿ ಅವರು ಮೌಲ್ಯವನ್ನ ರೈತರಿಗೆ ಪಾವತಿಸಬೇಕು ಮತ್ತು ಅವತ್ತಿನ ದಿನ ರೈತರಿಗೆ ರಸೀದಿಯನ್ನು ಕೂಡ ಅವರು ನೀಡಬೇಕು. ಸೊ ಹಾಗಾಗಿ ರೈತರ ಉತ್ಪನ್ನಗಳಿಗೆ ಬೆಲೆಗಳನ್ನ ನಿರ್ಧಾರ ಮಾಡುವಾಗ ರೈತರಿಗೆ ಪ್ರಸ್ತುತ ಮಾರುಕಟ್ಟೆಯ ಸ್ಥಿತಿಗತಿ ಅಂದ್ರೆ ಎಷ್ಟಿದೆಯಪ್ಪ, ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಬೆಲೆ ಎಷ್ಟಿದೆ, ಅದರ ಆ ಮಾಹಿತಿಯನ್ನ ನೋಡಿ ಅವುಗಳ ಆಧಾರದ ಮೇಲೆ ಬೆಲೆಯನ್ನ ರೈತರು ವ್ಯಾಪಾರದಾರರ ಜೊತೆಗೆ ನಿರ್ಧಾರ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ತನ್ನ ಸ್ವಾಮಿತ್ವದ ಅಡಿಯಲ್ಲಿ ಕೆಲಸ ಮಾಡತಕ್ಕಂತ ಒಂದು ಸಂಸ್ಥೆಯನ್ನ ಗುರುತಿಸಿ ಅದರಿಂದ ಈ ಮಾರ್ಕೆಟ್ ಇಂಟೆಲಿಜೆನ್ಸ್, ಮಾರ್ಕೆಟ್ ಬೆಲೆಗಳು, ಮಾರುಕಟ್ಟೆಯಲ್ಲಿ ವಿವಿಧ ಬೆಳೆಗಳಿಗೆ ಇರ್ತಕ್ಕಂತಹ ಬೆಲೆಗಳನ್ನ ಅದರ ಮಾಹಿತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡುವ ಒಂದು ಚಿಂತನೆ ಇದರ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಅದರ ಜೊತೆಗೆ ತಾಲೂಕು ಮಟ್ಟದಲ್ಲಿ ಅಥವಾ ಉಪವಿಭಾಗ ಮಟ್ಟದಲ್ಲಿ ವಿವಾದಗಳನ್ನು ಇತ್ಯರ್ಥಪಡಿಸಲಿಕ್ಕೆ ಅತ್ಯಂತ ಕಡಿಮೆ ವೆಚ್ಚ ಹಾಗೂ ಎಲ್ಲರಿಗೂ ದೊರೆಯಬಹುದಾಗಿರ್ತಕ್ಕಂಥ ವ್ಯವಸ್ಥೆ. ನೀವು ಅಸಿಸ್ಟೆಂಟ್ ಕಮಿಷನರ್ ಕೆಳಗಡೆ ಒಂದು ಸಂಧಾನ ಸಮಿತಿ ಇರ್ತದೆ. ಸಂಧಾನ ಸಮಿತಿಯವರು ಏನು ವ್ಯಾಪಾರದಲ್ಲಿ ಆಗಿರ್ತಕ್ಕಂತಹ ಲೋಪದೋಷಗಳನ್ನ ಚರ್ಚೆ ಮಾಡ್ತಾರೆ ಮತ್ತು ಅದನ್ನ ಒಂದು ಒಪ್ಪಂದದ ಮೂಲಕ ಬಗೆಹರಿಸತಕ್ಕಂತ ಪ್ರಯತ್ನ ಮಾಡ್ತಾರೆ. ಅದು ಹಾಗಾಗದೆ ಹೋದ್ರೆ ಅಸಿಸ್ಟೆಂಟ್ ಕಮಿಷನರ್ ಅವರು ಅದನ್ನ ತಕ್ಷಣಕ್ಕೆ ಕೈಗೆತ್ತಿಕೊಂಡು ಇಬ್ಬರ ವಾದಿಗಳ, ರೈತರು ಮತ್ತು ವ್ಯಾಪಾರದಾರ ವಾದಗಳನ್ನ ಆಲಿಸಿ ಅವರು ಸೂಕ್ತವಾಗಿರ್ತಕ್ಕಂತಹ ನಿರ್ಧಾರವನ್ನ ಕೊಡ್ತಾರೆ. ಅದರ ಜೊತೆಗೆ ಅಗತ್ಯ ಕಂಡು ಬಂದಲ್ಲಿ ಅವಶ್ಯಕತೆಯ ಆಧಾರದ ಮೇಲೆ ವ್ಯಾಪಾರಸ್ಥರನ್ನ ಒಂದು ಅಂತರ್ಜಾಲದಲ್ಲಿ ನೋಂದಣಿ ಮಾಡಲಿಕ್ಕೆ ಪೂರಕವಾಗತಕ್ಕಂತಹ ಒಂದು ವ್ಯವಸ್ಥೆಯನ್ನು ರೂಪಿಸುವ ಚಿಂತನೆ ಕೂಡ ಸರ್ಕಾರದಲ್ಲಿದೆ. ಅದರ ಜೊತೆಗೆ ವ್ಯಾಪಾರ ಪ್ರದೇಶದಲ್ಲಿ ನಡೀತಕ್ಕಂಥ ವ್ಯವಹಾರಗಳಿಗೆ ಇನ್ನೂ ಹೆಚ್ಚಿನ ನೀತಿ ನಿಯಮಗಳನ್ನ ಮತ್ತು ಹಣದ ಪಾವತಿಯ ವಿಧಾನವನ್ನ ಅಳವಡಿಸತಕ್ಕಂತಹ ವಿಚಾರವನ್ನು ಕೂಡ ಈ ಒಂದು ಕಾನೂನು ಇದರಲ್ಲಿ ಮಾಡುತ್ತದೆ. ಇನ್ನು ಕೃಷಿ ಒಪ್ಪಂದಗಳ ಒಂದು ಸುಗ್ರೀವಾಜ್ಞೆ ಏನು ಫಾರ್ಮಿಂಗ್ ಅಗ್ರಿಮೆಂಟ್ಸ್ ಆರ್ಡಿನೆನ್ಸ್ ಏನ್ ಬಂತು ಅದರ ಬಗ್ಗೆ ಹೇಳುವುದಾದ್ರೆ, ರೈತರು ತಮ್ಮ ಬೆಳೆಗಳನ್ನ ಕಟಾವು ಮಾಡಿದ ನಂತರ ಅಥವಾ ಬಿತ್ತನೆಗಿಂತ ಮುಂಚೆ ವ್ಯಾಪಾರಿಗಳು ಅಥವಾ ಅವರ ಪ್ರಾಯೋಜಕರ ಜೊತೆಗೆ ತಮ್ಮ ಉತ್ಪನ್ನಗಳನ್ನ ಖರೀದಿಸಲಿಕ್ಕೆ ಮತ್ತು ಬೇರೆ ಬೇರೆ ಕೃಷಿ ಸೇವೆಗಳನ್ನು ಒದಗಿಸಲಿಕ್ಕೆ ಒಪ್ಪಂದವನ್ನ ಮಾಡಿಕೊಳ್ಳತಕ್ಕಂತಹ ಒಂದು ಕಾನೂನಿನ ಚೌಕಟ್ಟನ್ನ ಈ ಒಂದು ಫಾರ್ಮಿಂಗ್ ಅಗ್ರಿಮೆಂಟ್ಸ್ ಆರ್ಡಿನೆನ್ಸ್ ಕೊಡ್ತದೆ. ಕೃಷಿ ಒಪ್ಪಂದಗಳ ಸುಗ್ರೀವಾಜ್ಞೆ ರೈತರು ತಮ್ಮ ಬೆಳೆಗಳನ್ನ ಬಿತ್ತುವುದಕ್ಕಿಂತ ಮುಂಚೆ ಅಥವಾ ಕಟಾವು ಮಾಡಿದ ನಂತರ ಯಾರಿಗೆ ಕೊಡಬೇಕು, ಎಷ್ಟಕ್ಕೆ ಕೊಡಬೇಕು, ಅವರಿಂದ ಏನು ಸೇವೆಗಳನ್ನು ತೆಗೆದುಕೊಳ್ಬೇಕು, ಈ ಎಲ್ಲ ವಿವರಗಳನ್ನು ಹೊಂದಿರತಕ್ಕಂತ ಒಂದು ಒಪ್ಪಂದವನ್ನ ಅವರು ಮಾಡ್ಕೊಳ್ಬಹುದಾಗಿದೆ. ಮತ್ತು ಈ ಒಪ್ಪಂದದಲ್ಲಿ ಕೆಲವೊಂದು ಪ್ರಕಾರಗಳಿದ್ದಾವೆ, ವಿಧಗಳಿದ್ದಾವೆ. ಒಂದು ಉತ್ಪನ್ನಗಳ ಮಾಲೀಕತ್ವ. ಈ ಎಲ್ಲಾ ಇದರಲ್ಲೂ ಕೂಡ ಉತ್ಪನ್ನಗಳ ಮಾಲೀಕತ್ವ ರೈತರದಾಗಿರ್ತದೆ. ಒಪ್ಪಂದದ ಮೇರೆಗೆ ಉತ್ಪನ್ನಗಳನ್ನ ಖರೀದಿದಾರರಿಗೆ ವಿಲೇವಾರಿ ಮಾಡಿದ ಮೇಲೆ ಆ ಒಂದು ಒಟ್ಟು ಮೌಲ್ಯದ ಅನುಗುಣವಾಗಿ ರೈತರಿಗೆ ಹಣವನ್ನ ಪಾವತಿ ಮಾಡಬೇಕು ಅಂತಕ್ಕಂಥ ಒಂದು. ಇನ್ನು ಎರಡನೇದು, ಬೆಳೆಯನ್ನ ಬೆಳಿಲಿಕ್ಕೆ ಅವಶ್ಯಕವಾಗಿರ್ತಕ್ಕಂತಹ ವಿವಿಧ ಪರಿಕರಗಳನ್ನು ಈ ರೀತಿ ಒಪ್ಪಂದದ ಕೃಷಿಯಲ್ಲಿ ಬರ್ತಕ್ಕಂತಹ ಪ್ರಾಯೋಜಕರು ಒದಗಿಸಬಹುದಾಗಿದೆ. ಮತ್ತು ಇಳುವರಿಯಲ್ಲಿ ಹೆಚ್ಚು ಕಡಿಮೆಯಾದರೆ ಅಂತಹ ಪರಿಣಾಮವನ್ನ ಆ ಪ್ರಾಯೋಜಕರೇ ಹೊತ್ತುಕೊಳ್ಳಬೇಕಾಗ್ತದೆ. ಮತ್ತು ರೈತರಿಗೆ ಒದಗಿಸತಕ್ಕಂತಹ ಸೇವೆಗಳಿಗೆ ರೈತರು ಅವರಿಗೆ ಒಂದು ಹಣವನ್ನ ಪಾವತಿ ಮಾಡ್ತಾರೆ.
ಇನ್ನು ಇತರೆ ಯಾವುದೇ ರೀತಿಯ ಒಪ್ಪಂದಗಳು ಅಥವಾ ಒಪ್ಪಂದದ ಪ್ರಯೋಜನಗಳನ್ನ ಸಂಯೋಜನೆಗಳನ್ನ ಕಾಂಬಿನೇಷನ್ ಆಫ್ ಅಗ್ರಿಮೆಂಟ್ಸ್ ಅನ್ನ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಮಾದರಿ ಕೃಷಿ ಒಪ್ಪಂದ, ಈ ಒಂದು ಏನು ಮಾದರಿ ಕೃಷಿ ಏನು ಮಾಡೆಲ್ ಫಾರ್ಮಿಂಗ್ ಅಗ್ರಿಮೆಂಟ್ ಏನಿದೆ, ಇಂತಹ ಒಪ್ಪಂದಗಳಿಗೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿರ್ತಕ್ಕಂತಹ ಮಾರ್ಗಸೂಚಿಗಳನ್ನು ಕೂಡ ಅದು ನೀಡುತ್ತದೆ. ಇನ್ನು ಮುಂದುವರೆದು ಈ ಮಾದರಿ ಕೃಷಿ ಒಪ್ಪಂದಗಳಿಗೆ ಕೇಂದ್ರ ಸರ್ಕಾರ ಕೆಲವೊಂದು ಮಾರ್ಗಸೂಚಿಗಳನ್ನು ತರಬಹುದಾಗಿದೆ ಅಂತ ನಾನು ಹೇಳಿದ್ದೇನೆ. ಅಂದ್ರೆ ಕೃಷಿ ಒಪ್ಪಂದದ ಪ್ರಕಾರ ಕೃಷಿ ಉತ್ಪನ್ನಗಳ ಬೆಲೆಯನ್ನ ಮುಂಚಿತವಾಗಿ ನಿಗದಿಪಡಿಸಬಹುದಾಗಿದೆ. ಎರಡನೇದಾಗಿ, ಒಪ್ಪಂದದಲ್ಲಿ ತಿಳಿಸಿದ ಹಾಗೆ ಅಥವಾ ಒಪ್ಪಂದದಲ್ಲಿ ಒಪ್ಪಿಕೊಳ್ಳಲಾಗಿರ್ತಕ್ಕಂತಹ ಬೆಲೆಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಕನಿಷ್ಠ ಬೆಂಬಲ ಬೆಲೆ, ಕನಿಷ್ಠ ಖಾತರಿ ಬೆಲೆಯನ್ನು ಅದು ನಿಗದಿಪಡಿಸ್ತದೆ. ಇನ್ನು ಮೂರನೇದಾಗಿ, ಒಪ್ಪಂದದಲ್ಲಿ ಒಪ್ಪಿಗೆಯಾಗಿರ್ತಕ್ಕಂತಹ ಕನಿಷ್ಠ ಬೆಲೆಯ ಮೇಲೆ ಹೆಚ್ಚುವರಿ ಮೊತ್ತವನ್ನು ನಿರ್ಧರಿಸಲು ಯಾವ ರೀತಿಯ ಬೆಲೆಗಳನ್ನು ಪರಿಗಣಿಸಬೇಕು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾಗಿ ಒಪ್ಪಂದ ಪತ್ರದಲ್ಲಿ ನಮೂದು ಮಾಡಬೇಕು ಅನ್ನುವುದನ್ನು ಕೂಡ ಅದು ಹೇಳ್ತದೆ. ಅದರ ಜೊತೆಗೆ ಕನಿಷ್ಠ ಬೆಲೆ ಮತ್ತು ಹೆಚ್ಚುವರಿ ಬೆಲೆಗಳನ್ನು ನಿರ್ಧಾರ ಮಾಡುವಾಗ ಸೂಕ್ತವಾಗಿರ್ತಕ್ಕಂತಹ ಮಾನದಂಡಗಳನ್ನು ಕೂಡ ಅಲ್ಲಿ ಹೊಂದಿರಬೇಕು ಅನ್ನುವಂತಹದ್ದು ಇದರಲ್ಲಿ ಸ್ಪಷ್ಟವಾಗಿದೆ. ಇನ್ನು ಒಪ್ಪಂದದಲ್ಲಿ ತಿಳಿಸಲಾಗಿರ್ತಕ್ಕಂತಹ ಯಾವುದೇ ಬೆಲೆ ಅಥವಾ ಹೆಚ್ಚುವರಿ ಬೆಲೆಯನ್ನು ನಿರ್ಧರಿಸತಕ್ಕಂತಹ ವಿಧಾನಗಳನ್ನ ಸ್ಪಷ್ಟವಾಗಿ ಒಪ್ಪಂದದಲ್ಲಿ ನಮೂದಿಸಿರಬೇಕು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಸುಗ್ರೀವಾಜ್ಞೆ ಅಥವಾ ಕಾನೂನು ಸ್ಪಷ್ಟವಾಗಿ ಹೇಳ್ತದೆ. ಇನ್ನು ಮುಂದುವರೆದು ಕೃಷಿ ಉತ್ಪನ್ನಗಳ ಗುಣಮಟ್ಟ ಮತ್ತು ದರ್ಜೆಗಳ ಬಗ್ಗೆ, ಯಾವ ಒಂದು ಗ್ರೇಡ್ ಇದೆ ಅಂತಕ್ಕಂಥದ್ರ ಬಗ್ಗೆ ಅನುಸರಣೆ ಮಾಡಬೇಕು. ಈ ಗ್ರೇಡ್ ಐಟಮ್ ಅನ್ನು ನಮಗೆ ಉತ್ಪಾದನೆ ಮಾಡಿಕೊಡ್ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ನಮೂದು ಮಾಡಬೇಕಾದ್ರೆ, ಇನ್ನು ಉತ್ಪನ್ನಗಳ ಗುಣಮಟ್ಟ ಮತ್ತು ದರ್ಜೆಗಳ ಮಾನದಂಡಗಳು ಅಲ್ಲಿಯ ಕೃಷಿ ಪದ್ಧತಿ ಮತ್ತು ಹವಾಗುಣಕ್ಕೆ ಅನುಗುಣವಾಗಿರಬೇಕು. ಅದು ಬಹಳ ಮುಖ್ಯ. ಅದು ವೈಜ್ಞಾನಿಕವಾಗಿ ಬರೆದಿರತಕ್ಕಂಥ ಒಪ್ಪಂದವಾಗಿರ್ಬೇಕು. ಏನು ಮಾನದಂಡಗಳನ್ನ ಒಪ್ಪಂದದಲ್ಲಿ ನಾವು ಸೂಚನೆ ಮಾಡ್ತೇವೆ, ಅದು ರಾಜ್ಯ ಮಟ್ಟದಲ್ಲಾಗಲಿ, ರಾಷ್ಟ್ರ ಮಟ್ಟದಲ್ಲಾಗಲಿ ಅಥವಾ ಜಾಗತಿಕ ಮಟ್ಟದಲ್ಲಾಗಲಿ ಮಾನ್ಯತೆಯನ್ನು ಪಡೆದಿರತಕ್ಕಂಥ ಮಾನದಂಡಗಳು. ಈಗ ಬಾಳೆಹಣ್ಣು ಇರ್ತದೆ, 3 ಫೂಟ್ ಉದ್ದ ಬಾಳೆಹಣ್ಣು ಕೊಡ್ಬೇಕಂತ ಬರೆದ್ರೆ ಯಾರಿಂದ ಕೊಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯಾವುದೇ ಬೆಲೆಯ ಉತ್ಪನ್ನವನ್ನು ನಾವು ಖರೀದಿಸುವಾಗ ಅಲ್ಲಿರ್ತಕ್ಕಂತಹ ಕೆಲವು ಮಾನದಂಡಗಳು ಆ ರಾಜ್ಯದಲ್ಲಾಗ್ಲಿ, ರಾಷ್ಟ್ರದಲ್ಲಾಗ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವು ನಿಗದಿಪಡಿಸಿರ್ತಕ್ಕಂಥ ಅಥವಾ ಮನ್ನಣೆ ಪಡೆದಿರ್ತಕ್ಕಂಥ ಮಾನದಂಡಗಳಾಗಿರ್ಬೇಕು. ಉದಾಹರಣೆಗಾಗಿ ಈಗ ನಾವು ನಮ್ಮ ಬೆಳೆಗಳಿಗೆ ಬರ್ತಕ್ಕಂತಹ ಕ್ರಿಮಿನಾಶಕಗಳ ಕೀಟಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಕೆಲವೊಂದು ಕೀಟನಾಶಕಗಳನ್ನ ಬಳಸ್ತೀವಿ. ಕೀಟನಾಶಕಗಳನ್ನ ಬೆಳೆ ಮೇಲೆ ನಾವು ಮೇಲಿಂದ ಮೇಲೆ ಉಪಯೋಗ ಮಾಡೋದ್ರಿಂದ ಕೆಲವು ಪ್ರಮಾಣದ ಉಳಿಕೆ, ಅಂದ್ರೆ ಕೀಟನಾಶಕಗಳ ಪ್ರಮಾಣ ಆ ಬೆಳೆಗಳಲ್ಲಿ ಉಳಿಲಿಕ್ಕೆ ಸಾಧ್ಯ ಇದೆ. ಎಷ್ಟು ಪ್ರಮಾಣದಲ್ಲಿ ಇದ್ರೆ ಒಪ್ಪಬಹುದು, ಈ ಪ್ರಮಾಣಕ್ಕಿಂತ ಹೆಚ್ಚು ಇದ್ರೆ ಅಂತಹದ್ದು ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳನ್ನು ನಿಗದಿಪಡಿಸಲಾಗಿದೆ. ಇನ್ನು ಉತ್ತಮ ಕೃಷಿ ಪದ್ಧತಿಗಳು, ಯಾವ ರೀತಿಯ ಪದ್ಧತಿಗಳಿಂದ ಈ ಒಂದು ಬೆಳೆಯನ್ನು ಬೆಳೆಯಲಾಗಿದೆ, ನೈಸರ್ಗಿಕ ಕೃಷಿ ಪದ್ಧತಿಯ, ಸಾವಯವ ಕೃಷಿ ಪದ್ಧತಿಯ, ರಾಸಾಯನಿಕ ಕೃಷಿ ಪದ್ಧತಿಯ, ಯಾವ ಪದ್ಧತಿಯಿಂದ ಯಾವ ಪದ್ಧತಿಗಳನ್ನ ಇದರಲ್ಲಿ ಅಳವಡಿಸಿಕೊಂಡು ಬೆಳೆಯಲಾಗಿದೆ ಅಂತಕ್ಕಂಥದ್ರ ಮೇಲೂ ಕೂಡ ಅಲ್ಲಿ ವಿವರವಾಗಿರಬೇಕು. ಅದರ ಜೊತೆಗೆ ಆ ಭಾಗದಲ್ಲಿ ಇರ್ತಕ್ಕಂತಹ ಏನು ಕಾರ್ಮಿಕರು ಇರ್ತಾರೆ ಮತ್ತು ಆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಸಮಾಜದ ಅಥವಾ ಕಮ್ಯುನಿಟಿ ಅಥವಾ ಸೊಸೈಟಿಯ ಒಂದು ಅಭಿವೃದ್ಧಿಗೆ ಸಂಬಂಧಿಸಿರ್ತಕ್ಕಂತಹ ಮಾನದಂಡಗಳನ್ನು ಕೂಡ ಅಲ್ಲಿ ವಿಧಿಸಲಾಗ್ತದೆ. ಇನ್ನು ಒಪ್ಪಿತವಾಗಿರ್ತಕ್ಕಂತಹ ಮಾನದಂಡಗಳ ಅಂದ್ರೆ ಏನು ನೀವು ಅಗ್ರಿಮೆಂಟ್ ನಲ್ಲಿ ಏನು ಒಪ್ಪಿಕೊಂಡಿರ್ತೀರಿ ಅಂತಹ ಒಪ್ಪಂದ ಮಾನದಂಡಗಳ ಅನುಸಾರ ಮೂರನೆಯವರಿಂದ ಅಂದ್ರೆ ಥರ್ಡ್ ಪಾರ್ಟಿಯಿಂದ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನವನ್ನ ಮಾಡಿಸಬಹುದಾಗಿದೆ ಅಂತಕ್ಕಂಥ. ಇನ್ನು ರೈತರ ಒಂದು ಮಾರ್ಗದರ್ಶನಕ್ಕಾಗಿ ಮಾದರಿ ಒಪ್ಪಂದಗಳನ್ನ ಕೊಡ್ಲಿಕ್ಕೆ, ಅಂದ್ರೆ ಯಾರಪ್ಪ ಯಾವ ಮಾಡಲ್ ಅಗ್ರಿಮೆಂಟ್ಸ್ ಹೆಂಗೆ ಇರಬೇಕನ್ನೋದ್ರ ಬಗ್ಗೆನೂ ಗೊತ್ತಿಲ್ಲ ನಮಗೆ. ಸೊ ಹಾಗಾಗಿ ರೈತರಿಗೆ ಅವರ ತಿಳುವಳಿಕೆಯನ್ನು ತರಲಿಕ್ಕೆ ಕೆಲವೊಂದು ಮಾದರಿ ಒಪ್ಪಂದಗಳನ್ನು ಕೂಡ ನೀಡಲಿಕ್ಕೆ ಇದರಲ್ಲಿ ಅನುವು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಗುಣಮಟ್ಟದ ಮಾನದಂಡಗಳಿರ್ಬೋದು, ಯಾವ ರೀತಿಯ ಬೆಲೆಗಳನ್ನ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ವಿವರಗಳಿರ್ಬೋದು ಮತ್ತು ಖಾತರಿಗೊಳಿಸಿದ ಬೆಲೆಗಳನ್ನ ಒಪ್ಪಂದ ಪತ್ರದಲ್ಲಿ ಹಾಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ
ವಿವರಗಳನ್ನು ಇದರಲ್ಲಿ ನೀಡಲಾಗಿದೆ. ಇನ್ನು ಒಪ್ಪಂದದಲ್ಲಿ ಪ್ರಾಯೋಜಕರು ಏನಿರ್ತಾರೆ ಅಥವಾ ಖರೀದಿದಾರರು ಏನಿರ್ತಾರೆ ಅವರು ಸರಿಯಾದ ಸಮಯದಲ್ಲಿ ಉತ್ಪನ್ನಗಳನ್ನ ಸ್ವೀಕರಿಸುವ ಬಗ್ಗೆ ಮತ್ತು ಹಣವನ್ನ ರೈತರಿಗೆ ಪಾವತಿಸುವ ಬಗ್ಗೆನೂ ಕೂಡ ಸ್ಪಷ್ಟವಾಗಿರತಕ್ಕಂತ ಒಂದು ದಾಖಲಾತಿ ಇರಬೇಕು. ಅದರ ಜೊತೆಗೆ ಪಾಲುದಾರಿಕೆಯಲ್ಲಿ ಒಪ್ಪಂದ ಕೃಷಿ ಮಾಡುವ ಹಕ್ಕುಗಳನ್ನ ಮೊಟಕುಗೊಳಿಸುವಂತಿಲ್ಲ ಅಥವಾ ಉಲ್ಲಂಘನೆ ಮಾಡುವ ಹಾಗಿಲ್ಲ. ಅವುಗಳ ಹಿತಾಸಕ್ತಿಯಲ್ಲಿ ಯಾವುದೇ ರಾಜಿಯನ್ನ ಮಾಡಿಕೊಳ್ಳಲಿಕ್ಕೆ ಈ ಕಾನೂನು ಅವಕಾಶವನ್ನ ಮಾಡಿಕೊಡುವುದಿಲ್ಲ. ಇನ್ನು ರೈತರು ಜಮೀನನ್ನ ಮಾರಾಟ ಮಾಡುವುದನ್ನಾಗಲಿ ಅಥವಾ ಗುತ್ತಿಗೆ ಪಡೆಯುವುದನ್ನಾಗಲಿ ಮತ್ತು ಅಡಮಾನವನ್ನ ಇಡುವುದನ್ನ ಇಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ನಲ್ಲಿ ನಿಷೇಧ ಮಾಡಲಾಗಿದೆ. ಅದರ ಜೊತೆಗೆ ಒಪ್ಪಂದದ ಪ್ರಾಯೋಜಕರಿಗೆ ಜಮೀನಿನಲ್ಲಿ ಯಾವುದೇ ರೀತಿಯ ಶಾಶ್ವತವಾಗಿರ್ತಕ್ಕಂತಹ ರಚನೆಯನ್ನು ಕಟ್ಟಲಿಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ. ಹಾಗೇನಾದ್ರೂ ಅವರು ನಿರ್ಮಿಸಿದ್ರೆ, ಇವರು ಇದ್ರೊಳಗೆ ಯಾವ್ದಾದ್ರು ಬಿಲ್ಡಿಂಗ್ ಕಟ್ಟಿದ್ರೆ, ಗೋಡೌನ್ ಕಟ್ಟಿದ್ರೆ, ಅದು ಒಪ್ಪಂದದ ಅವಧಿ ಮುಗಿದ ನಂತರ ಒಪ್ಪಂದದಲ್ಲಿ ತಿಳಿಸಿರುವಂತೆ ತೆರವುಗೊಳಿಸಬೇಕು ಅಥವಾ ಅದರ ಒಡೆತನ ರೈತನಿಗೆ ಹೋಗ್ಬೇಕು ಅಂತಕ್ಕಂತಹ ಸ್ಪಷ್ಟವಾಗಿರತಕ್ಕಂತಹ ನಿಯಮವನ್ನ ಈ ಫಾರ್ಮಿಂಗ್ ಅಗ್ರಿಮೆಂಟ್ ಮಸೂದೆಯಲ್ಲಿ ತಿಳಿಸಲಾಗಿದೆ. ಅದರ ಜೊತೆಗೆ ರೈತರ ಹೊಣೆಗಾರಿಕೆ ಏನಪ್ಪಾ ಅಂತಂದ್ರೆ ತಾವು ಸ್ವೀಕರಿಸಿದ ಮುಂಗಡ ಹಣಕ್ಕೆ ಮತ್ತು ಪ್ರಾಯೋಜಕರಿಂದ ಪಡೆದಿರ್ತಕ್ಕಂತಹ ಬಾಕಿ ವಸೂಲಾತಿಗೆ ಅವರ ಏನು ಆಧಾರವಾಗಿ ಅದನ್ನ ಪಡೀಲಿಕ್ಕೇನು ಕೂಡ ಕೆಲವೊಂದು ಅವಕಾಶಗಳನ್ನು ಇದರಲ್ಲಿ ಮಾಡಲಾಗಿದೆ. ಇನ್ನು ಈ ಕೃಷಿ ಒಪ್ಪಂದಗಳ ಒಂದು ಸುಗ್ರೀವಾಜ್ಞೆ ಅಡಿಯಲ್ಲಿ ಕೃಷಿ ಉತ್ಪನ್ನಗಳನ್ನ ಒಟ್ಟುಗೂಡಿಸುವವು. ಈಗ ಉದಾಹರಣೆಗಾಗಿ ಸಣ್ಣ ಸಣ್ಣ ರೈತರು ಸ್ವಲ್ಪ ಪ್ರಮಾಣದಲ್ಲಿ ಉತ್ಪನ್ನ ಮಾಡಿರ್ತಾರೆ, ಅದನ್ನ ಗ್ರಾಮ ಮಟ್ಟದಲ್ಲಿ ಅಗ್ರಿಗೇಟರ್ಸ್ ಅಂತ ಹೇಳ್ತೀವಿ, 4-6 ಜನ ರೈತರು ಕೂಡಿಸ್ಕೊಂಡು ಅದನ್ನ ಒಂದ ಕಡೆ ಕಲೆ ಹಾಕಿ ಅದನ್ನ ಮಾರಾಟ ಮಾಡುವಂತವ್ರು. ಅಂಥವ್ರು ಕೂಡ ಕೃಷಿ ಸೇವೆಗಳನ್ನ ಪೂರೈಕೆ ಮಾಡುವಂತವ್ರು. ಈಗ ಕೆಲವೊಂದು ಸಂಸ್ಥೆಗಳು ಕೂಡ ರೈತರಿಗೆ ಬೇಕಾಗಿರ್ತಕ್ಕಂತಹ ತಂತ್ರಜ್ಞಾನ, ಮಾಹಿತಿ ಅಥವಾ ಬೀಜಗಳು, ಗೊಬ್ಬರಗಳು ಅಂತ ಕೊಡ್ತಕ್ಕಂತ ಸೇವೆಯನ್ನು ಮಾಡ್ತಾರಲ್ಲ, ಅವರು ಕೂಡ ಈ ಕೃಷಿ ಒಪ್ಪಂದದ ಒಂದು ಇದರಲ್ಲಿ ಬರಬಹುದಾಗಿದೆ, ಭಾಗವಹಿಸಬಹುದಾಗಿದೆ. ಇನ್ನು ಬೇರೆ ಬೇರೆ ತರಹದ ಸೇವೆಗಳಾಗಿರ್ತಕ್ಕಂತಹ ತಂತ್ರಜ್ಞಾನ ಇರಬಹುದು, ಪರಿಕರಗಳ ಪೂರೈಕೆ ಇರಬಹುದು, ಅಂತ ಎಲ್ಲ ವ್ಯವಸ್ಥೆಗಳನ್ನ ಅಳವಡಿಸಿಕೊಳ್ಳಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ರೈತರ ಉತ್ಪಾದಕ ಸಂಸ್ಥೆಗಳು ಅಥವಾ ಮೂರನೆಯ ವ್ಯಕ್ತಿಯು ಉತ್ಪನ್ನಗಳನ್ನ ಒಟ್ಟುಗೂಡಿಸುವವರಾಗಿ ಅಲ್ಲಿ ಅವರಿಗೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ರೈತರು ಮತ್ತು ಖರೀದಿದಾರರ ಮಧ್ಯೆ ಇರತಕ್ಕಂತಹ ಒಪ್ಪಂದ ಅದನ್ನ ನೋಂದಣಿ ಮಾಡಿಸ್ಬೇಕಾ ಮಾಡಬಾರ್ದ, ಇದು ಕಡ್ಡಾಯವೇನಿಲ್ಲ, ನಿಮಗೆ ಬೇಕಂದ್ರೆ ನೀವು ನೋಂದಣಿಯನ್ನ ಮಾಡಿಸ್ಲಿಕ್ಕೆ ಅವಕಾಶವನ್ನ ಮಾಡಲಾಗಿದೆ. ಇನ್ನು ಇಚ್ಛೆ ಪಟ್ಟಲ್ಲಿ ರಾಜ್ಯ ಸರ್ಕಾರಗಳು ಅಂತರ್ಜಾಲದಲ್ಲಿ ಈ ನೋಂದಣಿಯನ್ನು ರೂಪಿಸಬಹುದು ಅಂತಕ್ಕಂತಹ ಅವಕಾಶವನ್ನು ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಈ ರೀತಿಯ ಒಪ್ಪಂದ ಕೃಷಿಯ ಏನು ನೋಂದಣಿ ಇದೆ, ಅಗ್ರಿಮೆಂಟ್ಗಳೇನಿರ್ತವೆ ಅವುಗಳನ್ನ ಅಂತರ್ಜಾಲದಲ್ಲಿ ಎಲೆಕ್ಟ್ರಾನಿಕ್ ರಿಜಿಸ್ಟ್ರೇಷನ್ ಮಾಡತಕ್ಕಂತಹ ವ್ಯವಸ್ಥೆಯನ್ನ ಆಯಾ ರಾಜ್ಯಗಳು ರೂಪಿಸಬಹುದು ಅಂತಕ್ಕಂತಹ ವಿಚಾರವನ್ನು ಕೂಡ ಈ ಕಾಯ್ದೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತದೆ. ಇನ್ನು ಸರ್ಕಾರದ ಮಧ್ಯಕ್ಷತೆ ಮಧ್ಯಸ್ಥಿಕೆ ಅಥವಾ ಹಸ್ತಕ್ಷೇಪ ಇಲ್ಲದ ಹಾಗೆ ವಿವಾದಗಳನ್ನ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಿಕ್ಕೆ ಎರಡೂ ಪಕ್ಷಗಳು ಅಂದ್ರೆ ರೈತರು ಮತ್ತು ಒಪ್ಪಂದ ಮಾಡಿರತಕ್ಕಂತಹ ಸಂಸ್ಥೆಗಳು ಪ್ರಯತ್ನ ಮಾಡುವುದು ಕಡ್ಡಾಯ. ರಾಜಿ ಸಂಧಾನ ವಿಫಲವಾದಾಗ ಅವರಲ್ಲಿ ಮಧ್ಯೆ ಏನು ವಿವಾದಗಳು ಬರ್ತವೆ, ವಾದಗಳು ಬರ್ತವೆ, ಅವುಗಳನ್ನ ಮೊದಲು ಮಾತುಕತೆಯ ಮೂಲಕ ರಾಜಿ ಮಾಡಿಕೊಳ್ಳುವ ಮುಖಾಂತರ ರೈತರು ಮತ್ತು ಖರೀದಿದಾರರು ಅಥವಾ ಒಪ್ಪಂದ ಕೃಷಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಇನ್ನಾವುದೇ ಪಾಲುದಾರರು ಒಬ್ಬರಿಗೊಬ್ಬರು ಕುಳಿತು ಮಾತುಕತೆಯ ಮೂಲಕ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು. ಹಾಗೆ ಬಗೆಹರಿಸಿಕೊಳ್ಳದೇ ಹೋದರೆ ಅಥವಾ ಆ ಸಂಧಾನಗಳು ವಿಫಲವಾದಾಗ ಉಪವಿಭಾಗದ ಪ್ರಾಧಿಕಾರದ ಮುಂದೆ ಅವರು ಹೋಗಬಹುದಾಗಿದೆ. ರಾಜಿ ಸಂಧಾನದ ರೂಪುರೇಷೆಗಳನ್ನ ಮತ್ತು ಎಷ್ಟು ಅವಧಿಯಲ್ಲಿ ಇದು ಮುಗಿಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆಯನ್ನ ಈ ಒಂದು ಮಸೂದೆಯಲ್ಲಿ ನೀಡಲಾಗಿದೆ. ಅದರ ಜೊತೆಗೆ ಸಂಧಾನದ ಪ್ರಕಾರ ಮರುಪಾವತಿ ಮಾಡಬೇಕಾದ ಮೊತ್ತವನ್ನ ಭೂ ಕಂದಾಯದ ಮುಖಾಂತರ ಕೂಡ ಅವರು ಮರುಪಾವತಿಯಾಗಿ ಪಡೆಯಬಹುದಾಗಿದೆ. ಇನ್ನು ಈ ಒಪ್ಪಂದ ಕೃಷಿಯಲ್ಲಿ ಪ್ರಾಯೋಜಕರು ರಾಜಿ ಸಂಧಾನದ ಅನುಸಾರ ರೈತರಿಗೆ ಹಣವನ್ನು ಪಾವತಿಸಲು ತಪ್ಪಿದೆ. ಈಗ ಅವರು ಒಪ್ಪಂದದ ಪ್ರಕಾರ ಇನ್ನಿಷ್ಟು ದುಡ್ಡು ಕೊಡಬೇಕು ಅಂತ ಒಪ್ಪಂದ ಆಗಿರ್ತದೆ, ಅಂತವರು ಅದನ್ನ ಕೊಡದೆ ಹೋದಲ್ಲಿ ಬಾಕಿ ಇರತಕ್ಕಂತಹ ಮೊತ್ತದ 1.5 ಪಟ್ಟಿನಷ್ಟು ದಂಡವನ್ನ ವಿಧಿಸತಕ್ಕಂತ ಪ್ರಾವಿಷನ್ ಅನ್ನು ಕೂಡ ಈ ಒಂದು ಕೃಷಿ ಒಪ್ಪಂದಗಳಲ್ಲಿ ಮಾಡಲಾಗಿದೆ. ಸೊ ಹಾಗಾಗಿ ಈ
ಕೃಷಿ ವಿಚಾರಕ್ಕೆ ಬಂದಿರತಕ್ಕಂಥ ಏನು ಕೃಷಿಯ ಉತ್ಪನ್ನಗಳ ಒಂದು ತಡೆರಹಿತ ವ್ಯಾಪಾರ ಮತ್ತು ದಕ್ಷವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ವಿಚಾರದಿಂದ ಏನು ಈ ಕಾನೂನುಗಳನ್ನ ರಚಿಸಲಾಗಿದೆ ಅವು ರೈತರಿಗೆ ಪೂರಕವಾಗಿವೆ ಅಂತಕ್ಕಂಥ ವಿಚಾರಗಳು. ಒಂದ್ 2-3 ವಿಚಾರಗಳಲ್ಲಿ ಸ್ಪಷ್ಟತೆ ಇಲ್ಲ. ಆ ಸ್ಪಷ್ಟತೆಗಳ ಬಗ್ಗೆ ನಾವು ಈಗ ಕಳೆದ 4-6 ದಿನಗಳಿಂದ ಈ ರೀತಿಯಾಗಿ ನಿಮ್ಗೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಏನು ಈ ಚರ್ಚೆ ಮತ್ತು ಸಭೆಗಳಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಅಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರದಿಂದ ನಾವು ಕೂಡ ಕೆಲವೊಂದು ಶಿಫಾರಸುಗಳನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಸೊ ಇಲ್ಲಿವರೆಗೆ ನಾನು ಏನು ಒಂದು ರಾಷ್ಟ್ರ ಒಂದು ಮಾರುಕಟ್ಟೆ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ರೈತರ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಉತ್ತೇಜನ ಮಸೂದೆ 2020 ಹಾಗೂ ರೈತರ ಸಬಲೀಕರಣ ಮತ್ತು ಸಂಸ್ಕರಣೆ ಅಂದ್ರೆ ಸಂರಕ್ಷಣೆ, ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಒಪ್ಪಂದದ ಮಸೂದೆ 2020 ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಪ್ರೆಸೆಂಟೇಶನ್ ಅನ್ನು ನಾನು ಇಲ್ಲಿ ನಿಲ್ಲಿಸಿದ್ದೀನಿ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಒಬ್ಬೊಬ್ಬರಾಗಿ ನಿಮ್ಮ ಮಾಹಿತಿಗಳನ್ನ ಅನ್ಮ್ಯೂಟ್ ಮಾಡುವ ಮುಖಾಂತರ ಪ್ರಶ್ನೆಗಳನ್ನು ಹೇಳಿ. ಹೇಳ್ರಿ ಸಂಗಮೇಶ್ ಅವರೇ, ಸಂಗಮೇಶ್ ಸಜ್ಜನ್ ಅವ್ರೆ ಹೇಳ್ರಿ. ಪ್ರಶ್ನೆ ಕೇಳಿ ಸಂಗಮೇಶ್ ಸಜ್ಜನ್ ಅವರೇ, ಪ್ರಶ್ನೆ ಕೇಳಿ. ಏನ್ ಪ್ರಶ್ನೆ ಇದೆ ನಿಮ್ದು? ಸರ್ ಹಲೋ ಸರ್, ನಮಸ್ತೆ ಸರ್. ಹೇಳಿ, ನಮಸ್ಕಾರ ಹೇಳಿ ಸರ್. ನಮಸ್ತೆ ಸರ್. ಸರ್, ಇದು ಮಾರುಕಟ್ಟೆ ಇನ್ನೂ ಹೆಚ್ಚಿನ ಪ್ರಮಾಣವಾಗಿ ಮಾರುಕಟ್ಟೆಗೆ ಅಂದ್ರೆ ಹೊಸ ಖಾಸಗಿ ಮಾರುಕಟ್ಟೆಗಳು ಸಹ ಬರ್ತಾವ ಅಂತ ಹೇಳಿ ಸರ್. ಯಾವ ತರ ಏನ್ MNC ಕಂಪನಿಗಳು ಬರ್ತಾವ ಸರ್ ಅಥವಾ ಏನು ಗೊತ್ತಾಗಿಲ್ಲ ನನ್ನ ಮಾಹಿತಿ. ಇಲ್ಲಿ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಇದರಲ್ಲಿ ಏನು ಅಂತಂದ್ರೆ ವೈಯಕ್ತಿಕವಾಗಿ ವ್ಯಾಪಾರಿಗಳು ಬಂದು ರೈತರ ಜೊತೆಗೆ ವ್ಯಾಪಾರ ಮಾಡಬಹುದು, ಬೇರೆ ಬೇರೆ ಕಂಪನಿಗಳು ತಮ್ಮ ಖಾಸಗಿ ಮಾರುಕಟ್ಟೆಗಳನ್ನು ಓಪನ್ ಮಾಡಬಹುದು, ರೈತರ ಮನೆಬಾಗಿಲಿಗೆ ಬಂದು ರೈತರ ಉತ್ಪನ್ನವನ್ನು ಖರೀದಿಸಬಹುದು, ರೈತರ ಹೊಲಕ್ಕೆ ಬಂದು ಅಲ್ಲಿಂದನೇ ಉತ್ಪನ್ನವನ್ನು ಖರೀದಿಸತಕ್ಕಂತಹ ಸಂಘ ಸಂಸ್ಥೆಗಳು ಬರಬಹುದು, ರೈತ ಉತ್ಪಾದಕ ಸಂಸ್ಥೆಗಳು ರೈತರಿಂದ ಸದಸ್ಯರಿಂದ ಖರೀದಿ ಮಾಡಿ ಮಾರಾಟ ಮಾಡತಕ್ಕಂತ ವ್ಯವಸ್ಥೆ ಬರಬಹುದು, ರೈತರ ಏನು ಸಹಕಾರಿ ಸಂಘಗಳಿದಾವೆ ಅವರ ಮುಖಾಂತರ ವ್ಯವಹಾರ ಮಾಡ್ತಕ್ಕಂಥ ಬರಬಹುದು. ಹೀಗೆ ರೈತರಿಗೆ ಇಷ್ಟು ದಿವಸ ಏನಿತ್ತು, ಒಂದು ಅವಕಾಶ ಇತ್ತು, ಏನಂದ್ರೆ ನಾವು APMC ಪ್ರಾಂಗಣಕ್ಕೆ ಹೋಗಿ ಮಾತ್ರ ಮಾರಾಟ ಮಾಡಲಿಕ್ಕೆ ಅವಕಾಶ ಇತ್ತು. ಈ ಅವಕಾಶವನ್ನ ಸಂಪೂರ್ಣವಾಗಿ ಮುಕ್ತ ಮಾಡುವ ಮುಖಾಂತರ ರೈತರು ತಾವು ಬೆಳೆದಿರ್ತಕ್ಕಂತಹ ಬೆಲೆಯ ಈ ಎರಡೂ ಕಾಯ್ದೆಗಳು ನೀಡ್ತವೆ. ಥ್ಯಾಂಕ್ ಯು ಸರ್. ಒಳ್ಳೆಯದು. ಹಲೋ ರವಿಕುಮಾರ್ ಅವ್ರು ಹೇಳ್ರಿ. ಸರ್, ನಾವು ಮೊದಲೇ ಖರೀದಿ ಮಾಡ್ತಿದ್ವಿ ಸರ್. ಅವಾಗ ಏನನ್ನ ಇದತ್ತೇನ್ ಸರ್? ಒಂದು 4-5 ವರ್ಷದಿಂದ ಭತ್ತ ಬಂದು ನಮ್ಮ ಹತ್ರನೇ ಖರೀದಿ ಮಾಡ್ಕೊಂಡು ಹೋಗ್ತಾರ ಸರ್ ಅವರು. ತಾವು ರೈತರ ಹೌದು ಸರ್. ಹಿಂದೆ ಇರ್ತಕ್ಕಂಥ ಎಲ್ಲಾ ಮಾರುಕಟ್ಟೆ ವ್ಯವಹಾರಗಳು ಮುಂದುವರಿತವೆ. ಆದ್ರೆ ಇನ್ನು ಮುಂದೆ ರೈತರೊಂದಿಗೆ ಮಾಡತಕ್ಕಂತಹ ವ್ಯವಹಾರಗಳೇನಿದಾವೆ ಅವು ಎಲ್ಲವೂ ದಾಖಲಾತಿ ಆಗ್ತವೆ. ನೀವು ಅವರಿಗೇನು ಕೊಡ್ತಕ್ಕಂತಹ ಪರಿಸ್ಥಿತಿಯನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು. ಅವರನ್ನ ಹೊರತುಪಡಿಸಿ ಅವರಿಗಿಂತ ಉತ್ತಮ ಬೆಲೆಯನ್ನು ಕೊಡ್ತಕ್ಕಂಥ ಇನ್ನಾವುದೇ ಖರೀದಿದಾರ ಇದ್ರೆ ಅವರಿಗೂ ಕೊಡ್ಲಿಕ್ಕೆ ಕೂಡ ಇದು ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ನಿಮಗೆ ಕೊಡ್ತದೆ. ಸೊ ಹಾಗಾಗಿ ಮಾರುಕಟ್ಟೆಯಲ್ಲಿ ನೀವು ಬೆಳೆದಿರ್ತಕ್ಕಂತಹ ಬೆಳೆಗೆ ಎಲ್ಲಿ ಉತ್ತಮವಾಗಿರ್ತಕ್ಕಂತಹ ಒಂದು ಬೆಲೆ ಸಿಗ್ತದೆ ಆ ಒಂದು ಅವರ ಹತ್ರ ನೀವು ವ್ಯಾಪಾರ ಮಾಡ್ಲಿಕ್ಕೆ ಈ ಕಾನೂನು ಸ್ಪಷ್ಟವಾಗಿರ್ತಕ್ಕಂಥ ಅವಕಾಶಗಳನ್ನ ನೀಡುತ್ತದೆ. ಸರ್, ಇನ್ಮೇಲೆ ಆತರ ಖರೀದಿ ಮಾಡಿದ್ರೆ ಏನಾರ ರಿಸಿಪ್ಟ್ ಕೊಡ್ತಾರೆ ಸರ್ ಬಿಲ್ಲಿಂದ? ಹೌದು, ಈಗ ಅದರ ಬಗ್ಗೆ ಚರ್ಚೆ ನಡೆದಿದೆ. ಏನು ಅಂತಂದ್ರೆ ಖರೀದಿ ಮಾಡಿದ ದಿನವೇ ರೈತರಿಗೆ ಹಣವನ್ನ ಅವರು ನೀಡಿರ್ತಕ್ಕಂಥ ಉತ್ಪನ್ನಗಳಿಗೆ ಸೂಕ್ತವಾದ ಮೌಲ್ಯವನ್ನ ಒಪ್ಪಂದ ಬೆಲೆಯ ಪ್ರಕಾರ ಕೊಡಬೇಕು. ಒಂದೇದು. ಅವತ್ತು ಅವರಿಗೆ ಕೊಡದೆ ಹೋಗುತ್ತೆ ಆದ್ರೆ ಅದು ರೈತರಿಗೆ ಒಪ್ಪಿಗೆ ಆಗದೆ ಮುಂದಿನ 3 ದಿನಗಳ ಒಳಗಾಗಿ ಅವರಿಗೆ ಹಣವನ್ನ ಪಾವತಿ ಮಾಡಬೇಕು. ಇಂತಹ 3 ದಿನಗಳ ಅವಧಿಗೆ ಸೀಮಿತವಾಗುವ ಹಾಗೆ ಅವರು ರೈತರಿಂದ ಖರೀದಿ ಮಾಡಿರ್ತಕ್ಕಂತಹ ಬೆಲೆಗೆ ಅನುಗುಣವಾಗಿ ರಸೀದಿಯನ್ನ ಅವರಿಗೆ ಕೊಡಬೇಕು. 3 ದಿನಗಳ ನಂತರವೂ ಪಾವತಿಯನ್ನ ಮಾಡದೆ ಹಣವನ್ನ ಪಾವತಿಸದೆ ಹೋದ್ರೆ ಅಂಥವರು ಅಲ್ಲಿ
ವ್ಯಾಜ್ಯಕ್ಕೆ ಮೂಲವಾಗ್ತಾರೆ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಕೆಳಗೆ ಇರತಕ್ಕಂತಹ ಸಂಧಾನ ಸಮಿತಿಗೆ ನೀವು ವ್ಯಾಜ್ಯವನ್ನ ತೆಗೆದುಕೊಂಡು ಹೋಗ್ಬೋದು. ಕೇಳಿ, ಮತ್ತೆ ಪ್ರಶ್ನೆಗಳಿದ್ರೆ ಕೇಳಿ. ಹಲೋ ಭರತ್, ಕೇಳ್ತಾ ಇದೆನಾ? ಸರ್ ಕೇಳಿಸ್ತಾ ಇದೆ ಸರ್. ಹಲೋ ಕೇಳಿ, ಮತ್ತೆ ಪ್ರಶ್ನೆಗಳಿದ್ರೆ ಕೇಳಿ. ಸುಬ್ರಹ್ಮಣ್ಯ ಅವ್ರ ಪ್ರಶ್ನೆ ಕೇಳಿ. ಸುಬ್ರಹ್ಮಣ್ಯ ಅವರು. ಹಲೋ ಹಲೋ ಸರ್, ಇದು ಮಧ್ಯವರ್ತಿಗಳು ಅಂತ ಹೇಳಿದ್ರೆ, ಅಂದ್ರೆ ಈಗ ನಾವು ಹೇಳ್ತೇವೆ, ಈಗ ಎಪಿಎಂಸಿ ಮಧ್ಯವರ್ತಿಗಳಿದ್ದಾರೆ, ಆ ರೀತಿಯ ಮಧ್ಯವರ್ತಿಗಳು ಮತ್ತೆ ಇಲ್ಲಿ ಸೃಷ್ಟಿಯಾಗುವ ಸಾಧ್ಯತೆಗಳಿದೆ ಇದೆಯಲ್ಲ ಅಂತ ಹೇಳಿ. ಒಂದು ನಿಮಿಷ, ಇಲ್ಲಿ ಮಧ್ಯವರ್ತಿಗಳು ಅನ್ನುವಂತಹ ಪ್ರಶ್ನೆ ಬರುವುದು. ಈಗ ಉದಾಹರಣೆಗಾಗಿ ನೀವು ಯಾವುದೇ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಗ್ರಾಹಕರಿಗೂ ಮಾರಾಟ ಮಾಡಬಹುದು, ಫ್ಯಾಕ್ಟರಿಗಳಿಗೆ ಕೊಡಬಹುದು, ಅಗ್ರಿಗೇಟರ್ಸ್ ಕೊಡಬಹುದು, ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡತಕ್ಕಂಥವ್ರಿಗೆ ಕೊಡಬಹುದು, ನೀವೇ ಸಂಸ್ಕರಿಸಿ ಮಾರುಕಟ್ಟೆ ಮಾಡಬಹುದು. ಇಲ್ಲಿ ಯಾರೂ ನಿಮ್ಗೆ ಕಮಿಷನ್ ಏಜೆಂಟ್ಸ್ ಇಲ್ಲ, ಕಮಿಷನ್ ಕೇಳುವುದಿಲ್ಲ, ಶುಲ್ಕ ಇಲ್ಲ, ಲೇವಿ ಇಲ್ಲ, ಸೆಸ್ ಇಲ್ಲ, ಯಾವುದೂ ಇಲ್ಲ. ಸರ್ ಆದ್ರೆ ನಾನು ಹೇಳುವುದು ಏನಂದ್ರೆ, ಅಂದ್ರೆ ಇಲ್ಲಿಗ ಕಮ್ಮಿ ಅಂತ ಹೇಳಿದ್ರೆ ಹೆಚ್ಚು ಬೆಳೆಯವನಿಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ, ಆದ್ರೆ ಕಮ್ಮಿ ಬೆಳೆಯವನಿಗೆ ಸಮಸ್ಯೆ ಕ್ರಿಯೇಟ್ ಆಗ್ಲಿಕ್ಕಿಲ್ವಾ ಅಂತ ಹೇಳಿ. ಅಂದ್ರೆ ಕಮ್ಮಿ ಬೆಳೆಯವನಿಗೆ ಅವನ ಮಾರುಕಟ್ಟೆ ದೊಡ್ಡದೇ ಸಿಗುದು ಕಮ್ಮಿ ಆಗಿರ್ತದೆ. ಈಗ ತುಂಬಾ ಬೆಳೆಯವನಿಗೆ ಸುಲಭ ಆಗ್ತದಲ್ಲ ಮಾರುಕಟ್ಟೆ ಅಂತ. ಈ ಕಾನೂನನ್ನು ತಂದಿರುವುದೇ ಕಡಿಮೆ ಬೆಲೆಗಳನ್ನ ಕಡಿಮೆ ಪ್ರಮಾಣದಲ್ಲಿ ಕೃಷಿ ಉತ್ಪನ್ನವನ್ನ ಉತ್ಪಾದನೆ ಮಾಡ್ತಕ್ಕಂತ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿಯವರೆಗೆ ಎಪಿಎಂಸಿ ಮಾರುಕಟ್ಟೆಯನ್ನು ಹೊರತುಪಡಿಸಿ ರೈತರು ಬೇರೆ ಕಡೆ ಮಾರಾಟ ಮಾಡ್ಲಿಕ್ಕೆ ಅಷ್ಟೊಂದು ಮುಕ್ತ ಅವಕಾಶ ಇರಲಿಲ್ಲ. ಈಗ ರೈತರು ತಾವು ಕಟ್ಟಿಕೊಂಡಿರ್ತಕ್ಕಂತಹ ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ಮಾರಾಟ ಮಾಡಬಹುದು, ವೈಯಕ್ತಿಕವಾಗಿ ಮಾರುಕಟ್ಟೆಯಲ್ಲೇ ಹೋಗಿ ಮಾರಾಟ ಮಾಡಿ ಬರ್ಬೋದು, ಖಾಸಗಿ ಮಾರುಕಟ್ಟೆಯಲ್ಲಿ ಹೋಗಿ ಮಾರಾಟ ಮಾಡಬಹುದು, ರೈತರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು, ನೇರವಾಗಿ ಗ್ರಾಹಕರಿಗೆ ಕೊಡಬಹುದು. ಎಲ್ಲ ವ್ಯವಸ್ಥೆಗಳು ಓಪನ್ ಆಗಿದ್ದಾವೆ. ಸೊ ಹಾಗಾಗಿ ನಾವು ಮತ್ತೆ ಇಲ್ಲಿ ಮಧ್ಯವರ್ತಿಗಳು ಬರ್ತಾರೆ ಅನ್ನುವಂಥದ್ದನ್ನ ಅದರ ಬಗ್ಗೆ ನಾವು ಹೆಚ್ಚು ಇದು ಮಾಡುವಂತದ್ದಿಲ್ಲ. ಯಾಕಂದ್ರೆ ನೀವು ಮಧ್ಯವರ್ತಿಗಳಿಗೆ ಅಗ್ರಿಗೇಟರ್ಸ್ ಅಂದ್ರೆ ಮಧ್ಯವರ್ತಿಗಳು ಇದ್ದಂಗೆ, ಅವ್ರಿಗೆ ಕೊಡಬೇಡಿ, ಬೇರೆದವ್ರಿಗೆ ಕೊಡಿ. ಅವ್ರಿಗೆ ಕೊಡಬೇಕನ್ನುವಂತ ಕಂಡೀಷನ್ ಇಲ್ಲ. ನಿಮಗೆ ಯಾರು ನೇರವಾಗಿ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ ಅವರಿಗೆ ನೀವು ಕೊಡಬಹುದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆದಾಗಿ. ಮತ್ತೆ ಕೇಳಿ, ಮತ್ತೆ ಪ್ರಶ್ನೆ ಕೇಳಿ. ರವಿಕುಮಾರ್ ಅವರ ಕೇಳಿ. ಸರ್, ಇದು MSP ಕರ್ಲಿ ಕೇಂದ್ರ ಓಪನ್ ಮಾಡ್ತಾರಲ್ಲ ಸರ್, ಲೇಟ್ ಆಗಿ ಓಪನ್ ಮಾಡ್ತಾರ ಸರ್. ನಮ್ದು ಕ್ರಾಪ್ ಎಲ್ಲ 2 months ಆದ್ಮೇಲೆ ಇದ್ ಮಾಡ್ತಾರಲ್ಲ ಸರ್, ಹಾರ್ವೆಸ್ಟ್ ಆಗಿ 2 months ಲೇಟ್ ಆದ್ಮೇಲೆ ಓಪನ್ ಮಾಡ್ತಾರೆ. ಇಲ್ಲಿ ಕೇಳಿ, ಸಾಮಾನ್ಯವಾಗಿ ಕನಿಷ್ಠ ಬೆಂಬಲ ಬೆಲೆಯ ಅಡಿಯಲ್ಲಿ ಉತ್ಪನ್ನಗಳನ್ನ ಖರೀದಿ ಮಾಡ್ಲಿಕ್ಕೆ ಯಾವಾಗ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ತದೆ ಅಂತಂದ್ರೆ, ಮಾರುಕಟ್ಟೆಯಲ್ಲಿ ಆ ಒಂದು ಬೆಳೆಗೆ ನಿಗದಿಪಡಿಸಿರ್ತಕ್ಕಂಥ ಬೆಲೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಆದಾಗ ರೈತರ ಹಿತರಕ್ಷಣೆಯನ್ನ ಮಾಡತಕ್ಕಂಥ ಉದ್ದೇಶದಿಂದ ಸರ್ಕಾರ ಬೆಂಬಲ ಬೆಲೆಯ ಪ್ರಕಾರ ಖರೀದಿ ಮಾಡತಕ್ಕಂಥ ವ್ಯವಸ್ಥೆಯನ್ನ ಶುರು ಮಾಡಬಹುದು. ಪ್ರಾರಂಭದಲ್ಲಿ ಯಾರು ಮಾಡೋದಿಲ್ಲ ಅದನ್ನು. ಅವರು ನೋಡ್ತಾರೆ ಮಾರ್ಕೆಟ್ ಅಲ್ಲಿ ಏನು ಟ್ರೆಂಡ್ ಇದೆ, ರೈತರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಗಿಂತ ಹೆಚ್ಚಿನ ಬೆಲೆ ಸಿಗ್ತಾ ಇದ್ರೆ MSP ನಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಸಾಧ್ಯದಲ್ಲಿ ಮಾಡೋದಿಲ್ಲ. ಯಾವಾಗ ಮಾರುಕಟ್ಟೆಯಲ್ಲಿ ಇರ್ತಕ್ಕಂತಹ ಬೆಲೆಗಳು ಏನು ರೈತರ ಉತ್ಪನ್ನಗಳಿಗೆ ಇರ್ತಕ್ಕಂಥ ಬೆಲೆಗಳು ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಆದಾಗ, ಬಿದ್ದು ಹೋದಾಗ, ಅಂತಹ ಪ್ರಸಂಗದಲ್ಲಿ ಸರ್ಕಾರ ಬೆಂಬಲ ಬೆಲೆ ಕೇಂದ್ರಗಳನ್ನ ಓಪನ್ ಮಾಡಿ ಅಲ್ಲಿಂದ ರೈತರಿಂದ ಅವುಗಳನ್ನ ಖರೀದಿ ಮಾಡ್ತಕ್ಕಂಥ ಪ್ರಯತ್ನ. ಸರ್, ನಮ್ ಯಾದಗಿರಿ ಡಿಸ್ಟಿಕ್, ಗುಲ್ಬರ್ಗ ಡಿಸ್ಟಿಕ್ ಪ್ರತಿಯೊಂದು ವರ್ಷನೂ ಕೂಡ ಸರ್ ಸೂರ್ಯಕಾಂತಿ, ಶೇಂಗಾ, ತೊಗರಿ, ಹತ್ತಿ ಬೆಂಬಲ ಬೆಲೆಕಿನ ಕಡಿಮೆನೇ ಇರುತ್ತೆ ಸರ್, ಆದ್ರೂ ಓಪನ್ ಮಾಡ್ತಾ ಇಲ್ಲ ಸರ್. ಪ್ರತಿಯೊಂದು ವರ್ಷನೇ ಸರ್. ಇಲ್ಲ, ಒಪ್ತೇನೆ ನಾನು. ಇದನ್ನ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆ ಇದಕ್ಕೆ ನಾವು ತಗೊಂಡು ಹೋಗ್ತೇವೆ. ನೀವು ಹೇಳಿರ್ತಕ್ಕಂಥ ಮಾತನ್ನ ನಾವು ಸರ್ಕಾರದ ಇದಕ್ಕೆ ಒಯ್ತೀವಿ. ಯಾಕಂದ್ರೆ ನನಗೂ ಗೊತ್ತಿರ್ತಕ್ಕಂಥ ವಿಚಾರ, ಬಹಳಷ್ಟು ಕೇಸ್ಗಳಲ್ಲಿ ನಮ್ಮ ಬೆಂಬಲ ಬೆಲೆಯಿಂದ ಖರೀದಿ ಮಾಡ್ತಕ್ಕಂಥವು ತಡವಾಗಿ, ನಾನು ಹೇಳಿದ್ನಲ್ಲ ಅದು ರೀಸನ್ ಅದು. ಬಟ್ ಈ ವರ್ಷ ಏನಾಗುತ್ತೆ ನೋಡೋಣ. ತೊಗರಿ ಬೆಂಬಲ ಬೆಲೆ ಅದಕ್ಕಿಂತ ಕಡಿಮೆ ಬಿದ್ದಾಗ ಅಥವಾ ಕಡ್ಲೆ ಬೆಂಬಲ ಬೆಲೆಗಿಂತ ಬೆಲೆಗಳು ಕಡಿಮೆ ಆದಾಗ ಯಾವಾಗ ಓಪನ್ ಮಾಡ್ತಾರಂತ ನೋಡೋಣ. ನೀವು ಕೂಡ ನಿಮ್ಮ ಭಾಗದ ಏನು ಇಲಾಖೆ ಮುಖ್ಯಸ್ಥರು ಇರ್ತಾರೆ ಅವ್ರ ಮುಖಾಂತರ ಅಪೀಲ್ಗಳನ್ನು ಕೂಡ ನೀವು ಸರ್ಕಾರಕ್ಕೆ ಕೊಡಬಹುದಾಗಿದೆ. ಬಟ್ ಇದು
ಈಗ ಏನು ಮುಕ್ತ ಮಾರುಕಟ್ಟೆ ಬರ್ತಾ ಇದೆ, ಮುಕ್ತ ಮಾರುಕಟ್ಟೆಯಲ್ಲಿ ಖಂಡಿತ ನಾನು ಹೇಳ್ತೇನೆ, ಯಾಕಂದ್ರೆ ಮೊದಲು ಬೇರೆ ಬೇರೆ ಖಾಸಗಿ ಕಂಪನಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ನೇರವಾಗಿ ಖರೀದಿ ಮಾಡ್ಲಿಕ್ಕೆ ವ್ಯವಸ್ಥೆಗಳು ಅಷ್ಟೊಂದು ಇರಲಿಲ್ಲ. ಈ ಒಂದು ಕಾನೂನುಗಳ ಅಡಿಯಲ್ಲಿ ರೈತರಿಂದ ನೇರವಾಗಿ ಖರೀದಿ ಮಾಡತಕ್ಕಂತ ಒಂದು ಪ್ರಾವಿಷನ್ ಅನ್ನ ಮಾಡಲಾಗಿರೋದ್ರಿಂದ ಬಹುಶಃ ನಾವು ಬೆಂಬಲ ಬೆಲೆಗಿಂತ ಕಡಿಮೆ ಮಾರಾಟ ಮಾಡತಕ್ಕಂತ ಪ್ರಸಂಗಗಳು ಬರುವುದು ಕಡಿಮೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಇದೇನಾಗುತ್ತೆ. ಸರ್ ನಂದೊಂದು ಪ್ರಶ್ನೆ, ಕೇಳಿ. ಸೆಕೆಂಡ್ ಬಿಲ್ ಏನಿದೆ ಫಾರ್ಮರ್ಸ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ಫಾರ್ಮ್ ಸರ್ವಿಸಸ್ ಅಂತ. ಸೊ ಫಾರ್ಮ್ ಸರ್ವಿಸಸ್ ಅಂದ್ರೆ ಏನೇನ್ ಬರುತ್ತೆ ಸರ್ ಅದರಲ್ಲಿ? ಈಗ ಫಾರ್ಮ್ ಸರ್ವಿಸಸ್ ಅಂದ್ರೆ ಇನ್ಪುಟ್ಸ್ ಗಳನ್ನ, ಅಂದ್ರೆ ರೈತರಿಗೆ ಅವರಿಗೆ ಕೃಷಿಗೆ ಅಥವಾ ತೋಟಗಾರಿಕೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತ ಪರಿಕರಗಳನ್ನ ಸರಬರಾಜು ಮಾಡ್ತಕ್ಕಂತ ಸೇವೆ, ಗೊಬ್ಬರಗಳಿರ್ಬೋದು, ಬೀಜ ಇರ್ಬೋದು, ನಾಟಿ ಮಾಡ್ತಕ್ಕಂತ ಏನು ಪ್ಲಾಂಟ್ಸ್ ಇರ್ಬೋದು, ನರ್ಸರಿ ಇರ್ಬೋದು, ಕೀಟನಾಶಕಗಳಿರ್ಬೋದು, ಕಳೆನಾಶಕಗಳಿರ್ಬೋದು, ಅಥವಾ ಏನು ಪೀಡನಾಶಕಗಳಿರ್ಬೋದು, ಅವುಗಳನ್ನ ಸರಬರಾಜು ಮಾಡುವಂತ ರೈತರಿಗೆ ಬೇಕಾಗಿರ್ತಕ್ಕಂತ ತಾಂತ್ರಿಕ ಸೇವೆಗಳನ್ನ ಅವರ ಜಮೀನಿಗೆ ಹೋಗಿ ಕೊಟ್ಟು ಬರುವಂತಹದ್ದು. ಅದರ ಜೊತೆಗೆ ರೈತರಿಂದ ಬರ್ತಕ್ಕಂಥ ಉತ್ಪನ್ನಗಳನ್ನ ಯಾವ ಇದಕ್ಕೆ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಲಹೆಯ ಸೇವೆಗಳನ್ನು ನೀಡುವಂತಹ ಇವೆಲ್ಲವೂ ಸೇವೆಗಳ ಅಡಿಯಲ್ಲಿ ಬರ್ತಕ್ಕಂಥ. ಓಕೆ ಸರ್. ಸರ್ ಇನ್ನೊಂದು ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ ಅಮೆಂಡ್ಮೆಂಟ್ ಆಗಿದೆ. ಸೊ ಅದರಲ್ಲಿ ಈಗ ಅದ್ರ ಪ್ರಕಾರ ಈಗ ನಮ್ದು ಏನು ಎಸೆನ್ಷಿಯಲ್ ಕಮಾಡಿಟೀಸ್ ನ ಹೊರಗಿಟ್ಟಿದ್ದಾರೆ. ಸೊ ಅದು ಈಗ ಮಿಡ್ಲ್ ಮೆನ್ಸ್ ಅವರೆಲ್ಲ ಏನೋ ಹೆಡ್ಜಿಂಗ್ ಅಂಡ್ ಸ್ಪೆಕ್ಯುಲೇಷನ್ಸ್ ಗೆ ಜಾಸ್ತಿ ಚಾನ್ಸಸ್ ಆಗುತ್ತೆ. ಸೊ ಫಾರ್ಮರ್ಸ್ ಅಲ್ಲಿ ಸ್ಟೋರೇಜಸ್ ಆಪ್ಷನ್ ಇರಲ್ಲ. ಸೊ ಫಾರ್ಮರ್ಸ್ ಯಾವ ತರ ಅದನ್ನ ಓವರ್ಕಮ್ ಮಾಡ್ಬೇಕು ಅಂತ? ಈಗ ಇದರಲ್ಲಿ ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ನೀವು ಕೇಳಿದಿರಿ ನನಗೆ. ಈಗ ಅದಕ್ಕೂ ಕೂಡ ಒಂದು ಸೀಲಿಂಗ್ ಹಾಕ್ಬೇಕು ಅಂತಕ್ಕಂಥ ಒಂದು ಸಲಹೆಗಳು ಬರ್ತಾ ಇದಾವೆ. ಈಗ ನಾವು 4 ದಿವಸದಿಂದ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ನೀವು ಅದೇ ಒಂದು ವಿಚಾರ ಹೇಳ್ತಾರೆ, ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಅಗ್ರಿಗೇಟ್ ಮಾಡಿ ಇಟ್ಕೋಬಹುದು ಅಂತಕ್ಕಂಥ. ಅದರ ಬಗ್ಗೆ ಸೀಲಿಂಗ್ ಹಾಕ್ಬೇಕು, ಅದಕ್ಕೂ ಕೂಡ ಒಂದು ಮಿತಿಯನ್ನ ಹಾಕ್ಬೇಕು ಅಂತಕ್ಕಂಥದ್ದು ಕೂಡ ಸಲಹೆ ಇದೆ. ಅದನ್ನ ಇನ್ನೂ ನಾವು 7-8 ಇಂತಹ ಸಭೆಗಳನ್ನ ಮಾಡಿದ ಮೇಲೆ ಆ ಎಲ್ಲಾ ಸಭೆಗಳಿಂದ ಬಂದಿರತಕ್ಕಂತಹ ಸೂಚನೆಗಳನ್ನು ಒಗ್ಗೂಡಿಸಿ ನಾವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದ ಮುಖಾಂತರ ಆ ಸಲಹೆಗಳನ್ನು ಕೊಡ್ತೀವಿ. ಇದರಲ್ಲಿ ಅದು ಕೂಡ ಈಗ ನೀವು ಹೇಳಿರ್ತಕ್ಕಂಥ ಪಾಯಿಂಟ್ ಕೂಡ ಒಂದು. ಇಲ್ಲಿ ಮುಖ್ಯವಾಗಿ ನಾವೇನು ಅಂತಂದ್ರೆ, ನಮಗೆ ಬೆಲೆ ಸೂಕ್ತವಾಗಿಲ್ಲ ಅಂತ ಅನಿಸಿದ್ರೆ ಖಂಡಿತ ನಾವು ಆ ಅವಧಿಯಲ್ಲಿ ಮಾರಾಟ ಮಾಡುವುದನ್ನು ನಿಲ್ಲಿಸಬಹುದಾಗಿದೆ. ಆದ್ರೆ ನಮ್ಮಿಂದ ಖರೀದಿ ಮಾಡಿ ಸಂಗ್ರಹ ಮಾಡ್ತಕ್ಕಂಥವ್ರ ಮೇಲೆ ನಮ್ಗೆ ಯಾವುದೇ ಆಗಿರ್ತಕ್ಕಂಥ ಹಿಡಿತ, ನಾನು ಅಂದ್ರೆ ರೈತರ ಪರವಾಗಿ ನಾನು ಹೇಳ್ತಾ ಇರೋದಿಲ್ಲ, ಅವರಿಗೆ ಹಿಡಿತಾ ಇರೋದಿಲ್ಲ ರೈತರಿಗೆ. ಸೊ ಹಾಗಾಗಿ ಈ ಮಾರ್ಕೆಟ್ ಗ್ಲಟ್ ಇದ್ದಾಗ ಸ್ವಲ್ಪ ನಾವು ಮಾರುಕಟ್ಟೆ ಮಾರಾಟ ಮಾಡುವುದನ್ನ ಕಡಿಮೆ ಮಾಡಿ, ನಮಗೆ ಈಗ ಗೋದಾಮುಗಳಲ್ಲಿ ಸಂಗ್ರಹಣೆ ಮಾಡಿದ್ರೆ ಗೋದಾಮದ ರಸೀದ್ ಮೇಲೇನೂ ಕೂಡ ನಮಗೆ ಇಮಿಡಿಯೇಟ್ ಲೋನ್ಸ್ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿದೆ. ಸೊ ನಿಮಗೆ ನಾವು ಬೆಳೆದಿರ್ತಕ್ಕಂಥ ಬೆಲೆಯನ್ನ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡತಕ್ಕಂತಹ ಪರಿಸ್ಥಿತಿ ಬಂದೊದಗಿದೆ ಅಂತ ಅನಿಸಿದಾಗ ಮಾರಾಟ ಮಾಡುವ ಬದಲು ನಮ್ಮ ಉತ್ಪನ್ನವನ್ನ ಸರ್ಕಾರದ ಗೋದಾಮುಗಳಲ್ಲಿ ಇಟ್ಟು ಗೋದಾಮ್ ರಸೀಟ್ ಮೇಲೆ ನಮಗೆ ಅವಶ್ಯಕವಿರ್ತಕ್ಕಂಥ ಹಣಕಾಸನ್ನು ತೆಗೆದುಕೊಂಡು ಸ್ವಲ್ಪ ದಿನಗಳ ನಂತರ ಮಾರಾಟದ ಒಂದು ಬೆಲೆ ಅದು ಸುಧಾರಣೆ ಆದ್ಮೇಲೆ ಮಾರಾಟ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ರೈತರು ಮಾಡಬಹುದು. ಅದನ್ನು ಹೊರತುಪಡಿಸಿ ರೈತರು ಮಾರಾಟ ಮಾಡಿದ ಮೇಲೆ ಅವರ ಉತ್ಪನ್ನಗಳನ್ನ ಕ್ರೋಢೀಕರಣ ಮಾಡಿರ್ತಕ್ಕಂಥವ್ರ ಮೇಲೆ ನಮ್ಗೆ ಯಾವುದೇ ರೀತಿಯ ನಿಯಂತ್ರಣ ಇರೋದಿಲ್ಲ. ಸರ್ಕಾರಕ್ಕೆ ಈ ಒಂದು ವಿಷಯವಾಗಿ ಸೀಲಿಂಗ್ ಹಾಕ್ಬೇಕು ಅಂತಕ್ಕಂಥದ್ದು. ಅದರಲ್ಲಿನೂ ಕೂಡ ಏನಿದೆ ಅಂತಂದ್ರೆ, ಈ ಇದಕ್ಕೆ ನಮ್ಮ ಏನು ಈ PDS ಸಿಸ್ಟಮ್ಗೆ ಹೋಗ್ತಕ್ಕಂಥದ್ದು ಅಲ್ಲಿ ಸೀಲಿಂಗ್ ಗಳನ್ನ ಹಾಕೋದಿಲ್ಲ. ಅಥವಾ ಉದಾಹರಣೆಗಾಗಿ ನಿಮ್ದೊಂದು ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಇದೆ ಅಂತ ಇಟ್ಕೊಳ್ಳಿ. ನೀವು ಯಾವುದೇ ಒಂದು ಉತ್ಪನ್ನವನ್ನ ಸಂಸ್ಕರಣೆ ಮಾಡ್ತಕ್ಕಂಥ ಒಂದು ಪ್ಲಾಂಟ್ ಇದೆ. ಆ ಪ್ಲಾಂಟ್ಗೆ ಒಂದು ಕೆಪಾಸಿಟಿ ಇರ್ತದೆ. ಆ ಕೆಪಾಸಿಟಿಗೆ ಅನುಗುಣವಾಗಿ ನೀವು ಮಟೀರಿಯಲ್ ಅನ್ನ ಸ್ಟೋರ್ ಮಾಡಬಹುದು. ಆ ಕೆಪಾಸಿಟಿ ಮೀರಿ ನೀವು ಮಾಡಿದ್ದೆ ಆದ್ರೆ ಅದು ಕಾನೂನಾತ್ಮಕವಾದಂತಹ ವಿಚಾರ ಅಲ್ಲ. ಸೊ ಇಂತಹ ವಿಚಾರಗಳನ್ನು ಕೂಡ ನಾವು ಸಲಹೆಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂತಹ ವಿಚಾರ ಜಾರಿಯಲ್ಲಿದೆ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಪ್ರಶ್ನೆಗಳಿದ್ರೆ ಕೇಳಿ. ರೇಣುಕಾ ಅವರ ಕೇಳಿ. ಹಲೋ ರೇಣುಕಾ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ. ಇವಾಗ ನೀವು ಈಗ ನೀವೆಲ್ಲ ಕೊಟ್ಟಂತ ಈ ಒಂದು ವಿವರಣೆ ಒಂದು, ಆಮೇಲೆ ಈಗ ಕೇಂದ್ರ ಸರ್ಕಾರ ಇತ್ತೀಚೆಗೆ ರೈತ ಮಸೂದೆ ಕಾನೂನನ್ನ ಜಾರಿ ತಂದಿರೋದು, ಬಟ್ ಇದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಇದೆ ಅಂತಂದ ನಾವು ಭಾವಿಸ್ಕೊಂಡಿರ್ಲಿ. ಬಟ್ ಇದು ಏನಾಗ್ತದೆ ಅಂತಂದ್ರ, ಅವರು ರೈತರಿಗೋಸ್ಕರನ ಒಳ್ಳೇದಾಗ್ಲಿ ಅಂತ ಕಾನೂನು ಮಾಡಿರ್ತಾರ್ರಿ. ಆದ್ರ ನಮ್ಮ ದೇಶದೊಳಗ ನಮ್ಮ ಹಳ್ಳಿ ಕಾಡು ಜನಗಳ ಜಾಸ್ತಿ ಇರೋದ್ರಿಂದ
ನಾವು ಮಾಡ್ತಕ್ಕಂಥ ಈ ಒಂದು ಸೆಮಿನಾರ್ಗಳಾಗ್ಲಿ, ಈ ಚಟುವಟಿಕೆಗಳಾಗ್ಲಿ, ಇವು ಸಾಮಾನ್ಯ ಜನರಿಗೆ ಆದಷ್ಟು ಮುಟ್ಟೋದೇ ಇಲ್ಲ. ಅದನ್ನ ಆದ್ರೂ ಸಹಿತ ವಿಷಯಗಳನ್ನ ತಿಳ್ಕೊಂಡು ಇದು ಅನುಕೂಲ ಆಗ್ಬೋದು ಅಂತ ನಾವು ಆ ಭ್ರಮೆ ಒಳಗಿದ್ರೆ, ಅಲ್ಲಿ ಯಾರೋ ಬೆಂಗಳೂರಾಗ ಕುತ್ಕೊಂಡು ಆ ಸರ್ಕಾರ ಮಾಡಿದಂತ ಕಾನೂನು ವಿರುದ್ಧ ಅವರು ಅಲ್ಲಿ ಹೋರಾಟ ಮಾಡ್ತಾರ, ಕೆಲವೊಬ್ರು ಡೆಲ್ಲಿ ಒಳಗೆ ಹೋರಾಟ ಮಾಡ್ತಾರ. ಇದು ಗೊಂದಲಮಯ ವಾತಾವರಣ ಆಗಿಬಿಟ್ಟಿರ್ತದೆ. ಅದಕ್ಕೆ ನಮ್ಗೆ ಇದು ಯೋಜನೆ ರೈತರ ಪರವಾಗಿದೆಯೋ ಅಥವಾ ರೈತರಿಗೆ ಅನುಕೂಲ ಆಗ್ತದೋ ಅಥವಾ ಇಲ್ಲೋ, ಇದರಿಂದ ರೈತರ ಒಂದು ಬೆಂಬಲ ಬೆಲೆ ಸಿಕ್ಕು ಅವ್ರು ಬಹಳ ಹಸನ ಆಗ್ತದೋ ಇಲ್ಲೋ ಅನ್ನೋದು ಅದು ಒಂದಿಷ್ಟು ಸ್ಪಷ್ಟವಾಗಿ ನಿರ್ದೇಶನ ನೀವು ಕೊಟ್ಟಿರಿ ಸರ್. ಈಗ ನೋಡ್ರಿ, ಬಹಳ ಮುಖ್ಯವಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದಿರಿ ನೀವು. ಈಗ ಗೊಂದಲಗಳು ಯಾವಾಗ ಹುಟ್ಟುತ್ತವೆ ಅಂತ ಹೇಳ್ತೀನಿ ನಿಮ್ಗೆ ನಾನು. ಗೊಂದಲಗಳು ಯಾವಾಗ ಹುಟ್ಟುತ್ತವೆ ಅಂತಂದ್ರೆ, ಹೊಸದಾಗಿ ಬಂದಿರತಕ್ಕಂತಹ ಕಾನೂನುಗಳು, ಮಸೂದೆಗಳು ಅಥವಾ ತಿದ್ದುಪಡಿಗಳು ಅಥವಾ ಸುಗ್ರೀವಾಜ್ಞೆಗಳು, ಅವುಗಳ ಬಗ್ಗೆ ಇದು ಹೊಸದೇ ಆಗಿದೆ ಸರ್. ನಾವು ಸ್ಪಷ್ಟವಾಗಿರ್ತಕ್ಕಂತಹ ಮಾಹಿತಿಯನ್ನ ಪಡೆದುಕೊಳ್ಳದೇನೆ ಯಾರೋ ಒಬ್ರು ಹೇಳ್ತಾರೆ, ನಾನು ಬಹಳಷ್ಟು ಕಡೆ ಚರ್ಚೆ ಮಾಡೋದನ್ನು ನೋಡಿದ್ದೀನಿ, ಈ ಕಾಯ್ದೆಗಳು ಬಂದ ಮೇಲೆ ಈ APMC ಗಳು ಮುಚ್ಚಿ ಹೋಗ್ತಾವ ಅಂತ. APMC ಕಾಯ್ದೆಯನ್ನು ಇವರು ಮುಟ್ಟೇ ಇಲ್ಲ. ಈ APMC ಗಳು ಹೇಗಿದಾವೆ ಹಾಗೆ ಮುಂದುವರಿತಾವೆ. APMC ಮಾರುಕಟ್ಟೆಗಳನ್ನಾಗ್ಲಿ, APMC ಕಾಯ್ದೆಗಳನ್ನಾಗ್ಲಿ, ಕಾಯ್ದೆಯ ಅಡಿಯಲ್ಲಿರ್ತಕ್ಕಂಥ ಪ್ರಾವಿಷನ್ಗಳನ್ನಾಗ್ಲಿ ಈ ಎರಡೂ ಕಾನೂನುಗಳು ಮುಟ್ಟುವುದಿಲ್ಲ. APMC ಗಳು ದಕ್ಷತೆಯಿಂದ ಕೆಲಸ ಮಾಡಿದ್ದೇ ಆದ್ರೆ, ರೈತರಿಗೆ ಸೂಕ್ತವಾಗಿರ್ತಕ್ಕಂತಹ ಬೆಲೆ ಮತ್ತು ಗುಣಮಟ್ಟದ ಸೇವೆಯನ್ನು ಕೊಡೋದಾಗಿದ್ರೆ ಅವು ಮುಂದುವರಿತಾವೆ. ನೀವು ಅಲ್ಲೇ ಹೋಗ್ತೀರಿ, ಬೇರೆ ಮಾರ್ಕೆಟ್ಗೆ ಹೋಗ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಮಾಹಿತಿ ಏನು, ತಪ್ಪು ಮಾಹಿತಿ ಏನು ಅಂದ್ರೆ APMC ಗಳು ಮುಟ್ಟು ಹೋಗ್ತವೆ. ಬಹಳ ಕಡೆ ನೋಡಿದ್ದೇನೆ ನಾನು ಚರ್ಚೆ ಮಾಡ್ತಕ್ಕಂಥ ವಿಚಾರ. ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಈ ಎರಡೂ ಕಾನೂನುಗಳು ರೈತರು ಪಾರದರ್ಶಕವಾಗಿ ಒಬ್ಬರಿಗಿಂತ ಹೆಚ್ಚು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿದೆ. ಯಾರೂ ರೈತರ ಮೇಲೆ ಒತ್ತಡವನ್ನು ಹೇರಿ ಮಾರಾಟ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಇಲ್ಲ. APMCಗೆ ಹೋಗಿ ಮಾರಾಟ ಮಾಡ್ಬೇಕನ್ನುವಂತಹದ್ದಿಲ್ಲ. ಈಗ ಉದಾಹರಣೆಗಾಗಿ ನೀವು 10 ಕ್ವಿಂಟಲ್ ಶೇಂಗಾ ಬೆಳೆದ್ರೆ ಅಂತ ಇಟ್ಕೊಳ್ಳೋಣ. ನಾನು ಒಂದು ಮಾರಾಟ ಸಂಸ್ಥೆ, ಖರೀದಿ ಸಂಸ್ಥೆ, ನಾನು ನಿಮ್ಮ ಹೊಲಕ್ಕೆ ಬಂದು APMC ಅಥವಾ ಸಿಗ್ತಕ್ಕಂಥ ಮಾರುಕಟ್ಟೆ ಬೆಲೆನ ನಿಮ್ಮ ಹೊಲದಾಗ ಕೊಡ್ತೀನಿ ಅಂತ ನಾನು ಹೇಳಿದಾಗ ನೀವು ನನಗೆ ಮಾರಾಟ ಮಾಡೋದ್ರಲ್ಲಿ ಏನಾದ್ರೂ ತಪ್ಪಿದೆಯಾ? ಸೊ ಹಾಗೆ ಗೊಂದಲಗಳು ಯಾವಾಗ ಸೃಷ್ಟಿ ಆಗ್ತವೆ ಅಂತಂದ್ರೆ, ಯಾವುದೇ ಒಂದು ಹೊಸ ಕಾನೂನು, ಹೊಸ ನೀತಿ ಬಂದಾಗ ನಾವು ಆ ಕಾನೂನು ಮತ್ತು ನೀತಿಗಳಿಗೆ ಸಂಬಂಧಿಸಿದಂತಹ ವಿಚಾರವನ್ನ ಕೂಲಂಕುಷವಾಗಿ ಸ್ಪಷ್ಟವಾಗಿ ಚರ್ಚಿಸಿ ಅರ್ಥೈಸಿಕೊಂಡ ಮೇಲೆ ನಮ್ಮಲ್ಲಿರ್ತಕ್ಕಂಥ ಗೊಂದಲಗಳು ಕಡಿಮೆ ಆಗ್ತಾ ಹೋಗ್ತವೆ. ಇನ್ನು ಕೆಲವೊಂದು ಗೊಂದಲಗಳನ್ನು ಸೃಷ್ಟಿ ಮಾಡ್ಲಿಕ್ಕೆ ಕೆಲವೊಂದು ಜನ ಇರ್ತಾರೆ. ಸಣ್ಣ ವಿಚಾರ, ಒಂದು 100 ವಿಚಾರಗಳಲ್ಲಿ ಇದರಲ್ಲೂ ಕೂಡ ನಾನು ಒಂದು 2-3 ಅಂಶಗಳನ್ನು ನಾವು ಇನ್ನೂ ಸುಧಾರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಈಗ ಉದಾಹರಣೆಗಾಗಿ, ಈಗ ಕ್ಷೇತ್ರ ಮಟ್ಟದಲ್ಲಿ ಆಗ್ತಕ್ಕಂಥ ವ್ಯವಹಾರ, ನಿಮ್ಮ ಹೊಲದಲ್ಲಿ ನೀವು ಗೋವಿನ ಜೋಳ ಬೆಳೆದಿರ ಅಂತ ಇಟ್ಕೊಳ್ಳೋಣ. ನಿಮ್ಮ ಗೋವಿನ ಜೋಳವನ್ನು ನಾನು ನಿಮ್ಮ ಹೊಲಕ್ಕೆ ಬಂದು ನಾನು ಖರೀದಿ ಮಾಡಿ ಹೋಗ್ತೇನೆ. ನಿಮಗೆ ಸಿಗ್ತಕ್ಕಂಥ ಉತ್ತಮ ಬೆಲೆಯನ್ನು ನಿಮಗೆ ಕೊಡ್ತೇನೆ. ನಾನು ಅವತ್ತಿನ ದಿನ ನಾನು ನಿಮ್ಗೆ ರೊಕ್ಕ ಕೊಡ್ತೇನೆ, ನಾನು ನಿಮ್ಗೆ ರಸೀಟ್ ಕೊಡುತ್ತೇನೆ. ಸೊ ಇಂತಹ ವ್ಯವಸ್ಥೆ ಅನ್ನುವಂತಹದ್ದು. ಯಾಕಂದ್ರ ರಸೀದಿ ನಿಮಗೆ ನಾನು ಕೊಡದೆ ಹೋದ್ರೆ ರಾಷ್ಟ್ರ ಮಟ್ಟದಲ್ಲಾಗ್ಲಿ, ರಾಜ್ಯ ಮಟ್ಟದಲ್ಲಾಗ್ಲಿ, ಜಿಲ್ಲಾ ಮಟ್ಟದಲ್ಲಾಗ್ಲಿ ಆ ಉತ್ಪನ್ನದ ಮಾರುಕಟ್ಟೆ ಅದು ಅಲ್ಲಿಂದ ಮಿಸ್ ಆಗಿ ಹೋಗ್ಬಿಡುತ್ತೆ. ಎಲ್ಲೂ ರಿಫ್ಲೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಯಾವುದೇ ಮಟ್ಟದಲ್ಲಿ ವ್ಯವಹಾರ ಆದಾಗೂ ಕೂಡ ಅವರು ರೈತನಿಗೆ ರಸೀದಿಯನ್ನ ಹರಿಬೇಕು ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿಲ್ಲ. ಅಂಥದ್ದನ್ನ ನಾವು ಈಗ ಹೇಳ್ತಾ ಇದ್ದೀವಿ. ಆದ್ರೆ ಬೆಲೆ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಮೌಲ್ಯವನ್ನ 3 ದಿವಸದ ನಂತರ ಕೊಡಬೇಕಾಗಿದ್ರೆ ನಿಮ್ಗೆ ರಸೀಟ್ ಕೊಡ್ಬೇಕಂತ ಹೇಳ್ತದೆ. ಸೊ ಅದಕ್ಕೆ ನಾವೇನಂತೀವಿ, ನಿಮಗೆ ಅವತ್ತಿಗೆ ರೊಕ್ಕ ಕೊಡ್ಲಿ ಅಥವಾ 3 ದಿವಸ ಆಗಿಂದ ಕೊಡ್ಲಿ, ಬಟ್ ರಸೀಟ್ ಅನ್ನ ಹರಿಲೇಬೇಕು ಅಂತಕ್ಕಂಥದ್ದು ಅದು ಒಂದು ಸೂಚನೆ. ಇದನ್ನು ನೀವು ಹೇಳಿದ್ರೆ ನಾನು ಹೋಗ್ತೇನೆ. ಮಾರುಕಟ್ಟೆಗಳು ಮುಚ್ಚಿ ಹೋಗ್ತಾವೆ, APMC ಮುಚ್ಚಿ ಹೋಗ್ತಾವ, MSP ಇರುವುದಿಲ್ಲ, ಅದನ್ನು ನಾನು ಒಪ್ಪುದಿಲ್ಲ. ಯಾಕಂದ್ರೆ ಕಾಯ್ದೆ ಒಳಗೆ ಸ್ಪಷ್ಟವಾಗಿದೆ. ಇದ್ರೆ APMCಯ ಯಾವುದೇ ಕಾಯ್ದೆಯನ್ನ, APMC ಕಾಯ್ದೆಯಲ್ಲಿರ್ತಕ್ಕಂತಹ ಯಾವುದೇ ವಿಚಾರಗಳನ್ನ ಈ ಎರಡೂ ಕಾಯ್ದೆಗಳು ಮುಟ್ಟುವುದಿಲ್ಲ. ಹಾಗಾಗಿ ನಾವು ವಿಚಾರಗಳನ್ನ ಹೆಚ್ಚು ಅರ್ಥೈಸಿಕೊಂಡು ಅಲ್ಲಿರ್ತಕ್ಕಂಥ ನಾವು ಸರಿಯಾಗಿ ಓದಿ ತಿಳ್ಕೊಂಡ್ರೆ ಗೊಂದಲಗಳು ಅಲ್ಲಿ ನಿವಾರಣೆ ಆಗಿ ಹೋಗ್ಬಿಡ್ತಾವೆ. ಬಟ್ ಆ ಗೊಂದಲಗಳನ್ನ ನಿವಾರಣೆ ಮಾಡಿಕೊಳ್ಳುವ ಬದಲಾಗಿ ಇನ್ ಯಾರೋ ಹೇಳಿದ್ದನ್ನು ಕೇಳಿ ಅಥವಾ ಯಾರೋ ಮಾತಾಡಿದ್ದನ್ನು ನೋಡಿ ನಾವು ಹೆಚ್ಚಿನ ಗೊಂದಲಗಳಿಗೆ ಅನುವು ಮಾಡಿಕೊಡ್ಬೇಕು.
ನಾನು ಈಗ ಇವತ್ತು ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ ಯಜಮಾನ್ರೆ. ರೇಣುಕಾ ರಾಜಪ್ಪ ನಮಸ್ತೆ. ನೀವು ನಿಮ್ಮಂತಹ 100 ಜನ ರೈತರಿಗೆ ನೋಡಪ್ಪ ಇದರಲ್ಲಿ ಈ ಅವಕಾಶಗಳಿದಾವೆ, ಇದರಿಂದ ನಮಗೆ ಇಂತಹ ಲಾಭಗಳಿದ್ದಾವೆ ಅನ್ನುವುದನ್ನ ನೀವು ಸ್ಪಷ್ಟವಾಗಿ ಹೇಳ್ಬೇಕು. ಅದು ನಿಮ್ಮ ಜವಾಬ್ದಾರಿನೂ ಕೂಡ. ದೇಶದ ಒಬ್ಬ ಪ್ರಜೆಯಾಗಿ ಬೇರೆ ಅನ್ನದಾತರಿಗೂ ಕೂಡ ನೋಡ್ರಿ ಇದರಲ್ಲಿ ಹಿಂಗಿದೆ, ನಮ್ಗೆ ತಪ್ಪು ತಿಳುವಳಿಕೆಯನ್ನು ನಾವು ಮಾಡಿಕೊಳ್ಳುವುದು ಬೇಡ ಅಂತಕ್ಕಂಥ ವಿಚಾರ. ಈಗ ನಾವು ಒಂದು 30 ಕಾರ್ಯಕ್ರಮಗಳನ್ನ ನಡೆಸಿಕೊಡಬಹುದು. ಒಂದು ಕಾರ್ಯಕ್ರಮದಲ್ಲಿ 100-200 ಜನ ಭಾಗವಹಿಸ್ತಾರೆ. ಕೋಟ್ಯಾಂತರ ಜನ ಇದ್ದಾರೆ, ಅವ್ರಿಗೆ ಹೆಂಗ್ ತಿಳುವಳಿಕೆ ಹೇಳೋದು ನಾವು? ಅದೇ ನಮ್ಮ ಪ್ರಶ್ನೆ ಸರ್. ಅದು ಒಬ್ಬರಿಗೆ ಒಬ್ರು ಹೇಳ್ಕೊಂತ ಹೋಗುವಂತಹದ್ದು. ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕು. ಹಾಗೆ ಈ ವಿಚಾರಗಳನ್ನ ಬೇರೆಯವರಿಗೆ ಹೇಳುವ ಮುಖಾಂತರ. ಆಯ್ತು ಸರ್, ಆಯ್ತು, ಧನ್ಯವಾದಗಳು. ಮತ್ತೆ ಪ್ರಶ್ನೆಗಳಿದ್ರೆ ಕೇಳಿ. ಹಲೋ ಸರ್. ಒಬ್ಬೊಬ್ಬರಾಗಿ. ರುದ್ರಪ್ಪ ಹೇಳಿ. ಸರ್, ನಾವು ಜಮಖಂಡಿಯಿಂದ ಮಾತಾಡೋದು. ಹೇಳ್ರಿ. ನಮಗೆ ಈ FEO ಬಗ್ಗೆ ಏನ ಡಿಟೇಲ್ ಮಾಹಿತಿನ ಇಲ್ಲ. ನಮ್ ಕೃಷಿ ಇಲಾಖೆ ಅವ್ರನ್ನ ಕೇಳಿದ ಕೂಡಲೇ ಒಂದ್ ಸ್ವಲ್ಪ ಇಲ್ರಿ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋಣ, ಆನಂತರ ನಿಮಗೆಲ್ಲ ಮಾಹಿತಿ ಹೇಳ್ತೀವಿ ಅಂತಾರ. ಬಟ್ ಇವತ್ತಿನವರೆಗೂ ನಾವ್ ಮಾಡ್ಬೇಕಂತ ಇಂಟ್ರೆಸ್ಟ್ ಅದೇ, ಏನ್ ನಮ್ಗೆ ಆಗ್ತಾ ಇಲ್ಲ. ಹೆಂಗ್ ಯಾರನ್ನ ಸಂಪರ್ಕ ಮಾಡ್ಬೇಕು? ನೀವು ನಮ್ ಕಡೆ ಬೇಕಾದಾಗ ಬರ್ರಿ ರುದ್ರಪ್ಪ ಅವರೇ. ನಿಮಗೆ 2 ದಿವಸ ನಮ್ ಕಡೆ ಕುಂದ್ರಿಸ್ಕೊಂಡು ಏನ್ ಮಾಹಿತಿ ಬೇಕು ನಾನು ಹೇಳ್ತೇನೆ. ಎಲ್ಲಿ ಬರ್ಬೇಕು ಸರ್? ಏನ ನಮ್ಗೆ ಡಿಟೇಲ್ ಮಾಹಿತಿ ಎಲ್ಲಿ? ನಿಮ್ ನಂಬರ್ ಏನಾದ್ರು ಕೊಡ್ತೀರಾ ಲಾಸ್ಟ್? ಆಮೇಲೆ ನೀವು ನಂಬರ್ ಬರ್ತದ, ಬರ್ಕೊಳ್ರಿ. ನಿಮಗೆ ಏನ್ ಮಾಹಿತಿ ಬೇಕು, ನಮ್ಮ ಕೇಂದ್ರ ಇರುವುದೇ ನಿಮ್ಗೆ ಮಾಹಿತಿ ಕೊಡೋ ಸಲುವಾಗಿ. ನಿಮಗೆ ಸ್ಥಳೀಯವಾಗಿ ಅಧಿಕಾರಿಗಳು ಮಾಹಿತಿಯನ್ನ ಕೊಡದೆ ಹೋದ್ರೆ ನಿಮ್ಗೆ ಯಾವ ಮಾಹಿತಿ ಬೇಕು ಆ ಮಾಹಿತಿಯನ್ನ ನೀವು ನಮ್ಮಲ್ಲಿ ಬರುವ ಮುಖಾಂತರ ಮಾಹಿತಿಯನ್ನ ಪಡೆದುಕೊಳ್ಬಹುದು. ನಮ್ಮ ವೆಬ್ಸೈಟ್ ಕೂಡ ಎಲ್ಲ ರೀತಿಯ ಮಾಹಿತಿ ಇದೆ. ವೆಬ್ಸೈಟ್ಗೂ ಓಡಿ ನೀವು ನೋಡ್ಬೋದು. www.epO.com ಅಲ್ಲಿ ಹೋಗಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿ ಕೂಡ ವೆಬ್ಸೈಟ್ ಅಲ್ಲಿ ಇದೆ. ಇಷ್ಟಾಗಿಯೂ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ನಮಗೆ ಫೋನ್ ಮಾಡಿ ನೀವು ಕೇಳ್ಕೊಬಹುದು. ಓಕೆ ಸರ್. ಓಕೆ ಸರ್. ಒಳ್ಳೇದಾಗಿ. ಮತ್ತೆ ಕೇಳಿ ಪ್ರಶ್ನೆ. ಯಾರಾದ್ರೂ ಕೇಳ್ತಾ ಇದ್ದಾರೆ? ರವಿಕುಮಾರ್ ಅವರು ಹೇಳಿ. ಮಧುಗಿರಿಂದ ಹೇಳಿ. ಮಧುಗಿರಿಂದ ಸರ್. ಹಲೋ ಸರ್, ಮಧುಗಿರಿಂದ ಹೇಳಿ. ಹಲೋ ಕೇಳ್ತಾ ಇದೆ ಸರ್. ಮಧುಗಿರಿಂದ ಶಿವಶಂಕರ್ ಅಂತ ಹೇಳಿ. ಶಿವಶಂಕರ್ ಅವರ ಹೇಳ್ರಿ. ಶಿವಶಂಕರ್ ಅಂತ ಹೇಳಿ. ಹೌನ್ರಿ ಸರ್, ಇದು ರೈತರು ಬೆಳೆದಂತ ಕೃಷಿ ಉತ್ಪನ್ನಗಳಿಗೆ ಹಾ ಬೆಲೆಗಳನ್ನ ನಿಗದಿ ಮಾಡಂತವ್ರು ರೈತರ, ವ್ಯಾಪಾರಿಗಳ, ಅಥವಾ ಸರ್ಕಾರವ, ಅಥವಾ ದಳ್ಳಾಳಿಗಳ? ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದಿರಿ. ಹಲೋ ಸರ್. ರೈತರು ತಾವು ಬೆಳೆದಿರ್ತಕ್ಕಂಥ ಬೆಲೆಯನ್ನ ಅವರೇ ನಿಗದಿ ಮಾಡಬೇಕು. ಯಾವ ಆಧಾರದ ಮೇಲೆ ಮಾಡಬೇಕು? ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಜಾರಿಯಲ್ಲಿರ್ತಕ್ಕಂಥ ಬೆಲೆಗಳನ್ನ ಅರ್ಥೈಸಿಕೊಂಡು ನಾವು ನಮ್ಮ ಉತ್ಪನ್ನವನ್ನ ಉತ್ಪಾದಿಸ್ಲಿಕ್ಕೆ ಏನು ಖರ್ಚನ್ನ ಮಾಡಿರ್ತೀವಿ ಅದನ್ನೊಂದು ಲೆಕ್ಕದಲ್ಲಿ ಇಟ್ಟುಕೊಂಡು ನೀವು ಬೆಲೆಯನ್ನ ನಿರ್ಧರಿಸಬಹುದಾಗಿದೆ. ಇಲ್ಲಿ ದಲ್ಲಾಳಿಗಳ ಪ್ರಶ್ನೆನೇ ಇಲ್ಲ. ಇಲ್ಲಿ ದಲ್ಲಾಳಿಗಳು ನಿಮ್ಮ ಒಂದು ಬೆಲೆಯನ್ನು ನಿರ್ಧರಿಸತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ರೈತರು ತಮ್ಮ ಬೆಲೆಯನ್ನು ನಿರ್ಧರಿಸಬೇಕು. ನಾವು ಎಲ್ಲಿವರೆಗೆ ಇದನ್ನ ನಿರ್ಧಾರ ಮಾಡೋದಿಲ್ಲ, ನಮ್ಮ ಮೇಲೆ ಬೇರೆಯವರು ಹಂಗೆ ನಿಮ್ಗೆ ಚಾರ್ಜ್ ಮಾಡ್ಕೊಂಡೇ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಮುಕ್ತ ಅವಕಾಶಗಳಿರೋದ್ರಿಂದ ಇಲ್ಲಿವರೆಗೆ ಅಂಥ ಮುಕ್ತ ಅವಕಾಶಗಳು ರೈತರಿಗೆ ಇರ್ಲಿಲ್ಲ. APMC ಮುಖಾಂತರನೇ ಮಾರಾಟ ಮಾಡಬೇಕಾಗಿತ್ತು, ದಲ್ಲಾಳಿಗಳ ಮುಖಾಂತರನೇ ವ್ಯವಹಾರ ನಡೀತಾ ಇತ್ತು. ಇವತ್ತು ಹಾಗಿಲ್ಲ. ರೈತರು ಯಾವುದೇ ರೀತಿಯ ಶುಲ್ಕ, ಸೆಸ್ಸು ಕೊಡುವಂತಹದ್ದಿಲ್ಲ. ತಮಗೆ ಬೇಕಾಗಿದ್ದ ವ್ಯಾಪಾರಿಗಳ ಹತ್ರ, ಸಂಸ್ಥೆಗಳ ಹತ್ರ ವ್ಯವಹಾರವನ್ನು ಮಾಡಬಹುದಾಗಿದೆ. ಮತ್ತು ತಮ್ಮ ಬೆಳೆಗಳಿಗೆ, ತಮ್ಮ ಉತ್ಪನ್ನಗಳಿಗೆ ಬೆಲೆಯನ್ನು ನಿರ್ಧರಿಸಿ ಇದಕ್ಕಿಂತ ಕಡಿಮೆ ಆದ್ರೆ ನಾನು ಕೊಡುವುದಿಲ್ಲ ಅಂತ ಹೇಳ್ತಕ್ಕಂತ ಹಕ್ಕನ್ನು ಕೂಡ ಇಟ್ಕೊಳ್ತಾರೆ. ಸರ್, ಇವತ್ತು ಏನಾಗಿದೆ, ಅದು ನಾವೇ ರೈತರ ಬೆಂಬಲ ಬೆಲೆಯನ್ನ ನಾವೇ ನಿರ್ಧಾರ ಮಾಡಿದ್ದೇ ಆದ್ರೆ ವ್ಯಾಪಾರಸ್ಥರು ಏನ್ ಮಾಡ್ತಾರೆ, ಈಗ ಹಿಂದಿಂದ ಏನೋ 100 ಗ್ರಾಮ್ ಕಡಲೆಕಾಯಿನ ತೆಗೆದುಕೊಳ್ತಾರೆ, ತೂಕ ಹಾಕಿ ಅದರಲ್ಲಿ ಅದನ್ನೆಲ್ಲ ಸುಲಿತಾರೆ. ಸುಲಿತು ಬಿಟ್ಟು ಈಗ ಇಷ್ಟು ಗ್ರಾಮ್ ಬಂದ್ರೆ ನಾವು ನಿಮ್ಮ ವಸ್ತುವನ್ನ ಒಂದು ಬೆಲೆ ತಗೊಳ್ತೀವಿ ಇಷ್ಟು ಅಂತ ಅವರೇ ನಿಗದಿ ಮಾಡಿ, ನಾವು ಇಷ್ಟಕ್ಕೆ ಅಂತ ವ್ಯಾಪಾರಿನೇ ನಿಗದಿ ಮಾಡಿ ತಗೊಳ್ತಾರೆ. ತಗೊಳ್ಳಿಲ್ಲ ಅಂತಂದ್ರೆ ನಮ್ದೇ ಈಗ ಶೇಂಗಾ ಏನಾಗಿದೆ, ಈಗ ಮಳೆ ಬಂದು ಅತಿವೃಷ್ಟಿ ಬಂದು ಏನಾಗಿದೆ, ಪಂಪರ್ ಬೆಳೆ ಬರ್ಬೇಕಾಗಿತ್ತು. ಏನಾಗಿತ್ತು, ಅತಿವೃಷ್ಟಿ ಬಂದು ಶೇಂಗಾನೆಲ್ಲ ಸ್ವಲ್ಪ ಹಾಳು ಮಾಡೋಗಿದೆ. ಈಗ ಅದನ್ನ ವ್ಯಾಪಾರಸ್ಥರು ತಗೊಳಕ್ ಹೋದ್ರೆ ಏನ ಮಾಡ್ತಾರೆ, ಇಲ್ಲ ನಿಮ್ ಕಡ್ಲೆಕಾಯಿ ಶೇಂಗಾ ಚೆನ್ನಾಗಿದೆಲ್ಲ, ಗ್ರಾಮ್ ಬರ್ತಾ ಇಲ್ಲ, ಎಣ್ಣೆ ಅಂಶ ಇಲ್ಲ, ನಾವು ತಗೊಳ್ಳೋದೇ ಇಷ್ಟಕ್ಕೆ, ಕೊಡೋಗಿದ್ರೆ ಕೊಡ್ರಿ, ಇಲ್ಲಾಂದ್ರೆ ಬಿಟ್ಬಿಡಿ ಅಂತ ಹೇಳಿ ನಮ್ಮನ್ನ ರೈತರನ್ನ ಒಂದ್ ಸ್ವಲ್ಪ ಕಡೆಗಣಿಸ್ತಾರೆ. ಈ ತರ ಇದ್ದಾಗ ನಾವು ಯಾವ ರೀತಿ ಮಾರ್ಕೆಟ್ ಅಲ್ಲಿ ತಗೊಂಡೋಗಿ ಮಾರಾಟ ಮಾಡ್ಬೇಕು, ಅಥವಾ ನಮ್ಗೆ ಈ ತರ ಮಾರ್ಗದರ್ಶನ ಯಾವ ರೀತಿ ಮಾರ್ಗದರ್ಶನ ಸಿಗುತ್ತೆ, ಯಾರನ್ನ ಸಂಪರ್ಕ ಮಾಡ್ಬೇಕು ಅನ್ನೋ ಬಗ್ಗೆ ಸ್ವಲ್ಪ ಸ್ಪಷ್ಟ ಮಾಹಿತಿ ಕೊಡಿ ಸರ್. ಶಿವಶಂಕರ್ ಅವರೇ,
ಇಲ್ಲಿಯವರೆಗೆ ನಾವು ಮಾರುಕಟ್ಟೆ ಪ್ರಾಂಗಣಕ್ಕೆ ಭೌತಿಕವಾಗಿ ನಮ್ಮ ಉತ್ಪನ್ನಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡ್ತಕ್ಕಂತ ಕಾಲ ಇತ್ತು. ಇನ್ನು ಮುಂದೆ ಹಾಗಿಲ್ಲ. ನೀವು ಮನೆಯಲ್ಲೇ ಕುಂತು ಅಂತರ್ಜಾಲದಲ್ಲಿ ಕೂಡ ವ್ಯವಹಾರವನ್ನ ಮಾಡಬಹುದು. ಅದಕ್ಕೆ ರೈತರಿಗೆ ಸೂಕ್ತವಾಗಿರ್ತಕ್ಕಂಥ ಜ್ಞಾನ ಮತ್ತು ಬೆಂಬಲ ಬೇಕಾಗಿದೆ. ಒಂದು, ಈಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿನೂ ಕೂಡ ಅಂತರ್ಜಾಲ ಮಾರುಕಟ್ಟೆಯನ್ನ ಪ್ರಮೋಟ್ ಮಾಡ್ಲಾಗ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಪನ್ನಗಳು, ಈಗ ಉದಾಹರಣೆಗಾಗಿ ನಿಮ್ಮಲ್ಲಿ 20 ಟನ್ ಶೇಂಗಾ ಇತ್ತು ಅಂತಂದ್ರೆ ನೀವು ಹೇಳ್ಬೋದು ನಮ್ಮಲ್ಲಿ ಇಂತಹ ತಳಿ 20 ಟನ್ ಶೇಂಗಾ ಲಭ್ಯ ಇದೆ, ಯಾವ ಬೆಲೆಗೆ ನೀವು ಖರೀದಿ ಮಾಡ್ಕೊಳ್ತೀರಿ ಅಂತ ಅವ್ರಿಗೆ ಕೇಳಿದಾಗ ಅದರಲ್ಲಿ ಯಾರು ನಿಮ್ಗೆ ಹೆಚ್ಚಿನ ಬೆಲೆಯನ್ನ ನೀಡ್ತಾರೋ ಅವ್ರಿಗೆ ನೀವು ಮಾರಾಟ ಮಾಡಬಹುದು. ಹಿಂದಿನ ಗತೆ ನಾನು ಹೇಳ್ತೀನಿ, ಮೊದಲು APMCಗೆ ತಗೊಂಡು ಹೋಗಿ ಅವ ಕಡಿಮೆ ಬೆಲೆ ಅನ್ಕೊಳ್ಳೋಣ ವಾಪಸ್ ತರ್ತಕ್ಕಂತ ಪ್ರಸಂಗ ಇವತ್ತಿಲ್ಲ. ಇದು ಒಂದು. ಎರಡನೇದ್ದು, ಈ ಕಾಯ್ದೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಕೂಡ ಈ ಮಾರುಕಟ್ಟೆಯಲ್ಲಿ ಪ್ರಚಲಿತವಾಗಿರ್ತಕ್ಕಂತಹ ಬೆಲೆಗಳನ್ನ ಅಧ್ಯಯನ ಮಾಡಿ ಅವುಗಳ ಮೇಲೆ ಸಂಶೋಧನೆಯನ್ನ ಮಾಡಿ ರೈತರಿಗೆ ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿರ್ತಕ್ಕಂತಹ ಬೆಲೆಯ ವಿವರವಾದ ಮಾಹಿತಿಯನ್ನು ನೀಡತಕ್ಕಂತಹ ವ್ಯವಸ್ಥೆಗೆ ಸಂಸ್ಥೆಯನ್ನು ಕೂಡ ಅದು ರೂಪಿಸ್ತಾ ಇದೆ. ಅದರ ಜೊತೆಗೆ ನಿಮ್ಮಲ್ಲಿರ್ತಕ್ಕಂತಹ ಕೃಷಿ ಮಾರುಕಟ್ಟೆ ವಿಭಾಗದಲ್ಲಿ, ರಾಜ್ಯದಲ್ಲಿರ್ತಕ್ಕಂತಹ ಕೃಷಿ ಮಾರುಕಟ್ಟೆ ವಿಭಾಗ, ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಮಾರುಕಟ್ಟೆ ಬೆಲೆಗಳಿಗೆ ಸಂಬಂಧಿಸಿರ್ತಕ್ಕಂತಹ ಮಾರ್ಗದರ್ಶನವನ್ನು ರೈತರಿಗೆ ಮಾಡ್ತಾರೆ. ಹಾಗೆ ಮಾಡುವ ಮುಖಾಂತರ ರೈತರು ಒಂದಕ್ಕಿಂತ ಹೆಚ್ಚು ಮಾರುಕಟ್ಟೆ ಅವಕಾಶಗಳನ್ನು ಹೊಂದಲಿಕ್ಕೆ ಈ ಒಂದು ಕಾನೂನು ಅವಕಾಶವನ್ನ ಮಾಡಿಕೊಡ್ತದೆ. ಇದರಲ್ಲಿ ನಾವು ಹೆಚ್ಚಿನ ಒಂದು ಪ್ರಯತ್ನವನ್ನ ಮಾಡಬೇಕು. ಎಲ್ಲ ನಾವು ಒಬ್ಬರ ಕಡೆ ಹೋಗಿ ಮಾರಾಟ ಮಾಡ್ತೀನಿ ಅಂದ್ರೆ ನಾವು ಹೇಳಿದ್ದಕ್ಕೆ ಮಾರಾಟ ಮಾಡ್ಬೇಕಾಗ್ತದೆ. ನೀವ್ ಹೇಳ್ಬೋದು ಒಂದೊಂದು ಬಿಟ್ಟು 10 ಜನ ಖರೀದಿದಾರರು ಇವತ್ತು ಬರ್ತಕ್ಕಂತಹ ಸಾಧ್ಯತೆಗಳನ್ನ ಈ ಒಂದು ಕಾನೂನು ಮಾಡಿಕೊಟ್ಟಿದೆ. ಅದರ ಪ್ರಬಲವಾಗಿರ್ತಕ್ಕಂತಹ ಪ್ರಯೋಜನಗಳನ್ನ ನಾವು ಅರ್ಥೈಸಿಕೊಂಡು ನಮ್ಮ ಉತ್ಪನ್ನವನ್ನ ಬೇರೆ ಬೇರೆ ಮಾರುಕಟ್ಟೆಯ ಖರೀದಿದಾರರಿಗೆ ಮಾರಾಟ ಮಾಡತಕ್ಕಂತಹ ಪ್ರಯತ್ನ ಮಾಡಬೇಕು. ಅಷ್ಟು ಸೂಚನೆಯನ್ನ ನಾನು ಈ ಒಂದು ಪ್ರಸಂಗದಲ್ಲಿ ನೀಡಬಲ್ಲೆ. ನಿಮಗೆ ಮತ್ತೆ ಪ್ರಶ್ನೆಗಳಿದ್ರೆ ಕೇಳಿ. ಹಲೋ, ಕೇಳಿ ಸರ್. ಖರೀದಿದಾರ ಖರೀದಿ ಮಾಡ್ಬೇಕಲ್ಲ, MSP ಕಿನ್ನ ಜಾಸ್ತಿ ಮಾಡಿದ್ರೆ ನಮ್ಗೆ ಉಳಿತಾಯ ಆಗುತ್ತಲ್ಲ ಸರ್? ಆತರ ಚಾನ್ಸಸ್ ಇದೆಯಲ್ಲ, ಅದಕ್ಕಿಂತ ಕಡಿಮೆ ತಗೊಳ್ಳೋ ಚಾನ್ಸಸ್ ಇದೆ ಸರ್? ಖರೀದಿ ಕನಿಷ್ಠ ಬೆಂಬಲ ಬೆಲೆಗಿಂತ ಖರೀದಿ ಮಾಡುವ ಹಾಗಿಲ್ಲ. ಖರೀದಿ ಅದನ್ನ ಮಾಡಬಾರದು. ಅದು ಕಾನೂನಾತ್ಮಕವಾಗಿ ಸಲ್ಲದಾರದಂತಹ ವಿಚಾರ. ಯಾರಾದ್ರೂ ನಿಮ್ಮನ್ನ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಮಾರಾಟ ಮಾಡ್ಲಿಕ್ಕೆ ನಿಮ್ಮನ್ನ ಒತ್ತಾಯ ಮಾಡಿದ್ರೆ ಅದು ಅಪರಾಧ. ಹಾಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಮತ್ತೆ ಪ್ರಶ್ನೆಗಳಿಲ್ಲದೆ ಇದ್ರೆ ರೈತರಿಗೆ ಮತ್ತೆ ಯಾರಿಗೆ ಪ್ರಶ್ನೆ ಇದೆಯಾ? ಓಕೆ, ಇಲ್ಲ ಅಂದ್ರೆ ಇದೇ ಸಂದರ್ಭದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಹಲೋ ಸರ್. ಹೇಳಿ ಚೇತನ್ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ಬಾಲ್ಕೋಟೆಯಿಂದ ಸರ್ ಮಾತಾಡೋದು. ಹೇಳಿ ಸರ್. FPO ಸ್ಟಾರ್ಟ್ ಮಾಡಕ್ಕೆ ಸರ್ ಅದು ಕ್ಯಾಪಿಟಲ್ ಅಮೌಂಟ್ ಎಷ್ಟು ಇಡ್ಬೇಕು ಸರ್? ನೀವ್ ಯಾಕೆ APMC ಶುರು ಮಾಡೋ ಪ್ರಯತ್ನ ಮಾಡ್ತೀರಿ ಸರ್? ನೀವು ಒಬ್ಬ ರೈತ ಇದ್ದೀರಿ ಸರ್, FPO ಸ್ಟಾರ್ಟ್ ಮಾಡ್ಬೇಕಂತ ಅವರು. FPO ಹೇಳ್ಬಿಡ್ತೇನೆ, ಒಂದ್ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಹೇಳ್ಬೋದಲ್ಲ? ಹೇಳಿ. ಈಗ ಭಾರತ ದೇಶದಲ್ಲಿ 80ರಿಂದ 85% ರೈತರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದಾರೆ. ಈ ರೈತರು ಹಲವಾರು ಸಮಸ್ಯೆಗಳನ್ನ ಕೃಷಿ ಕ್ಷೇತ್ರದಲ್ಲಿ, ಉತ್ಪಾದನೆ ಇರಬಹುದು, ಮಾರುಕಟ್ಟೆ ಇರಬಹುದು, ಅವುಗಳ ಮೌಲ್ಯವರ್ಧನೆ ಇರಬಹುದು, ಸಂಸ್ಕರಣೆ ಇರಬಹುದು, ಇಂತಹ ಹಲವಾರು ವಿಚಾರಗಳಿಗೆ ಸಂಬಂಧಿಸಿದಂತೆ ರೈತರು ಹಲವಾರು ಸಮಸ್ಯೆಗಳನ್ನ ಮತ್ತು ಸವಾಲುಗಳನ್ನ ಎದುರಿಸ್ತಕ್ಕಂತಹ ಪ್ರಸಂಗ ನಮ್ಗೆ. ಸೊ ಹಾಗಾಗಿ ಭಾರತ ಸರ್ಕಾರ ಒಂದು ಸಮಿತಿಯನ್ನ ಮಾಡಿ ಆ ಸಮಿತಿಗೆ ಒಂದು ಕೆಲಸವನ್ನು ಕೊಟ್ಟಿದ್ರು. ಏನು ಅಂತಂದ್ರೆ, ರಾಜ್ಯದಲ್ಲಿ, ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಕ್ಕಂತ ಈ ಸಹಕಾರಿ ಸಂಘಗಳು ಅವರು ಅಷ್ಟೊಂದು ಪ್ರಯೋಜನಕಾರಿಯಾಗಿ ಅಥವಾ ಉಪಯುಕ್ತವಾದಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಕ್ಕಂತಹ ಪ್ರಸಂಗ ಇನ್ನೂ ಮುಂದುವರಿತಾ ಇದೆ. ಇದಕ್ಕೆ ಪರ್ಯಾಯವಾಗಿ ಇನ್ನಾವುದೇ ಸಾಂಸ್ಥಿಕ ರಚನೆಯನ್ನ ಸೂಚಿಸಬೇಕು ಅಂತಕ್ಕಂತ ಒಂದು ಕೆಲಸವನ್ನ ಕೊಟ್ಟು ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು 2002ನೇ ಇಸ್ವಿಯಲ್ಲಿ. ಅದರ ನಂತರ ಆ ಸಮಿತಿ ಪ್ರೊಫೆಸರ್ YK ಅಲಗ್ ಅಂತಕ್ಕಂತಹ ಒಬ್ಬ ಕೃಷಿ ಅರ್ಥಶಾಸ್ತ್ರಜ್ಞರ ಒಂದು ನೇತೃತ್ವದಲ್ಲಿರ್ತಕ್ಕಂತಹ ಸಂಸ್ಥೆ ಕೂಲಂಕುಷವಾಗಿ ದೇಶದಾದ್ಯಂತ ಅಧ್ಯಯನವನ್ನ ಮಾಡಿ ಇಲ್ಲಿರ್ತಕ್ಕಂತಹ ಸಹಕಾರಿ ಸಂಘಗಳು ಅಷ್ಟೊಂದು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಕೃಷಿಯನ್ನ ಒಂದು ವ್ಯಾವಹಾರಿಕ ದೃಷ್ಟಿಯಲ್ಲಿ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇದೆ. ಹಾಗಾಗಿ
ಇದಕ್ಕೆ ಒಂದು ಹೊಸ ಸಾಂಸ್ಥಿಕ ರಚನೆಯನ್ನು ನೀಡಬೇಕು ಮತ್ತು ರೈತರು ಕೂಡ ಯಾವ ರೀತಿಯಾಗಿ ಖಾಸಗಿ ಕಂಪನಿಗಳು ವ್ಯವಹಾರವನ್ನು ಮಾಡ್ತವೆ ಅಂತಹ ಒಂದು ರೀತಿಯಲ್ಲಿ ವ್ಯವಹಾರವನ್ನ ಮಾಡುವಂತೆ ಆಗಬೇಕು ಅಂತಕ್ಕಂತಹ ಉದ್ದೇಶದಿಂದ 1956 ಕಂಪನಿ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಅದರಲ್ಲಿ ಒಂದು ಹೊಸ ಸೆಕ್ಷನ್ ಅನ್ನ ಸೇರಿಸುವ ಮುಖಾಂತರ 2013ರಲ್ಲಿ ರೈತರು ಕೂಡ ಒಗ್ಗಟ್ಟಾಗಿ ಬಂದು ಈ ಒಂದು ತಮ್ಮದೇ ಆಗಿರ್ತಕ್ಕಂತಹ ರೈತ ಉತ್ಪಾದಕ ಸಂಸ್ಥೆ ಅಥವಾ ರೈತ ಉತ್ಪಾದಕರ ಕಂಪನಿಗಳ ಕಾಯ್ದೆಯ ಅಡಿಯಲ್ಲಿ ಸ್ಥಾಪನೆ ಮಾಡಬಹುದು ಅನ್ನುವಂತಹದನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವತ್ತಿನಿಂದ ಈಗ ಏನ್ ಮಾಡಿದೀವಿ ಅಂತಂದ್ರೆ ರೈತರು ಕೂಡ ತಾವು ಒಗ್ಗಟ್ಟಾಗಿ ಬಂದು ಒಂದು ಕಾನೂನಿನ ಚೌಕಟ್ಟಿನ ಸಂಸ್ಥೆಯನ್ನ ಸ್ಥಾಪನೆ ಮಾಡಿಕೊಡ್ಲಿಕ್ಕೆ ಈ ಒಂದು ಕಾಯ್ದೆ ಅನುವು ಮಾಡಿಕೊಡ್ತದೆ. ಕನಿಷ್ಠ 10 ಜನ ರೈತರು, ಗರಿಷ್ಠ ಸಂಖ್ಯೆಗೆ ಯಾವುದೇ ಮಿತಿ ಇಲ್ಲ. ಅವರು ಒಬ್ಬ 10 ಜನರು ಒಂದುಗೂಡುವ ಮುಖಾಂತರ ರೈತ ಉತ್ಪಾದಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಬಹುದಾಗಿದೆ. ಆದರೆ ಕರ್ನಾಟಕ ಸರ್ಕಾರ 2018ರಲ್ಲಿ ನಮ್ಮ ಸಂಸ್ಥೆ ಕೃಷಿ ಇಲಾಖೆ ಮತ್ತು ಜಲಾನಯನ ಅಭಿವೃದ್ಧಿ ತೋಟಗಾರಿಕೆ ಇಲಾಖೆಗಳ ಒಂದು ಸಹಯೋಗದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಕರ್ನಾಟಕ ರಾಜ್ಯಕ್ಕೆ ರೈತ ಉತ್ಪಾದಕ ಸಂಸ್ಥೆಗಳ ಉತ್ತೇಜನಾ ನೀತಿ 2018 ಕೂಡ ನಾವು ಜಾರಿಗೆ ತಂದಿದ್ದೇವೆ. ಈ ಒಂದು ನೀತಿಯ ಪ್ರಕಾರ ಹಲವಾರು ಅಭಿವೃದ್ಧಿ ಇಲಾಖೆಗಳು ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಜಲಾನಯನ ಇರ್ಬೋದು, ರೇಷ್ಮೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಈ ಎಲ್ಲ ಇಲಾಖೆಗಳು ಕೂಡ ತಮ್ಮ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಥವಾ ತಮ್ಮ ಇಲಾಖೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ರೈತರು ಒಗ್ಗಟ್ಟಾಗಿ ಬಂದು ಪ್ರಾರಂಭದಲ್ಲಿ 500 ಗರಿಷ್ಠ 1000 ಜನ ರೈತರು ಒಗ್ಗಟ್ಟಾಗಿ ಬರುವ ಮುಖಾಂತರ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಹಲವಾರು ರೀತಿಯ ಹಣಕಾಸಾತ್ಮಕ ಸಹಾಯವನ್ನು ಕೂಡ ಮಾಡ್ತಾರೆ. ಉದಾಹರಣೆಗಾಗಿ ರಾಜ್ಯ ನೀತಿಯಲ್ಲಿ ಇಂತಹ ಸಂಸ್ಥೆಗಳಿಗೆ 10 ಲಕ್ಷ ರೂಪಾಯಿಗಳ ಒಂದು ಸಹಾಯಧನ ಮತ್ತು ಸಂಸ್ಥೆಯನ್ನ ರಚನೆ ಮಾಡಲಿಕ್ಕೆ ಸುಮಾರು 20 ಲಕ್ಷ ಅಂದ್ರೆ ಒಟ್ಟು 30.6 ಲಕ್ಷ ರೂಪಾಯಿಗಳ ಒಂದು ಹಣಕಾಸು ಸಹಾಯವನ್ನ 3 ವರ್ಷಗಳ ಅವಧಿಗೆ ಕೊಡ್ತಾರೆ. ಅದರ ಜೊತೆಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ವ್ಯವಹಾರ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳೇನಿದಾವೆ, ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅವುಗಳನ್ನು ರೂಪಿಸಲಿಕ್ಕೂ ಕೂಡ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಇದರ ಜೊತೆಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದು ಸಾಮರ್ಥ್ಯವರ್ಧನೆ, ತರಬೇತಿ, ಬೆಂಬಲ ಮತ್ತು ಸಹಾಯವನ್ನ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಇಡೀ ದೇಶದಲ್ಲೇನೆ ಪ್ರಥಮವಾಗಿ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರವನ್ನು ಕೂಡ ಅದು ಸ್ಥಾಪನೆ ಮಾಡಿದೆ. ಸೊ ಹೀಗಾಗಿ ರಾಜ್ಯದಲ್ಲಿ ಈಗಾಗಲೇ ಸುಮಾರು 550 ರೈತ ಉತ್ಪಾದಕ ಸಂಸ್ಥೆಗಳು ಸ್ಥಾಪನೆಯಾಗಿದ್ದಾವೆ. ಅವು ನಬಾರ್ಡ್ ಸಂಸ್ಥೆಯದ್ದಾಗಿರ್ಬೋದು, ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ರೇಷ್ಮೆ ಇಲಾಖೆಗಳ ಅಡಿಯಲ್ಲಿ ಇವು ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಈ ವರ್ಷದಿಂದ ಕೇಂದ್ರ ಸರ್ಕಾರ ಇನ್ನೊಂದು ಹೊಸ ಯೋಜನೆಯನ್ನ ನೋಡಿಕೊಂಡು ನಾವು ರಚನೆ ಮಾಡಿರ್ತಕ್ಕಂತಹ ಒಂದು ಕಾನೂನಿನ ಆಧಾರದ ಮೇಲೆ ಒಂದು ಹೊಸ ನೀತಿಯನ್ನ ಕೇಂದ್ರದಲ್ಲಿ ರೂಪಿಸಿದ್ದಾರೆ. ಮುಂದಿನ 5 ವರ್ಷಗಳ ಅವಧಿಯಲ್ಲಿ 10,000 ಹೊಸ ರೈತ ಉತ್ಪಾದಕ ಸಂಸ್ಥೆಗಳನ್ನು ದೇಶದಲ್ಲಿ ನೋಂದಾವಣೆ ಮಾಡಬೇಕು. ಪ್ರತಿ ತಾಲೂಕಿಗೆ ಒಂದೊಂದು ರೈತ ಉತ್ಪಾದಕ ಸಂಸ್ಥೆ ಬರಬೇಕು ಅಂತ ಹೇಳ್ತಕ್ಕಂತ ಒಂದು ಯೋಜನೆಯಿಂದ ಅವರೂ ಕೂಡ ಈ ರೈತ ಉತ್ಪಾದಕ ಸಂಸ್ಥೆಗಳನ್ನ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ಹಲವಾರು ಅಭಿವೃದ್ಧಿ ಇಲಾಖೆಗಳ ಅಡಿಯಲ್ಲಿ ಉತ್ತೇಜನ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಕರ್ನಾಟಕಕ್ಕೆ ನಮಗೆ 100 ರೈತ ಉತ್ಪಾದಕ ಸಂಸ್ಥೆಗಳನ್ನ ಈ ವರ್ಷ ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನ ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಸೊ ಇಂತಹ ಸಹಾಯಕ ಯೋಜನೆಗಳ ಅಡಿಯಲ್ಲಿ ನೀವು ರೈತ ಉತ್ಪಾದಕ ಸಂಸ್ಥೆಗಳನ್ನ ಸೃಷ್ಟಿ ಮಾಡುವುದೇ ಆಗಿದ್ರೆ ನಿಮ್ಮ ಜಿಲ್ಲೆಯ ಜಂಟಿ ನಿರ್ದೇಶಕರು ಅಥವಾ ಉಪನಿರ್ದೇಶಕರು, ಸಹಾಯಕ ಕೃಷಿ ನಿರ್ದೇಶಕರು ಅಥವಾ ತೋಟಗಾರಿಕೆ ಉಪನಿರ್ದೇಶಕರು, ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಅಥವಾ ರೇಷ್ಮೆ ಇಲಾಖೆಯ ಅಧಿಕಾರಿಗಳು ಅಥವಾ ಈ ಹೈನುಗಾರಿಕೆ ಅಥವಾ ನಮ್ಮ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳನ್ನು ಭೇಟಿಯಾಗಿ ನಮ್ಮ ರಾಜ್ಯದಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಹೋಬಳಿನಲ್ಲಿ ನಾವು 1,000 ಜನ ರೈತರು ಒಗ್ಗೂಡಿ ನಾವು ಕೂಡ ಒಂದು ರೈತ ಉತ್ಪಾದಕ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ನೀವು ಒತ್ತಾಸೆಯನ್ನು ಅವ್ರಿಗೆ ಹೇಳಿದ್ದೆ ಆದ್ರೆ ನಿಮ್ಮೊಂದು ಪ್ರಪೋಸಲ್ ಅನ್ನ ಸರ್ಕಾರಕ್ಕೆ ಅವ್ರು ಕಳಿಸ್ತಾರೆ. ನಿಮ್ಮಲ್ಲಿ ಕೂಡ ನೀವು ಸಂಸ್ಥೆಯನ್ನ ಮಾಡ್ಕೊಳ್ಬಹುದು. ಇದು ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಪಡೆಯಬೇಕು ಅಂದ್ರೆ, ಇಲ್ಲ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಬೇಕಾಗಿಲ್ಲ ಸರ್, ನಾವೇ ಒಗ್ಗಟ್ಟಾಗಿ ನಾವೊಂದು ರೈತ ಉತ್ಪಾದಕ ಸಂಸ್ಥೆಗಳನ್ನು ರಚನೆ ಮಾಡ್ಬೇಕಂತ ಮಾಡಿದೀವಿ, ನಮಗೆ ಸರ್ಕಾರದ ಸೌಲಭ್ಯಗಳು ಬೇಡ ಅಂತಂದ್ರೆ ಕನಿಷ್ಠ 10 ಜನ ರೈತರು ಮುಂದೆ ಬರುವ ಮುಖಾಂತರ ನೀವು ನಿಮ್ಮದೇ ಆಗಿರ್ತಕ್ಕಂಥ ರೈತ ಉತ್ಪಾದಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಬಹುದು. ಇನ್ನು ಇದರಿಂದ ಸಿಗ್ತಕ್ಕಂತಹ ಪ್ರಯೋಜನಗಳ ಮೇಲೆ ನಾನು ಬೆಳಕು ಚೆಲ್ಲುವುದಾದರೆ, ರೈತ ಉತ್ಪಾದಕ ಸಂಸ್ಥೆಗಳು ತಮ್ಮ ಸದಸ್ಯರಿಗೆ, ಇಲ್ಲಿ ರೈತರನ್ನ ಹೊರತುಪಡಿಸಿ ಇನ್ನಾರು ಸದಸ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ರೈತರೇ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ರೈತರು ಮಾತ್ರ ಈ ರೈತ ಉತ್ಪಾದಕ ಸಂಸ್ಥೆಗಳ ಸದಸ್ಯರಾಗಲಿಕ್ಕೆ ಸಾಧ್ಯ.
ಸೊ ಹಾಗಾಗಿ ಖಾಸಗಿ ಕಂಪನಿಯವ್ರು ಬರ್ತಾರೇನ್ರಿ, ಗೌರ್ಮೆಂಟ್ ದವ್ರು ಬರ್ತಾರೇನು, ಅವ್ರು ಯಾರು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ರೈತರು ಮಾತ್ರ ಇಲ್ಲಿ ಷೇರುದಾರರಾಗಿರ್ತಾರೆ. ಇನ್ನು ಈ ಕಂಪನಿಗಳು ರೈತರ ಮುಖ್ಯವಾಗಿ ಸಮಸ್ಯೆಯನ್ನು ಎಲ್ಲಿ ಎದುರಿಸ್ತಾರೆ ಅಂತಂದ್ರೆ, ಅವರಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನ ಖರೀದಿ ಮಾಡುವರು. ಅದು ಗೊಬ್ಬರ ಇರಬಹುದು, ಬೀಜ ಇರಬಹುದು, ಕೀಟನಾಶಕಗಳಿರ್ಬೋದು. ಇವುಗಳನ್ನ ಕಳಪೆ ಗುಣಮಟ್ಟದಲ್ಲಿ ಹೆಚ್ಚಿನ ಬೆಲೆ ಕೊಟ್ಟು ತರತಕ್ಕಂತಹ ತಪ್ಪುಗಳೇನಿದಾವೆ ಅವುಗಳನ್ನ ಮಾಡುವ ಬದಲಾಗಿ ಈ ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರ ಒಗ್ಗಟ್ಟಾಗಿ ಇದನ್ನು ಖರೀದಿ ಮಾಡಿ ರೈತರಿಗೆ ಹಂಚತಕ್ಕಂತಹದ್ದು. ಇನ್ನು ರೈತರಿಗೆ ಬೇಕಾಗಿರ್ತಕ್ಕಂಥ ಹೊಸ ತಳಿಗಳು, ತಂತ್ರಜ್ಞಾನ, ಮಾಹಿತಿ, ಉತ್ಪಾದನಾ ವಿಚಾರಗಳ ಬಗ್ಗೆ ಅವರಿಗೆ ಕೂಲಂಕುಷವಾಗಿ ಮಾಹಿತಿಯನ್ನು ನೀಡತಕ್ಕಂತಹದನ್ನು ಕೂಡ ರೈತ ಉತ್ಪಾದಕ ಸಂಸ್ಥೆಗಳು ಮಾಡಬಹುದಾಗಿದೆ. ಇನ್ನು ರೈತರಿಗೆ ಕ್ಷೇತ್ರ ಮಟ್ಟದಲ್ಲಿ ಹೊಲಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದಾಗ ಕ್ಷೇತ್ರ ಮಟ್ಟದ ಬೆಂಬಲವನ್ನು ನೀಡತಕ್ಕಂತಹ ಪ್ರಯತ್ನವನ್ನು ಮಾಡಬೇಕಾಗಿದೆ. ಇನ್ನು ಸರ್ಕಾರದಿಂದ ಸಿಗ್ತಕ್ಕಂಥ ಹಲವಾರು ಯೋಜನೆಗಳನ್ನ ತಮ್ಮ ಸದಸ್ಯ ರೈತರಿಗೆ ಈ ಸಂಸ್ಥೆ ಒಗ್ಗಟ್ಟಾಗಿ ತಂದು ಆ ವ್ಯವಸ್ಥೆಗಳನ್ನ ಪೂರಕವಾಗಿ ನೀಡತಕ್ಕಂತಹ ಒಂದು ಪ್ರಯತ್ನವನ್ನ ಈ ಸಂಸ್ಥೆಗಳು ಮಾಡಬಹುದಾಗಿದೆ. ಇನ್ನು ರೈತರು ಬೆಳೆದಿರ್ತಕ್ಕಂತಹ ಉತ್ಪನ್ನಗಳನ್ನ ಖರೀದಿಸಿ ಅವುಗಳನ್ನು ಒಗ್ಗೂಡಿಸಿ ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಮಾರಾಟಗಾರರಿಗೆ ಇವುಗಳನ್ನು ಮಾರಾಟ ಮಾಡತಕ್ಕಂತ ಕೆಲಸ ಮಾಡಬಹುದಾಗಿದೆ. ಇನ್ನು ಅವರು ಬೆಳೆದಿರ್ತಕ್ಕಂಥ ಉತ್ಪನ್ನಗಳಿಗೆ ಸ್ಥಳೀಯವಾಗಿ ಅವುಗಳಿಗೆ ಮೌಲ್ಯವರ್ಧನೆ ಮಾಡಿ ಅವುಗಳಿಗೆ ಒಂದು ಬೆಲೆ ಬರುವ ಹಾಗೆ ವಿವಿಧ ಉತ್ಪನ್ನಗಳನ್ನು ಉತ್ಪಾದಿಸಿ ಮಾರಾಟ ಮಾಡಬಹುದಾಗಿದೆ. ಈ ಸಂಸ್ಥೆಗಳು ದೇಶೀಯ, ಅಂತರ್ದೇಶೀಯ, ರಾಜ್ಯ ಮಟ್ಟದ ಹಲವಾರು ಸಂಸ್ಥೆಗಳ ಜೊತೆಗೆ ಒಪ್ಪಂದ ಮಾಡ್ಕೊಳ್ಬಹುದಾಗಿದೆ. ತಮ್ಮದೇ ಆಗಿರ್ತಕ್ಕಂಥ ಪ್ರೊಸೆಸಿಂಗ್ ಯೂನಿಟ್ಗಳನ್ನು ಹಾಕೊಳ್ಬಹುದಾಗಿದೆ, ತಮ್ಮದೇ ಬ್ರ್ಯಾಂಡ್ ಮಾಡ್ಕೊಳ್ಬಹುದಾಗಿದೆ, ತಾವೇ ಮಾರಾಟ ಮಾಡಬಹುದಾಗಿದೆ. ಹೀಗಾಗಿ ರೈತರು ಅವರಿಗೆ ಬೇಕಾಗಿರ್ತಕ್ಕಂತಹ ಸೇವೆಗಳನ್ನು ಕೊಡುವುದರ ಹೊರತಾಗಿಯೂ ಕೂಡ ಅವರು ತಮ್ಮ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡತಕ್ಕಂತಹ ಮತ್ತು ಅದರಿಂದ ಬಂದಿರತಕ್ಕಂತಹ ಹೆಚ್ಚುವರಿ ಲಾಭಾಂಶವನ್ನು ಅವರು ಪಡೆದುಕೊಳ್ಳತಕ್ಕಂತಹದ್ದು ಈ ಒಂದು ಕಾಯ್ದೆಯ ಅಡಿಯಲ್ಲಿ ಬರ್ತದೆ. ಇನ್ನು ರೈತ ಉತ್ಪಾದಕ ಸಂಸ್ಥೆಗಳು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಎಲ್ಲಾದ್ರೂ ಅವರು ವ್ಯವಹಾರವನ್ನು ಮಾಡಬಹುದು. ಅದಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲ. ಇದರ ಜೊತೆಗೆ ಈ ಪ್ರತಿಯೊಬ್ಬ ರೈತರು 1500 ರೂಪಾಯಿಗಳ ಷೇರುಗಳನ್ನ ಹಾಕಿದ್ದೆ ಆದ್ರೆ ಅದಕ್ಕೆ ಪೂರಕವಾಗಿ 1000 ಜನ ರೈತರು ಸದಸ್ಯರಾಗಿದ್ರೆ 15 ಲಕ್ಷ ರೂಪಾಯಿಗಳ ಷೇರು ಬಂಡವಾಳ ಅಲ್ಲಿ ಕಲೆಕ್ಟ್ ಆಗ್ತದೆ. ಆ 15 ಲಕ್ಷ ರೂಪಾಯಿಗಳ ಷೇರು ಬಂಡವಾಳಕ್ಕೆ ಅನುಗುಣವಾಗಿ ಕೇಂದ್ರ ಸರ್ಕಾರದ SFAC ಅಂತಕ್ಕಂಥ ಒಂದು ಸಂಸ್ಥೆಯು ಕೂಡ ಅವರು ಇನ್ನೂ 15 ಲಕ್ಷ ರೂಪಾಯಿಗಳ ಬಂಡವಾಳವನ್ನ ನಿಮ್ಮ ಸಂಸ್ಥೆಗೆ ಕೊಡ್ತಾರೆ. ಈಗ 5 ವರ್ಷಗಳ ಅವಧಿಗೆ ಈ ಸಂಸ್ಥೆಯನ್ನ ಮುಂದೆ ನಡೆಸಿಕೊಂಡು ಹೋಗ್ಲಿಕ್ಕೆ 25 ಲಕ್ಷ ರೂಪಾಯಿಗಳ ಆಡಳಿತಾತ್ಮಕ ಸಹಾಯ, 18 ಲಕ್ಷ ರೂಪಾಯಿಗಳ ಬೆಂಬಲ ಸಹಾಯ ಇವೆಲ್ಲವನ್ನೂ ಕೂಡ ರೈತ ಉತ್ಪಾದಕ ಸಂಸ್ಥೆಗಳಿಗೆ ನೀಡತಕ್ಕಂಥ ವ್ಯವಸ್ಥೆಯನ್ನ ಹೊಸ ನೀತಿಯೊಳಗ ಮಾಡಲಾಗಿದೆ. ಸೊ ಹಾಗಾಗಿ ನೀವು ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಏನು ಜಂಟಿ ಕೃಷಿ ನಿರ್ದೇಶಕರಿರ್ತಾರೆ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರ್ತದೆ. ಆ ಸಮಿತಿ ಶಿಫಾರಸನ್ನು ಮಾಡಿದ್ದೆ ಆದ್ರೆ ನಿಮ್ಮದು ಕೂಡ ಒಂದು ರೈತ ಉತ್ಪಾದಕ ಸಂಸ್ಥೆಯಾಗಿ ನೋಂದಣಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇದನ್ನ ನಾನು ಇವತ್ತು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ನಿಮಗೆ ಇದ್ರ ಬಗ್ಗೆನೇ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಜಿಲ್ಲಾ ತರಬೇತಿ ಕೇಂದ್ರದವ್ರ ಜೊತೆಗೆ ನಾವು ಇನ್ನೂ ಒಂದು ಸಭೆಯನ್ನು ಮಾಡೋಣ. ಇಂಥ ಒಂದು ತರಬೇತಿಯನ್ನ ಮುಂದಿನ ವಾರದಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ನಿಮ್ಗೆ ಯಾವಾಗ ಬೇಕೋ ಅವಾಗ ನಾವು ಹಮ್ಮಿಕೊಂಡು 2 ಗಂಟೆಗಳ ಕಾಲ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆ, ಕಾರ್ಯವೇ ವಿಧಾನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ ಅಂತ ಹೇಳಿ ಲಾಸ್ಟ್ ಕ್ವಶನ್ ಹೇಳಿ ಸರ್. FPO ಒಳಗಡೆ ಮಿನಿಮಮ್ 10 ಅಂಡ್ ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಅಂತ ನಂಬರ್ ಆಫ್ ಫಾರ್ಮರ್ಸ್ ಇದಾರಲ್ಲ ಸರ್. ಈಗ ಪ್ರಾಬ್ಲಮ್ ಏನಾಗಿದೆ ಸರ್, ಫಾರ್ಮರ್ಸ್ ಯುನೈಟ್ ಮಾಡೋದು ನಮ್ಗೆ ಡಿಫಿಕಲ್ಟಿ ಆಗಿದೆ ಸರ್. ಇಲ್ಲಿ 500 ಮೆಂಬರ್ಸ್ ನ ಕನ್ವಿನ್ಸ್ ಮಾಡಿ ಅವ್ರನ್ನ ಒಂದು ಪ್ಲಾಟ್ಫಾರ್ಮ್ ತಗೊಂಡ್ಬರೋದು ಸ್ವಲ್ಪ ನನಗೆ ಡಿಫಿಕಲ್ಟ್ ಆಗತ್ತೆ ಸರ್. ಸೊ ಇಫ್ ನಾನು 30-40 ಮೆಂಬರ್ಸ್ ಅಥವಾ ಮ್ಯಾಕ್ಸಿಮಮ್ 50 ಮೆಂಬರ್ಸ್ ನ ಕಲೆಕ್ಟ್ ಮಾಡಿ ಒಂದು FPO ಫಾರ್ಮೇಶನ್ ಮಾಡಿ 15 lakh rupees ಬಜೆಟ್ ನ ಜನರೇಟ್ ಮಾಡಿ ಮಾಡಿದ್ರೆ ಅದು ಇನ್ 15 lakh ನ ಗವರ್ಮೆಂಟ್ ದರಿಗೆ ಮಾಡಬಹುದ್ರಿ ಸರ್? ವಾಟ್ ಅಬೌಟ್ ಕ್ರೆಡಿಬಿಲಿಟಿ ಅಂತ ಇಲ್ಲಿ ಕೇಳ್ತೀನಿ. ಬಹಳ ಸೂಕ್ತವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದೀನಿ. ಈ ರೈತ ಉತ್ಪಾದಕ ಸಂಸ್ಥೆಗಳ ಸ್ಥಾಪನೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯ ಸಣ್ಣ ಮತ್ತು ಅತಿ ಸಣ್ಣ ರೈತರು ಒಂದು ಸಾಂಸ್ಥಿಕ ರಚನೆಯ ಅಡಿಯಲ್ಲಿ ಬಂದು ಅವರು ಎದುರಿಸತಕ್ಕಂತಹ ಸಮಸ್ಯೆಗಳಿಗೆ ಈ ಸಾಂಸ್ಥಿಕ ರಚನೆಯ ಮೂಲಕ ಪರಿಹಾರಗಳನ್ನು ಕಂಡುಕೊಳ್ಳುವುದು. ಸೊ ಹಾಗಾಗಿ ನಾವು ಬಯಲು ಪ್ರದೇಶದಲ್ಲಿ ಅಂದ್ರೆ ನಮ್ಮ ಭಾಗದಲ್ಲಿ ಕನಿಷ್ಠ 500 ಜನ ಸದಸ್ಯರಿಂದ ಪ್ರಾರಂಭ ಮಾಡಿ ಗರಿಷ್ಠ 1000 ಜನರು ಹೋಗ್ಬೇಕು ಅನ್ನುವಂಥದ್ದು. ನೀವು ಮ್ಯಾಚಿಂಗ್ ಇಕ್ವಿಟಿ ಗ್ರಾಂಟ್ ಕ್ಲೇಮ್ ಮಾಡಬೇಕು ಅಂದ್ರೆ ಕನಿಷ್ಠ 300 ಜನ ರೈತರು ನಿಮ್ಮಲ್ಲಿ ಇರಲೇಬೇಕು. ಮತ್ತೆ ಪ್ರತಿಯೊಬ್ಬ ರೈತನ ಇಕ್ವಿಟಿ 5% ಕಡಿಮೆ ಹೋಗಕ್ಕಾಗೋದಿಲ್ಲ.
ಒಬ್ರು 2,000 ರೂಪಾಯಿಗಿಂತ ಹೆಚ್ಚಿನ ಷೇರುಗಳನ್ನು ಹಿಡ್ಕೊಳ್ಳಿಕ್ಕಾಗುವುದಿಲ್ಲ. ನೀವು 300 ಜನ 2,000 ರೂಪಾಯಿ ಶೇರ್ ಇಟ್ಕೊಂಡಿದ್ರೆ 6 ಲಕ್ಷ ರೂಪಾಯಿಗಳಾಯ್ತು. 6 ಲಕ್ಷ ರೂಪಾಯಿಗೆ ನಿಮ್ಗೆ 6 ಲಕ್ಷ ರೂಪಾಯಿ ಮಾತ್ರ ಮ್ಯಾಚಿಂಗ್ ಗ್ರಾಂಟ್ ಸಿಗ್ತದೆ. 300 ಸಂಖ್ಯೆಗಿಂತ ನಿಮ್ಮಲ್ಲಿ ಕಡಿಮೆ ಸದಸ್ಯರಿದ್ರೆ ನಿಮ್ಗೆ ಮ್ಯಾಚಿಂಗ್ ಗ್ರಾಂಟ್ ಸಿಗುವುದಿಲ್ಲ. ಸೊ ಇಲ್ಲಿ ಯಾಕೆ ಹೆಚ್ಚಿನ ಸಂಖ್ಯೆಯ ರೈತರು ಇರ್ಬೇಕಂತನೂ ಕೂಡ ನಾನು ನಿಮ್ಗೆ ಹೇಳ್ತಾನೆ ಇದ್ದೆ. ಇದರಲ್ಲಿ ಮುಖ್ಯವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರು 1 ರಿಂದ 1.5 ಹೆಕ್ಟೇರ್ ಜಮೀನನ್ನು ಹೊಂದಿರುವುದರಿಂದ ಅವರ ಹಿಡುವಳಿಯ ಪ್ರಮಾಣ ಗಾತ್ರವೂ ಕೂಡ ಅತ್ಯಂತ ಕಡಿಮೆ ಆಗಿರುವುದರಿಂದ ಅವರ ಉತ್ಪನ್ನದ ಪ್ರಮಾಣವೂ ಕಡಿಮೆ ಆಗಿರ್ತದೆ. ಹೀಗೆ 1000ರಿಂದ 1,500ರಿಂದ 1,000 ಜನ ರೈತರನ್ನು ನಾವು ಒಗ್ಗೂಡಿಸುವ ಮುಖಾಂತರ ಅವರ ಸುಮಾರು 2,000ರಿಂದ 2,500 ಎಕರೆಗಳ ಜಮೀನು ಒಂದು ಕಡೆ ಬರ್ತದೆ. ಅವರಿಂದ ಬರತಕ್ಕಂಥ ಉತ್ಪನ್ನದ ಪ್ರಮಾಣ ದೊಡ್ಡದಾಗಿರ್ತದೆ. ಎಕಾನಮಿ ಆಫ್ ಸ್ಕೇಲ್ ನಮಗೆ ಬರ್ತದೆ. ಮಾರುಕಟ್ಟೆಯಲ್ಲಿ ಚೌಕಾಸಿ ಮಾಡತಕ್ಕಂಥ ಸಾಮರ್ಥ್ಯ ನಮಗೆ ಬರ್ತದೆ. 20-30 ರೈತರದ್ದು ಇಷ್ಟೇ ಉತ್ಪನ್ನ, ಮತ್ತೆ ನೀವು ಅದೇ ಸಮಸ್ಯೆಗಳನ್ನ ತೆಗೆದುಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಆಗಬಾರದು ಅಂತ ಹೇಳಿ ಅನುಭವದ ಆಧಾರದ ಮೇಲೆ ಆ ಸಂಖ್ಯೆಗಳನ್ನ ನಾವು ಫಿಕ್ಸ್ ಮಾಡಿದ್ದೀವಿ. ಸರ್ ಇನ್ನೊಂದು ಕ್ವಶನ್ ರೀ ಸರ್. ಕೇಳಿ ಚೇತನ್. ಸರ್, ಇವಾಗ ಲೀಸ್ ಮ್ಯಾಗ ಮಾಡ್ತಿರ್ತಾರಲ್ಲ ಸರ್ ರೈತರು, ಲೀಸ್ ಮಾಡಿ ಬೆಳೆ ಮಾಡ್ತಿರ್ತಾರ, ಒಬ್ಬರದ ಏನಂತಾರ ಕೃಷಿ ಕಾರ್ಮಿಕರು ಅಂತ ಇರ್ತಾರ್ರಿ, ಅಂತವ್ರ ಇದ್ರ ಸೇರ್ಕೋಬಹುದ್ರಿ? ಇಲ್ಲ ಸರ್, ಬರೋದಿಲ್ಲ. ಅವರು ಸೇರ್ತನ ಅನಾತಾರ ಈಗ ನಮ್ಮ ಇದ್ರಾಗ್ರಿ. ಅದಕ್ಕೆ ಚೇತನ್ ಅವರೇ, ಕಾನೂನಿನ ಪ್ರಕಾರ ಸ್ವಂತ ಜಮೀನನ್ನು ಹೊಂದಿ ಪ್ರಾಥಮಿಕ ಉತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರತಕ್ಕಂಥ ಯಾವುದೇ ರೈತರು, ಸಣ್ಣವರು ಇರ್ಬೋದು, ಮಧ್ಯಮ ರೈತರು ಇರ್ಬೋದು, ಅತಿ ಸಣ್ಣ ರೈತರು ಇರ್ಬೋದು, ದೊಡ್ಡ ರೈತರು ಇರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಮುಂದುವರೆದ ವರ್ಗದವರು ಇರ್ಬೋದು, ಯಾರೇ ರೈತರು ಕೃಷಿ ಪ್ರಾಥಮಿಕ ಉತ್ಪಾದನೆಯಲ್ಲಿ ಅವರು ತೊಡಗಿಸಿಕೊಂಡಿರಬೇಕು. ಅಂಥವರು ಮಾತ್ರ ರೈತ ಉತ್ಪಾದಕ ಸಂಸ್ಥೆಗಳ ಸದಸ್ಯರಾಗಲಿಕ್ಕೆ ಬರ್ತದೆ. ನೀವು ಲೀಸ್ ಮಾಡಿದವರು ಬರುವುದಿಲ್ಲ, ಕೃಷಿ ಕಾರ್ಮಿಕರು ಬರುವುದಿಲ್ಲ, ಹೇಳ್ತಲ್ಲ, ಖಾಸಗಿ ಕಂಪನಿ ಆಗಕ್ ಬರುವುದಿಲ್ಲ, ನೌಕರಿದಾರರು ಇದರಾಗ ಸದಸ್ಯರಾಗಕ್ ಬರುವುದಿಲ್ಲ. ಸೊ ಹಾಗಿರುವಾಗ ಮುಖ್ಯವಾಗಿ ಕೃಷಿ ಉತ್ಪಾದನೆಯಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಿರ್ತಕ್ಕಂಥವರು ಮಾತ್ರ ಇಲ್ಲಿ ಸದಸ್ಯರಾಗ್ಲಿಕ್ಕೆ. ಸರ್, ಕಡಿಮೆ ಅಂದ್ರೆ ಎಷ್ಟು ಎಕರೆ ಹೊಂದಿರ್ಬೇಕು ಸರ್ ಸಣ್ಣ ರೈತರಂದ್ರೆ? ಸಣ್ಣ ರೈತರು ಬೇಕಾದಷ್ಟು ಜಮೀನಿಲ್ಲ, ಅವ್ರ ಹೆಸರಿಗೆ ಉತ್ತಾರ ಇರ್ಬೇಕು. ಉತ್ತಾರ ಅಂದ್ರೆ ಸರ್ ಇವಾಗ ಅರ್ಧ ಇದೆ ಏನ್ರಿ 20 ಗುಂಟೆ ಅಷ್ಟೇ ಇರ್ತೈತಿ ಒಬ್ಬರದ್ರ, ಅವರು ಸೇರ್ನಂತಾರ್ರಿ. ಹೌದು, ಸಣ್ಣ ರೈತನೇ, ನಮ್ಗೆ ಅತಿ ಸಣ್ಣ ರೈತ. ಹಾ ಸರ್, ಅವ್ರು ತಗೋಬಹುದು, ಸೇರ್ಬೋದ್ರಿ? ಹೌದು. ಹಾ ಸರ್, ಅವ್ರ ಹೆಸರಿಗೆ ಉತ್ತಾರ ಇರ್ಬೇಕು. ಹಾ ಸರ್, ಓಕೆ ಸರ್. ಮತ್ತೆ ಸರ್, ಒಳ್ಳೆ ಮಾಹಿತಿ. ಹಲೋ ಸರ್, ಒಳ್ಳೆ ಮಾಹಿತಿ ಕೊಟ್ರಿ ಸರ್. ಸಂತೋಷ, ನೀವು ಮಾಹಿತಿ ಕೊಟ್ಟು ನಿಮ್ಮ ಮಾಹಿತಿ ಉಪಯುಕ್ತ ಆಗಿದ್ರೆ ನಮಗೂ ಸಂತೋಷ ತಾನೆ ಚೇತನ್ ಅವರೇ? ಹಾ ಸರ್, ಥ್ಯಾಂಕ್ ಯು ಸರ್. ಯಾವೂರಿಂದ ಮಾತಾಡ್ತಾ ಇದ್ದೀರಿ ನೀವು? ಸರ್, ಮಾಲಿಂಗಪುರ ಹತ್ರ ಚಿಮ್ಮಡ್ ಅಂತ ವಿಲೇಜ್ ಸರ್. ಚಿಮ್ಮಡಹಳ್ಳಿ ಅವರಾ? ಹಾ ಸರ್, ಚಿಮ್ಮಡದ ಸರ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸರ್. ಗೊತ್ತು. ಹಾ ಸರ್. ಸರ್, ರವೀಂದ್ರ ಕೋರೆ ಇದಾರಲ್ಲ ಸರ್? ಹೌದು, ನಮ್ಮೂರವ್ರ ಸರ್. CS ಒಳ್ಳೇದಾಗಿ. ಮತ್ತೇನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಇಲ್ಲ ಅಂದ್ರೆ ಕಾರ್ಯಕ್ರಮವನ್ನು ಥ್ಯಾಂಕ್ ಯು ಸರ್. ಈಗ ಕಳೆದ 1.5 ಗಂಟೆಗಳ ಕಾಲ ಕನ್ನಡದಲ್ಲಿ ನಮ್ಮ ಏನು ಕೃಷಿ ಕಾಯ್ದೆಗಳ ಕುರಿತು ಸಾಕಷ್ಟು ಮಾಹಿತಿ ನೀಡಿದ್ದೀರಾ, ಮತ್ತೆ ನಮ್ಮ ಸಂದೇಹಗಳಿಗೆಲ್ಲ ಪರಿಹಾರ ನೀಡಿದ್ದೀರಾ, ಹಾಗೂ ಇದೇನು ಊಹಾಪೋಹಗಳೇನು ಇದ್ದಿದ್ದು ಈ ಕೃಷಿ ಕಾಯ್ದೆಗಳ ಕುರಿತು ಅದನ್ನೆಲ್ಲ ಬಗೆಹರಿಸಿದಾರ. ಸೊ ಇದೇ ಸಂದರ್ಭದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ತಿರುಮಲೇಶ್ ಸರ್ ಇದ್ದಾರೆ. ಸೊ ಅವರು ತರಬೇತಿ ಕುರಿತು ಒಂದೆರಡು ಮಾತಾಡ್ಬೇಕಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ ಭರತ್? ನಮಸ್ತೆ ಸರ್. ನಮಸ್ತೆ ಸರ್, ಕೇಳಿಸ್ತಾ ಇದೆ ಸರ್, ಕಂಟಿನ್ಯೂ. ನಾನು ಅದೇ ಮೊದಲ ಒಂದು ಅರ್ಧ ಗಂಟೆ ನೆಟ್ವರ್ಕ್ ಇಲ್ದಿದ್ದ ಕಾರಣ ನಾನು ಜಾಯ್ನ್ ಆಗಿರ್ಲಿಲ್ಲ. ಈಗ ಇಲ್ಲಿ ಒಂದು ಜಾಗದಲ್ಲಿ ನೆಟ್ವರ್ಕ್ ಸಿಕ್ತು, ಇಲ್ಲಿ ಕೂತ್ಕೊಂಡು ಕೇಳಿದೆ. ಬಹಳ ಅದ್ಭುತವಾಗಿ FPOಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಸೊ ರೈತರು ಅದನ್ನ ಸದುಪಯೋಗ ಮಾಡ್ಕೊಳ್ಬೇಕು. ಈ ಸಂಸ್ಥೆಗಳು ಕೂಡ ಏನ್ ಕೇಳ್ಕೊಂಡು ಇದುವರೆಗೂ ಅವರು ಸೈಬರ್ ನಂಬರ್ ಇಟ್ಕೊಂಡು ಪರ್ಸನಲ್ ಮಾಡಿ ಕಾಲ್ ಮಾಡಿ ನಮ್ಮ ಕಡೆಯಿಂದ ಇನ್ಫಾರ್ಮೇಶನ್ ತಗೊಳ್ಳಿ. ಬಹಳಷ್ಟು ಜನಕ್ಕೆ ಈಗ FPOಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಇವತ್ತು ಚಿಕ್ಕಮಗಳೂರು ಜಿಲ್ಲೆನಲ್ಲೂ ಕೂಡ ಇವತ್ತು ನಬಾರ್ಡು ಕೃಷಿ ತೋಟಗಾರಿಕೆ ಇಲಾಖೆಯಿಂದ ಏನು ಟಾರ್ಗೆಟ್ ಇದೆ
ಮಾಡ್ತಾ ಇದ್ದಾರೆ. ಅಲ್ಲಿ ಆಗುವಂತ ಅನುಕೂಲಗಳು ಮತ್ತೆ ರೈತರು ಯಾಕೆ FPO ನಲ್ಲಿ ಜಾಯಿನ್ ಆಗಬೇಕು, ಅದರ ಲಾಭಗಳೇನು ಅನ್ನೋದ್ರ ಬಗ್ಗೆ ಇನ್ನೂ ವ್ಯಾಪಕವಾಗಿ ರೈತರಲ್ಲಿ ತಿಳುವಳಿಕೆ ಇಲ್ಲ. ಈಗ ಸಾಕಷ್ಟು ಜನ ಕೇಳಿದಂತ ಪ್ರಶ್ನೆಗಳ ಮೂಲಕ ಅದು ನಮ್ಗೆ ಗೊತ್ತಾಗುತ್ತೆ. ಬಹಳ ಮುಖ್ಯವಾಗಿ ಬಹುಶಃ ಇವತ್ತೇನು ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ತಂದಂತ ಫಾರ್ಮರ್ಸ್ ಬಿಲ್, ಅದ್ರ ಮೇಲೆ ಇನ್ನೂ ಬಹಳಷ್ಟು ಜನಕ್ಕೆ ಏನು ಗೊತ್ತಿಲ್ಲ. ಆದ್ರಿಂದ ನಮ್ಗೆ ಏನ್ ನಷ್ಟ ಆಗುತ್ತೋ ಏನೋ ಅನ್ನೋಂತ ಒಂದು ಆತಂಕಗಳೇ ಇದಾವೆ ಹೊರತು ಅವ್ರಿಗೆ ಆಗ್ಬೇಕಾದಂತ ಲಾಭಗಳೇನು ಅನ್ನೋದ್ರ ಬಗ್ಗೆ ಯಾರು ಬಹಳ ಕೂಲಂಕುಷವಾಗಿ ತಿಳ್ಕೊಳಕ್ ಪ್ರಯತ್ನ ಪಡ್ತಾ ಇಲ್ಲ. ಬಹುಶಃ ಎಲ್ಲಾ ಕಡೆ ಇವತ್ತು ಪ್ರತಿಯೊಬ್ರು ಕೂಡ ಈ ತರ ಆಂಡ್ರಾಯ್ಡ್ ಮೊಬೈಲ್ಗಳನ್ನೆಲ್ಲ ಬಳಸ್ತಾ ಇರೋದ್ರಿಂದ ಗೂಗಲ್ ಮಾಡಿದ್ರೆ ಆ ಒಂದು PDF ಅಲ್ಲಿ ಸಿಗುತ್ತೆ. ಅದನ್ನ ನೀಟಾಗಿ ಓದ್ಕೊಂಡ್ರೆ ಅವ್ರ ಆತಂಕಗಳೆಲ್ಲ ನಿವಾರಣೆ ಆಗ್ತವೆ. ಬಹುಶಃ ಇವತ್ತಿನ ಪ್ರೆಸೆಂಟೇಶನ್ ಅಲ್ಲಿ PPT ಏನಾದ್ರು ಇದ್ರೆ ಅದನ್ನ ಎಲ್ರಿಗೂ ಶೇರ್ ಮಾಡಿದ್ರೆ ತುಂಬಾ ಸಂತೋಷ. ಆಮೇಲೆ ಇದುವರೆಗೂ ನಮ್ಮ ಏನು FPO ಸಂಸ್ಥೆಯಿಂದ ಪ್ರೆಸೆಂಟ್ ಮಾಡಿದವರು, ನಾನು ಅಲ್ಲಿ ನೋಡಿದ ಪ್ರಕಾರ 3 ಜನ ಪರ್ಸನ್ಸ್ ಓದ್ಕೊಂಡಿದ್ದೀನಿ. ಬಟ್ ಈಗ ಪರ್ಟಿಕ್ಯುಲರ್ ಆಗಿ ಇವತ್ತು ಮಾತಾಡಿದವ್ರ ಹೆಸರು ಗೊತ್ತಿಲ್ಲ ನನಗೆ. ದಯಮಾಡಿ ನಮಸ್ಕಾರ ತಮ್ಮ ಯಾಕಂದ್ರೆ 3 ಹೆಸರುಗಳಿತ್ತು. ಬಹುಶಃ ನೀವು ಮಾತಾಡೋ ಟೈಮ್ ನಲ್ಲಿ ಇಂಟ್ರೊಡಕ್ಷನ್ ಎಲ್ಲ ಆಗಿರ್ತದೆ, ಗೊತ್ತಾಗ್ಲಿಲ್ಲ. ಸರ್ ಮಾತಾಡಿದ ಅಶೋಕ್ ಆಲೂರ್ ಸರ್ ಅವರು ನಿರ್ದೇಶಕರು, COE FPO ನಿರ್ದೇಶಕರು ಸರ್. ಕಾಲೂರ್ ಸಾಹೇಬ್ರು, ಅದ್ರ ಜೊತೆಗೆ ಬಸವರಾಜ್ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಹೇಳಿದವ್ರಿಗೆ ಪ್ರಶ್ನೆ ಸಂದರ್ಭದಲ್ಲಿ ಒಂದು ಗೂಗಲ್ ಮೀಟ್ ಮಾಡಿ ಮತ್ತೆ ಹೆಚ್ಚಿನ ಜನ ಪಾಲ್ಗೊಂಡಿಲ್ಲ ಅಂತ ಅನ್ಸುತ್ತೆ ಇವತ್ತು. ಮತ್ತೆ ನಾನು ಕೂಡ ನಮ್ಮ ಇಡೀ ಡಿಪಾರ್ಟ್ಮೆಂಟ್ನವರು ಈ ಫಾರ್ಮರ್ಸ್ ಬಿಲ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ಲಿಂಕ್ ಅನ್ನ ನಾನು ಕೂಡ ಎಲ್ರಿಗೂ ಫಾರ್ವರ್ಡ್ ಮಾಡಿ ಕೇಳ್ರಪ್ಪ ಅಂತ ಹೇಳಿದ್ದೆ. ಬಹುಶಃ ಫೀಲ್ಡ್ ಅಲ್ಲಿ ಇಲ್ಲಿ ಬಿಸಿ ಇದ್ರು ಅಂತ ಕಾಣುತ್ತೆ, ಕಡಿಮೆ ಜನ ಜಾಯ್ನ್ ಆಗಿದ್ದಾರೆ. ಏನಿವೆ ಬಹಳ ಉಪಯುಕ್ತವಾದಂತ ಮಾಹಿತಿ ಕೊಟ್ಟಿದ್ದಾರೆ ಅಶೋಕ್ ಆಲೂರ್ ಅವರು. ಅವ್ರಿಗೆ ಒಳ್ಳೇದಾಗ್ಲಿ. ನಮ್ಮ ಇಲಾಖೆ ಕಡೆಯಿಂದ ಮತ್ತೆ ನಿಮ್ಮ DITC ಪರವಾಗಿ ಕೂಡ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಭರತ್, ಮುಂದಿನ ದಿನಗಳಲ್ಲಿ ಇಂಥ ಸಬ್ಜೆಕ್ಟ್ ಗಳ ಮೇಲೆನೆ, ಬಹುಶಃ ಇದೇ ಸಬ್ಜೆಕ್ಟ್ ಮೇಲೆ FPO ಮತ್ತೆ ಫಾರ್ಮರ್ಸ್ ಬಿಲ್ ಮೇಲೆನೆ ಇನ್ನೊಂದ್ 2-3 ನೀವು ಮಾಡಿಸಿ ಹೇಳ್ತಾ ಇದ್ದಾರೆ ಅಶೋಕ್ ಆಲೂರ್ ಅವರು. ಓಕೆ ಸರ್, ಮಾಡಿಸ್ತೀವಿ ಸರ್. ಈಗ ಆಲ್ರೆಡಿ FPO ಟ್ರೈನಿಂಗ್ ಮಾಡಿಸಿದೀವಿ ಸರ್. ಒಂದು 2.5 ತಾಸಿಂದ ಆಗಿದೆ, ಚೆನ್ನಾಗಿತ್ತು ಸರ್ ಅದು. ಅದ್ರಲ್ಲಿ ಒಂದು 100-120 ಜನ ಸೇರಿದ್ರು ಸರ್. ಈಗ ಇನ್ನೊಂದು ಮಾಡ್ಸೋಣ ಸರ್, ಅದ್ರಲ್ಲಿ ಯಾರು ಭಾಗವಹಿಸಕ್ ಆಗಿಲ್ಲ ಅವ್ರಿಗೋಸ್ಕರ ಇನ್ನೊಂದು ಟ್ರೈನಿಂಗ್ ಮಾಡ್ಸೋಣ. ಆಮೇಲೆ ವಿಶೇಷವಾಗಿ ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗೇನೆ ಈ ತರಬೇತಿ ಬೇಕಾಗುತ್ತೆ. ಬಹುಶಃ ಯಾವಾಗಾದ್ರೂ ನಾವು ಅಶೋಕ್ ಆಲೂರ್ ಅವರು ಮತ್ತೆ ಅವರ ಟೀಮ್ ಅನ್ನ ಇನ್ವೈಟ್ ಮಾಡೋಣ. ಡೈರೆಕ್ಟ್ ಆಗಿ ಇಲ್ಲಿ ಗೂಗಲ್ ಮೀಟ್ ಅಲ್ಲಿ ಕೆಲವೊಮ್ಮೆ ನೆಟ್ವರ್ಕ್ ಸರ್ ಒಂದು ಡೇಟ್ ಕೂಡ ಇಂಟ್ರಾಕ್ಟ್ ಮಾಡೋಣ. ಒಂದಷ್ಟು ಸೆಲೆಕ್ಟ್ ರೈತರ ಅಧಿಕಾರಿಗಳು ಸೇರ್ಕೋತೀವಿ. ಇಲ್ಲೇನಂದ್ರೆ ನಾವ್ ಎಜುಕೇಟ್ ಆಗ್ಬೇಕು. ಯಾಕಂದ್ರೆ ಈಗ ನಮ್ಮ ರೈತ ಅಧಿಕಾರಿಗಳು ಡೈರೆಕ್ಟರ್ ಎಲ್ಲಾದ್ರೂ ಸಮಾಜಗಳಲ್ಲಿ ಅದೇನು ಕಾಯ್ದೆ ಬಂದ್ರೆ ಬಾಯ್ಬಿಟ್ಟು ಪರಿಸ್ಥಿತಿಯಲ್ಲಿ ನಮ್ಮೂರು ಇರಲ್ಲ, ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಪ್ರಯತ್ನಗಳು ಒಂದು 120 ಜನ ಆಗ್ತೀವಿ ಜಿಲ್ಲೆನಲ್ಲಿ. ಜಾಗನೂ ಇದೆ ಮಾಡೋಣ ಸರ್. ತುಂಬಾ ಧನ್ಯವಾದ. ಚೆನ್ನಾಗಿ ಮನಮುಟ್ಟೋ ರೀತಿ ನೀವು ಮಾಹಿತಿ ಕೊಡ್ತೀವಿ. ತಮ್ಮ ಪರ್ಸನಲ್ ನಂಬರ್ ಎಲ್ಲ ತಗೊಳ್ತೀನಿ, ನಾನು ಟಚ್ ಅಲ್ಲಿ ಇರ್ತೇನೆ. ಮಂಜುನಾಥ್ ಅಂತೇಳಿ ನಾವು BCG ಮಾಡ್ಬೇಕು ಈ ತರದೊಂದು ಕಾರ್ಯಕ್ರಮ ಇದೆ ಇಲ್ದಿದ್ದಂತ ಜಾಗಕ್ಕೆ ಬಂದಿದೆ ಇವತ್ತು ಫೀಲ್ಡ್ ವಿಸಿಟ್ ಅಂತ ಮಾಡ್ಕೊಂಡು. ಸರ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶ್ವೇತಾ ಮೇಡಮ್,
ಸರ್ ನಮಸ್ತೆ. ಮೊದಲನೇದಾಗಿ ಅಶೋಕ್ ಸರ್ಗೆ ಧನ್ಯವಾದಗಳು ಹೇಳಕ್ಕಿಂತ ಮುಂಚೆ ಇಲ್ಲಿರೋ ಇಲ್ಲಿ ಆಗಮಿಸಿರುವಂತಹ ಹಾಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತಹ ಎಲ್ಲಾ ವಿಸ್ತರಣಾಧಿಕಾರಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಹಾಗೆ ರೈತರಿಗಾಗಿರ್ಬೋದು. ಈವನ್ ಇಂದಿನ ಒಂದು ವಿಶೇಷವಾದ ದಿನ ಅಂತ ಅಂದ್ರೆ ಪ್ರಾರಂಭದಲ್ಲೇ ಹೇಳಿದ್ರು, ರೈತ ಮಹಿಳೆಯರ ಅಂತಾರಾಷ್ಟ್ರೀಯ ರೈತ ಮಹಿಳೆಯರ ದಿನಾಚರಣೆ. ರೈತರು ನಮ್ಮ ದೇಶದ ಬೆನ್ನೆಲುಬು, ಆದ್ರೆ ರೈತ ಮಹಿಳೆ ನಮ್ಮ ರೈತರ ಬೆನ್ನೆಲುಬು. ಅವರ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅವರ ಒಂದು ಏನೋ ಹೊಣೆಗಾರಿಕೆ, ಅವರ ಒಂದು ಪಾಲುದಾರಿಕೆಯನ್ನ ಗುರುತಿಸ್ಲಿಕ್ಕೆ ಈ ಒಂದು ರೈತ ದಿನಾಚರಣೆ ಅಂತ 2008 ಪ್ರಾರಂಭ ಮಾಡಿದ್ರು, ಈ ಅಕ್ಟೋಬರ್ 15ರಂದು. ಹಾಗೆ ನಾಳೆ ಅಕ್ಟೋಬರ್ 16 ವಿಶ್ವ ಆಹಾರ ದಿನ ಇದೆ. ಆಹಾರ ಭದ್ರತೆಗೆ ಮತ್ತು ಪೋಷಕಾಂಶ ಭದ್ರತೆಗೆ ರೈತ ಮಹಿಳೆಯರ ಕೊಡುಗೆಯನ್ನ ಗುರುತಿಸಲಿಕ್ಕೆ ಈ ಒಂದು ದಿನಾನ ನಾವು ರೈತ ಮಹಿಳೆಯರ ದಿನಾಚರಣೆ ಅಂತ ಮಾಡ್ತೀವಿ. ನಾವೆಲ್ಲರೂ ಕೂಡ ಇಂದು ರೈತ ಮಹಿಳೆಯರಿಗೆ ಒಂದು ಗೌರವವನ್ನ ಸೂಚಿಸ್ತಾ ಇಂದಿನ ಕಾರ್ಯಕ್ರಮ ಅಂದ್ರೆ ಆಲ್ಮೋಸ್ಟ್ 3-4 ಗಂಟೆ ನಾವು ರೈತರ ಆರ್ಥಿಕ ಬಲವರ್ಧನೆಗೆ ಕೃಷಿ ಕಾಯ್ದೆಗಳು 2022 ಈ ಒಂದು ವಿಷಯದ ಕುರಿತಾಗಿ ಅಶೋಕ್ ಆಲೂರ್ ಸರ್ ಅವರು ನಿರಂತರವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ನಾವು ಈ ಸಂಸ್ಥೆ ಅಂದ್ರೆ ರೈತ ಜಿಲ್ಲೆಯಲ್ಲೂ ವಿಸ್ತರಣಾಧಿಕಾರಿಗಳಿಗೆ ಹಾಗೂ ರೈತರಿಗೆ ಈ ಒಂದು ಕಾಯ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದೆ. ಸೊ ಇದುವರೆಗೂ ಈ ಒಂದು ವಿಷಯದ ಜೊತೆಗೆ ರೈತ ಬಗ್ಗೆ ಮಾಹಿತಿಯನ್ನ ನೀಡಿರುವಂತಹ ಅಶೋಕ್ ಆಲೂರ್ ಸರ್ ಅವರಿಗೆ ವಿಸ್ತರಣಾ ಶಿಕ್ಷಣ ಘಟಕ ಬೆಂಗಳೂರು ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಲಿಂಗದಹಳ್ಳಿ ಇವರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು ಸರ್. ಹಾಗೆ ಈ ಒಂದು ರೈತ ಉತ್ಪಾದಕ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರೆಲ್ಲರೂ ಮಂಜುನಾಥ್, ಎಲ್ರಿಗೂ ಈ ಟೀಮ್ ಅವರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೇನೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಭರತ್ ಅವರು, ಹಾಗೆ ಮುಖ್ಯವಾಗಿ JD ಸರ್ ಅವರು, ತಿರುಮಲೇಶ್ ಸರ್ ಅವರು, JD ಚಿಕ್ಕಮಂಗ್ಳೂರು ಜಿಲ್ಲೆ, ಇವರು ಒಂದು ಉತ್ತಮ ನಮ್ಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಮೊದಲನೇದಾಗಿ ನಾವು ವಿಸ್ತರಣಾಧಿಕಾರಿಗಳು ಈ ಒಂದು ಕಾಯ್ದೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬೇಕು ಮೊದಲು, ಆಮೇಲೆ ನಾವು ರೈತರಿಗೆ ಹೆಚ್ಚಿನ ಮಾಹಿತಿಯನ್ನು ತಲುಪಿಸೋಣ. ಫಸ್ಟ್ ವಿಸ್ತರಣಾಧಿಕಾರಿಗಳು ತರಬೇತಿ ಆಯೋಜನೆ ಮಾಡೋಣ ಅಂತ ಒಂದು ಉತ್ತಮ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನ ಖಂಡಿತವಾಗಿ ಅನುಷ್ಠಾನ ಮಾಡ್ತಾರೆ ಅಂತ ಅನ್ಕೊಳ್ತಾ ಎಲ್ಲರ ಪರವಾಗಿ DD ಡೆಪ್ಯೂಟಿ ಡೈರೆಕ್ಟರ್ ಅಗ್ರಿಕಲ್ಚರ್ ಇವರಿಗೂ, JD ಸರ್ ಅವ್ರಿಗೂ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಪ್ರಮುಖವಾಗಿ ನೀವು ರೈತ ಬಾಂಧವರಾಗಿರ್ಬೋದು, ಹಾಗೆ ವಿಸ್ತರಣಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಬಂದು ಚರ್ಚೆಯನ್ನ ಮಾಡಿ ಸಾಕಷ್ಟು ಮಾಹಿತಿಯನ್ನ ಇಂದಿನ ಒಂದು ತರಬೇತಿಯಿಂದ ಪಡ್ಕೊಂಡಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಯಕ್ರಮ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.